ನನ್ನ ಜೀವನದ ಒಂದು ದೊಡ್ಡ ಕನಸಾಗಿದ್ದು. ಅವಾಗ ಸೃಷ್ಟಿಕರ್ತ ರಾಕ್ಷಸರನ್ನೇ ಸೃಷ್ಟಿ ಮಾಡದೆ ಬರೀ ದೇವತೆಗಳನ್ನ ಸೃಷ್ಟಿ ಮಾಡಿದ್ರೆ ತಾಳ್ಮೆಯಿಂದ ಯಾವತ್ತೋ ಹೇಳಿರ್ಬೋದು, ಬಟ್ ಅದೇ ಕೋಚಿಂಗ್ ತರ ನಮ್ಗೆ ಸಿಕ್ಕಿರಲ್ಲ. ಡೆಕ್ಕನ್ ಪ್ಲಾಟ್ಯೂನ ಸಂರಕ್ಷಣೆ ಮೊಘಲರಿಂದ ಮಾಡೋ ಅವಶ್ಯಕತೆ ಭರತಖಂಡಕ್ಕೆ ತುಂಬಾ ಇತ್ತು. ಅಕ್ಕಪಕ್ಕದವರು ನೆರೆಹೊರೆ ಇರ್ತಾರೆ, ಒಬ್ರು ಮಾತಾಡಲ್ಲ, ಸುಮ್ಮನೆ ಓಡ್ತಾ ಇದೀವಿ, ಗುರಿ ಇಲ್ಲದೆ ಓಡ್ತಾ ಇದೀವಿ ಅಷ್ಟೇ. ಸೊ ನಮ್ಗೆ ಯಾವ್ದು ನಿಜವಾದ ಹಿಸ್ಟ್ರಿ, ಯಾವ್ದು ನಮ್ಗೆ ಇಂಪಾರ್ಟೆಂಟ್ ಹಿಸ್ಟ್ರಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಈಗ. ನಮ್ಗೆ ಚಾಣಕ್ಯನಕ್ಕಿನ್ನ ಸ್ಟ್ರಾಟಜಿ ಮಾಡಿದವನ್ ಯಾರಾದ್ರೂ ತೋರಿಸ್ಬಿಡಿ. ಇನ್ನೊಬ್ರು ಬಂದು ಆಳಿ ನಮ್ಮನ್ನ ಉದ್ಧಾರ ಮಾಡಿದ್ರು. ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಮತ್ತೊಬ್ಬ ಸ್ವಾಮೀಜಿ ಸಮಾಜದಲ್ಲಿ ಬರೋದಿಲ್ಲ. ರಾಮನ್ ಬಗ್ಗೆ ನಾನು ಈಗಿನ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳ ಜೊತೆ ಯಾವ್ದು ಮಾತಾಡ್ಬೇಕಾದ್ರೆ ಸನಾತನ ಧರ್ಮವನ್ನ ಟಾರ್ಗೆಟ್ ಮಾಡಿ ಅವ್ರು ಏನೇ ಬಂದ್ರು ಮ್ಯಾಕ್ಸಿಮಮ್ ಏನ್ ಮಾಡ್ತಾರೆ. ಸನಾತನ ಧರ್ಮದ ಬಗ್ಗೆ ಇಂಟ್ರೆಸ್ಟ್ ಹೆಂಗ್ ಹುಟ್ಟಿತು ನಿಮ್ಗೆ? ಒಬ್ಬ ವ್ಯಕ್ತಿ ಸಂಧ್ಯಾ ವಂದನೆ ಮಾಡಿ ಆಮೇಲೆ ಹೋಗಿ ನೇಣುಗಂಬಕ್ಕೆ ನಗ್ನಗ್ತಾ ಇರ್ತಾನೆ. ಮಾತು ಬಲ್ಲವನಿಗೆ ಏಟಿಲ್ಲ ಅಂತ ನೀವೆಲ್ಲ ಕೇಳಿದ್ದೀರಾ ಅಲ್ವಾ? ಇವತ್ತು ಆ ವಾಕ್ ಚಾತುರ್ಯ ಇರುವಂತಹ ಒಬ್ಬ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಒಬ್ಬರಿ ವಾಕ್ ಚಾತುರ್ಯ ಅಲ್ಲ, ಜೀವನದಲ್ಲಿ ಇನ್ನು ಸ್ವಾರಸ್ಯಕರವಾದ ಎಷ್ಟೊಂದು ಕೆಲಸಗಳನ್ನ ಅವ್ರು ಮಾಡ್ತಿದ್ದಾರೆ. ಆ ಸ್ವಾರಸ್ಯಕರ ಕೆಲಸದಿಂದಾನೇ ನಾವು ಅವ್ರ ಕಡೆ ಅಟ್ರಾಕ್ಟ್ ಆಗಿ ಅವ್ರನ್ನ ಇಲ್ಲಿ ನಾನು ಗೆಸ್ಟ್ ಆಗಿ ಕರೆದೀನಿ. ಅವರು ನಮ್ಗೆ ಅವ್ರ ಟೈಮ್ ಕೊಟ್ಟು ನಮ್ಮ ಜೊತೆ ಬಂದಿದ್ದಾರೆ. ವಿ ಆರ್ ವೆರಿ ಲಕ್ಕಿ ಟು ಹ್ಯಾವ್ ಹಿಮ್. ಈ ಒಂದು ಪಾಡ್ಕಾಸ್ಟ್ ಅಲ್ಲಿ ನಾವು ಮಾಮೂಲಿ ನೋಡಿ, ಜೀವನದಲ್ಲೆಲ್ಲ ನಾವು ನಾರ್ಮಲ್ ಆಗಿ ಕೆಲಸಗಳು ಎಷ್ಟೊಂದು ಮಾಡ್ತಾ ಇರ್ತೀವಿ. ಅಂದ್ರೆ ಏನೋ ಸ್ಕೂಲ್ ಹೋಗ್ತೀವಿ, ಕಾಲೇಜ್ ಬರ್ತೀವಿ, ಊಟ ಮಾಡ್ತೀವಿ, ಮಲ್ಕೋತೀವಿ, ಎದ್ದೇಳ್ತೀವಿ. ಇದು ಬಿಟ್ಟು ಇನ್ನೂ ಏನೋ ಲೈಫ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾವು ನಮ್ಮ ಗೆಸ್ಟ್ ಜೊತೆ ಕೇಳಿ ತಿಳ್ಕೊಳ್ಳೋಣ. ಅವ್ರು ಬೇರೆ ಯಾರಲ್ಲ, ನಮ್ಮ RJ ಅವಿನಾಶ್ ಸರ್. ನಮಸ್ತೆ ಅವಿನಾಶ್ ಸರ್, ಥ್ಯಾಂಕ್ ಯು ಫಾರ್ ಬೀಯಿಂಗ್ ಹಿಯರ್, ನಮ್ಮ ಜೊತೆ ಇರಕ್ಕೆ. ನಿಮ್ ಜೊತೆ ಮಾತಾಡಕ್ಕೆ ನಾನು ಫಸ್ಟ್ ಆಫ್ ಆಲ್ ನನಗೆ ಭಯ ಆಗ್ತಾ ಇದೆ. ಭಯನಾ ಏನಕ್ಕೆ? ಯಾಕಂದ್ರೆ ನಾನ್ ಯಾವಾಗ್ಲೂ ಮಾತಲ್ಲಿ ಸ್ವಲ್ಪ ಯೂಟ್ಯೂಬ್ ಅಲ್ಲೆಲ್ಲ ಚೆನ್ನಾಗಿ ಮಾತಾಡೋದೆಲ್ಲ ಮಾಡ್ತೀನಿ, ಬಟ್ ಈಗ ನೀವು ಮಾತಲ್ಲೇ ಪರಿಣಿತರು ನೀವು. ಸೊ ನಿಮ್ ಜೊತೆ ಮಾತಾಡೋಕೆ ನಂಗೆ ಸ್ವಲ್ಪ ಭಯ ಇದೆ ಸರ್. ಭಯ ಏನೂ ಇಲ್ಲ. ಮಾತು ಮನುಷ್ಯನ ಒಂದು ಸಹಜ ಪ್ರಕ್ರಿಯೆ. ಆದ್ರೆ ಮಾತನ್ನ ಎಲ್ಲಿ ಮಾತಾಡಬೇಕು, ಎಷ್ಟು ಮಾತಾಡಬೇಕು, ಯಾಕೆ ಮಾತಾಡಬೇಕು, ಹೇಗೆ ಮಾತಾಡಬೇಕು, ಇದು ಬಹುಶಃ ಎಕ್ಸ್ಪೀರಿಯನ್ಸ್ ಇಂದ ಬರುತ್ತೆ. ಐ ಆಮ್ ವೆರಿ ಶ್ಯೂರ್ ನೀವು ಯೂಟ್ಯೂಬ್ ಚಾನಲಲ್ಲಿ ತುಂಬಾ ವಿಡಿಯೋಗಳು ಮಾಡ್ಕೊಂಡ್ ಬಂದಿದ್ದೀರಾ. ಸೊ ಒಂದು ಹಂತಕ್ಕೆ ನಿಮ್ಮ ಮಾತುಗಳು ತುಂಬಾ ಸ್ವಾರಸ್ಯಕರವಾಗಿ ತುಂಬಾ ಸಿಹಿಯಾಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ನಾನು ಹಂಗೆ ಅನ್ಕೊಂಡು ಮಾತಾಡ್ತಾ ಇದ್ದೀನಿ ಸರ್, ನಿಜವಾಗ್ಲೂ ಏನಂತ ಗೊತ್ತಿಲ್ಲ. ಅವಿನಾಶ್ ಸರ್, ಒಂದು ನಿಮ್ಮ ಬಗ್ಗೆ ಒಂದು ಕ್ವಿಕ್, ನೀವು ಯಾವ ಊರಿನವರು, ಒಂದು ಕ್ವಿಕ್ ಇಂಟ್ರೊಡಕ್ಷನ್ ನಮ್ಮ ಆಡಿಯನ್ಸ್ ಕೊಡ್ಬೋದಾ? ಖಂಡಿತ. ಸೊ ನಾನು ಆ್ಯಕ್ಚುಲ್ ಆಗಿ ಹುಟ್ಟಿದ್ದು ಬೆಳೆದಿದ್ದು ಎಲ್ಲ ಹಾಸನ ಜಿಲ್ಲೆನಲ್ಲಿ. ನಮ್ಮ ತಂದೆ KR ಪ್ರಸಾದ್ ಅಂತ, ನಮ್ಮ ತಾಯಿ ಸಾವಿತ್ರಿ. ಅವರು ಸರ್ಕಾರಿ ಕಚೇರಿನಲ್ಲಿ ನಮ್ಮ ತಾಯಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆ ಒಂದು ಖಾಸಗಿ ಕಂಪ್ನಿನಲ್ಲಿ ಕೆಲಸ ಮಾಡ್ತಾಯಿದ್ರು. ನಮ್ಮ ತಂದೆ ಅವರು ತೀರ್ಕೊಂಡ ನಂತರ ನಾವು ಮೈಸೂರಿಗೆ ಬರ್ತೀವಿ. ಆಮೇಲೆ ನನ್ನ ವಿದ್ಯಾಭ್ಯಾಸ ನಾನು ಮೈಸೂರಿನಲ್ಲಿ ಮುಂದುವರಿಸಿದೆ. ಇದಾದಮೇಲೆ ನನಗೆ ಬಹಳ ಚಿಕ್ಕ ವಯಸ್ಸಿಂದ ಸ್ವಲ್ಪ ತುಂಬ ಮಾತುಗಳು ಬಹಳ ಇಷ್ಟ ನನಗೆ ಮಾತಾಡೋವಂಥದ್ದು. ಹಾಗಾಗಿ ನಾನು ಸೈನ್ಸ್ BSc ಓದಿದ್ಮೇಲೆ ನಂಗೆ ಅನ್ನಿಸ್ತು ಏನೋ ನಂಗೆ ಜರ್ನಲಿಸಮ್ ಮಾಡಬೇಕು ಅಂತ. ಆದರೆ ಅದು ಕೆಲಸ ಮಾಡುವಂಥ ಅವಶ್ಯಕತೆ ಇತ್ತು. ಅಂಥ ಸಂದರ್ಭದಲ್ಲಿ ಯಾರೋ ತೊಗೊಂಡೋಗಿ RJ ಮಾಡಿಬಿಟ್ರೆ, ಎಷ್ಟು ಮಾತಾಡ್ತೀಯ ಮಾರಾಯ, ನಿನ್ನ ಬಾಯಿ 1 ನಿಮಿಷ ಆದರೂ ಸುಮ್ಮನೆ ಇರ್ತೀಯ, ನಿನಗೆ ಬೆಸ್ಟ್ ಕರಿಯರ್ ಅಂದರೆ, ಒಬ್ಬರು ತುಂಬ ಚೆನ್ನಾಗಿ ನನ್ನ ಕರಿಯರ್ ಕೌನ್ಸಿಲರ್ ಹೇಳಿದ್ರು, ಇನ್ಶೂರೆನ್ಸ್ ಅಡ್ವೈಸರ್ ಆಗು, ಚೆನ್ನಾಗಿ ಮಾತಾಡ್ತೀಯ. ಇಲ್ಲ ಅಂತಂದರೆ ನೀನು ಈ ವಿಮಾನದಲ್ಲಿ ಅನೌನ್ಸ್ ಮಾಡ್ತಾರಲ್ಲ ಆ ಥರ ಆಗು, ಇಲ್ಲ ರೈಲ್ವೆ ಸ್ಟೇಷನ್ಗೆ ಹೋಗಿ ಅನೌನ್ಸ್ ಮಾಡು, ಇಲ್ಲ ಅಂತಂದರೆ ರೇಡಿಯೋಗೆ ಹೋಗಿ ಮಾತಾಡಯ್ಯ ಅಂತಂದರು. ಸರಿ, ನನಗೆ ಅವರ ಡಿಸಿಷನ್ನು ಭಾಳ, ಅವ್ರು ಹೇಳಿದ್ದು ಮಾತು ಅವತ್ತು ತುಂಬ ಒಂಥರ, ಇವ್ರು ನನ್ನ ಬಗ್ಗೆ ಈ ಥರ ಡಿಸಿಷನ್ ಮಾಡಿದ್ದಾರೆ ಅಂದ್ಬಿಟ್ಟು ನಾನು ಆಡಿಷನ್ಸಿಗೆ ಹೋದೆ, ಸೆಲೆಕ್ಟ್ ಆದೆ. ಸೊ ಅಲ್ಲಿಂದ ನನ್ನ ರೇಡಿಯೋ ಜರ್ನಿ ಶುರು ಆಯಿತು. ಬಹಳಷ್ಟು ಥರದ ಕಾರ್ಯಕ್ರಮಗಳನ್ನು ನಡೆಸ್ಕೊಡ್ತೀನಿ. ಇವತ್ತು ಒಂದು ಹಂತಕ್ಕೆ RJ ಅವಿನಾಶ್ನ ಮೈಸೂರಿನಲ್ಲಿ ಜನ ರೆಕಗ್ನೈಸ್ ಮಾಡ್ತಾರೆ ಅಂದರೆ ಒಂದು ಬಹಳ ಸಂತೋಷ ಆಗುತ್ತೆ ಆ ವಿಚಾರಕ್ಕೆ. ಆ್ಯಂಡ್ ನಾನು MA ಇನ್ ಜರ್ನಲಿಸಮ್ ಮಾಡಿದೆ. ಸೊ ಐ ಗಾಟ್ ಗೋಲ್ಡ್ ಮೆಡಲ್ ಫಾರ್ ದ್ಯಾಟ್, ಫಸ್ಟ್ ರ್ಯಾಂಕ್. ಸೊ ಅದಾದಮೇಲೆ ನನಗೆ ಮೀಡಿಯಾ ಅನ್ನೋದು ಬಹಳ ತುಂಬ ಆಸಕ್ತಿ ಇರುವಂಥ ಒಂದು ಕ್ಷೇತ್ರ. ಐ ರಿಯಲಿ ಲವ್ ಟು ಬಿ ಅ ಪಾರ್ಟ್ ಆಫ್ ದ ಮೀಡಿಯಾ. ಗ್ರೇಟ್ ಸರ್. ಸರ್, ನಿಮ್ಮ ಜರ್ನಿ ಕೇಳ್ಕೊಂಬಂದ್ರೆ, ಅಂದರೆ ನಿಮಗೆ ಯು ಥಿಂಕ್ ನಿಮ್ಮ ಜರ್ನಿ RJ ಒಂದು ಕರಿಯರ್ ಏನಿದೆ, ಆರ್ ಯು ಎಂಜಾಯಿಂಗ್ ಇಟ್ ಸರ್? ನಿಮಗೆ ಅದು ನಿಜವಾಗ್ಲೂ ಖುಷಿ ಕೊಡ್ತಾ ಇದೆಯಾ, ಅಥವಾ ನಾನು ಇದಕ್ಕೆ ಬದಲು ಬೇರೆ ಏನೋ ಮಾಡಬಾಯ್ತು ಅಂತ ಅನಿಸ್ತಾ ಇದೆಯಾ ನಿಮಗೆ? ಖಂಡಿತ ಇಲ್ಲ. ತುಂಬ ಸಂತೋಷ ಅಂತೂ 100% ಕೊಟ್ಟಿದೆ ನನಗೆ RJ ಕೆಲಸ. ಯಾಕೆಂದರೆ ನಾವು ಅಶರೀರವಾಗಿ ಜನರನ್ನ ತಲುಪೋವಂಥದ್ದು ಒಂದು. ಇನ್ನೊಂದೇನಪ್ಪ ಅಂತಂದರೆ,
ಒನ್ಸ್ ಯು ಬಿಕಮ್ ಅನ್ ಆರ್ ಜೆ, ಒನ್ಸ್ ಯು ಕಮ್ ಇನ್ ಟು ದ ಮೀಡಿಯಾ, ಜನ ನಿಮ್ಮನ್ನ ಹಾಗೆ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ. ಬಟ್ ನಾವು ಆ್ಯಕ್ಚುಲ್ ಆಗಿ, ನಾನು ಚಿಕ್ಕ ಹುಡುಗ ಆಗಿದ್ದಾಗ, ಆರ್ಜೆ ಆಗಿದ್ದಾಗ, ನಾನು ಲವ್ ಸ್ಟೋರೀಸ್ ವಿತ್ ಅವಿನಾಶ್ ಅಂತ ಮಾಡ್ತಾ ಇದ್ದೆ. ಬರೀ ಪ್ರೇಮ ಪ್ರೀತಿ ಕಥೆಗಳನ್ನೇ ಹೇಳ್ತಾ ಇದ್ದೆ. ಇವಾಗ ಒಂದು ಲೆವೆಲ್ಲಿಗೆ ನೀವು ಇವಾಗ ನೀವು ಮೆಚ್ಯೂರ್ ಆಗ್ತಾ ಆಗ್ತಾ ಮೆಂಟಲಿ ನಿಮ್ಗೆ ಅನ್ಸುತ್ತೆ ಪ್ರೇಮ ಕಥೆ ಅಂದರೆ, ಪ್ರೇಮ ಅಂದರೆ ಬರೀ ಒನ್ ಸೈಡೆಡ್ ಲವ್ ಅಂತಲ್ಲ, ದೇಶನ ಪ್ರೀತಿ ಮಾಡ್ಬೋದು ನಮ್ಮ. ಸೊ ಈ ಥರ ಎಲ್ಲ ನೀವು ಇತಿಹಾಸ ಓದಿದಾಗ ನಿಮ್ಗೆ ಬೇರೆ ಫ್ರೇಮಲ್ಲಿ ಕೆಲಸ ಮಾಡಬೇಕು ಅಂತ ಅನ್ಸುತ್ತೆ. ಇದೇ ಫ್ರೇಮು ಬಟ್ ಡೈರೆಕ್ಷನ್ ಸ್ವಲ್ಪ ಚೇಂಜ್ ಮಾಡಿಕೊಂಡು. ನಾನು ಮೊನ್ನೆ ಒಂದು ಚಾವಾ ಅಂತ ಒಂದು ಸಿನಿಮಾ ನೋಡಿದೆ. ಕರೆಕ್ಟ್. ನಾನು ಆ ಸಿನಿಮಾ ನೋಡಿದ್ಮೇಲೆ ನಂಗೆ ಅನ್ನಿಸ್ತು, ಅಲ್ಲ ಎಂತೆಂಥ ಸ್ಯಾಕ್ರಿಫೈಸ್ ಇದೆ ನಮ್ಮ ದೇಶದಲ್ಲಿ, ಎಂಥ ಸ್ಯಾಕ್ರಿಫೈಸ್ ಅದು. ನನ್ಗೆ ಅವಾಗ ಇತಿಹಾಸ ಜಾಸ್ತಿ ಓದೋಕ್ಕೆ ಶುರು ಮಾಡಿದೆ ನಾನು. ಭಾರತದ ಇತಿಹಾಸ ನೋಡಿದ್ರೆ ನಿಮ್ಗಿರೋದೇ ಬರೀ ಸ್ಯಾಕ್ರಿಫೈಸ್, ತ್ಯಾಗ ಅನ್ನೋದು ಬಿಟ್ರೆ ಇನ್ನೇನು ಇಲ್ಲ. ಇಂಡಿಯನ್ ಹಿಸ್ಟ್ರಿ ಇಸ್ ಕಂಪ್ಲೀಟ್ಲಿ ಆನ್ ಸ್ಯಾಕ್ರಿಫೈಸ್. ಎಷ್ಟು ಜನ ತ್ಯಾಗ ಮಾಡಿದಾರಪ್ಪ. ಸ್ವತಂತ್ರಕ್ಕೆ 6 ಲಕ್ಷ ಜನ, ಸನಾತನ ಹಿಂದೂ ಧರ್ಮ ಉಳಿಸ್ಲಿಕ್ಕೆ ಎಷ್ಟೋ ಲಕ್ಷಾಂತರ ಜನ ಈಗಲೂ ಕೂಡ ಬಾರ್ಡರ್ ಅಲ್ಲಿ ತ್ಯಾಗ ಮಾಡ್ತಾ ಇದ್ದಾರೆ. ಈಗಲೂ ಕಾಣದೇ ಇರೋರು ಬೇರೆ ದೇಶಕ್ಕೆ ಹೋಗಿ ನಮ್ಮ ದೇಶವನ್ನ ರಕ್ಷಣೆ ಮಾಡಲಿಕ್ಕೆ ಎಷ್ಟು ತ್ಯಾಗ. ಇಡೀ ಜಗತ್ತಲ್ಲಿ ತ್ಯಾಗ ಅನ್ನೋ ಆ 2 ಅಕ್ಷರಕ್ಕೆ ಮೀನಿಂಗ್ ಸಿಗ್ಬೇಕು ಅಂದ್ರೆ ಭಾರತದ ಇತಿಹಾಸ ನಾವು ಓದ್ಬೇಕು. ಇಂಡಿಯನ್ ಹಿಸ್ಟ್ರಿ ವಿಲ್ ಗಿವ್ ಯು ದಟ್. ಒಂದು ವ್ಯಕ್ತಿ, ಒಂದು ತತ್ವ, ಒಂದು ಸಿದ್ಧಾಂತ, ಒಂದು ಪರಂಪರೆ ಉಳಿಸೋಕೆ ಎಷ್ಟು ತ್ಯಾಗ ಮಾಡಬಹುದು, ಮ್ಯಾಕ್ಸಿಮಮ್ ಏನ್ ತ್ಯಾಗ ಮಾಡ್ಬೋದು ಅದಷ್ಟು ತ್ಯಾಗ ನಿಮಗೆ ಭಾರತದ ಇತಿಹಾಸದಲ್ಲಿ ಸಿಗುತ್ತೆ. ಅದು ನನಗೆ ಅಪ್ಪ ಇದ್ರ ಬಗ್ಗೆ ನಾನು ಮಾತಾಡ್ಲಿಲ್ವಲ್ಲ ಅಂತ ಅನಿಸ್ತಿತ್ತು. ನಾವು ಇವಾಗ ತರಲೆ ತಮಾಷೆ ದಟ್ಸ್ ಫೈನ್, ಎಲ್ಲರೂ ಮಾಡ್ತಾರೆ. ಆದರೆ ಇತಿಹಾಸದ ಬಗ್ಗೆ ನಾವು ಹೇಳಿದಾಗ ಒಂದು ಸ್ಪಾರ್ಕ್, ಒಂದು ಚಿಂತನೆ ಹುಟ್ಕೊಳ್ಳುತ್ತೆ. ನಂಗೆ ಅನಿಸ್ತು ಈ ಥರ ಕಂಟೆಂಟ್ ಜಾಸ್ತಿ ಮಾಡ್ಬೇಕು ನಾನು ಅಂತ. ಸೊ ಒಬ್ಬ ಮೀಡಿಯಾ ವ್ಯಕ್ತಿ ಕಂಟೆಂಟ್ಗೋಸ್ಕರನೇ ಅವನು ಹಸಿವಿರೋದೆ. ಬೆಳಗ್ಗೆ ತಿಂಡಿ ಅವನಿಗೆ ಹಸುವಾಗುತ್ತೋ ಅಲ್ವಾ, ಕಂಟೆಂಟಿನ ಹಸುವು ಅದು ಯಾವತ್ತೂ ಹಿಂಗೋದೇ ಇಲ್ಲ ಅಂತ. ಒಬ್ಬ ಟ್ರೂ ಮೀಡಿಯಾ ಪರ್ಸನ್. ನಾನು ಇದನ್ನು ನಮ್ಮ ಜರ್ನಲಿಸಮ್ ಓದ್ತಾ ಇರ್ಬೇಕಾದ್ರೆ ಅಂದ್ಕೊಂಡೆ, ಎಷ್ಟು ಚೆನ್ನಾಗಿ ಒಂದು ಶೋ ಮಾಡ್ಬೋದು, ಎಷ್ಟೇ ಚೆನ್ನಾಗಿ ಶೋ ಮಾಡಿದ್ರು ಇದೊಂದು ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅಯ್ಯೋ ಇದೊಂದು ಹಿಂಗೆ ಮಾಡಿದರೆ ಚೆನ್ನಾಗಿರ್ತಿತ್ತು ಅಂತ. ಸೊ ನಾನು APJ ಅಬ್ದುಲ್ ಕಲಾಂ ಅವ್ರದ್ದು ಇಂಟರ್ವ್ಯೂ ಮಾಡಬೇಕಾದ್ರೆ ಅದು ನನ್ನ ಜೀವನದ ಒನ್ ಆಫ್ ದಿ ಬೆಸ್ಟ್ ಮೂಮೆಂಟ್ಸ್ ಅಂತ ನಂಗೆ ಅನ್ನಿಸ್ತು. ವಾವ್, ಅಬ್ದುಲ್ ಕಲಾಂ ಎಲ್ಲಿ ಸರ್ ಮಾಡಿದ್ದು? ನಾನು ಮೈಸೂರಿನಲ್ಲಿ ಅವ್ರು JSSಗೆ ಬಂದಿದ್ರು. ನನ್ನ ಫೇಸ್ಬುಕ್ಕಲ್ಲಿ ನೀವು ನೋಡಿದ್ರೆ ಫೋಟೋಸ್ ಎಲ್ಲ ಇದೆ. ಸೊ ಅವಾಗ ಅವ್ರು ನನ್ನ ಕೈಯನ್ನು ಹಿಂಗೆ ಹಿಡ್ಕೊಂಡಾಗ ಐ ಫೆಲ್ಟ್ ಎಂಥ ಗ್ರೇಟ್ ಪರ್ಸನ್ ಅವರು ಅಂತ. ಸೊ ನಾನು ಆಮೇಲೆ ಸುಬ್ರಹ್ಮಣ್ಯ ಸ್ವಾಮಿ ಅವರು ಲೀಡಿಂಗ್ ಎಕನಾಮಿಸ್ಟ್, ಅವ್ರದ್ದು ಇಂಟರ್ವ್ಯೂ ಮಾಡಿದ್ದೀನಿ. ಮತ್ತು ನಮ್ಮ ನಾರಾಯಣ ಮೂರ್ತಿಗಳ ಒಂದು ಇಂಟರ್ವ್ಯೂ ಮಾಡಿದ್ದೀನಿ. ಸೊ ಈ ವ್ಯಕ್ತಿಗಳನ್ನೆಲ್ಲ ಮೀಟ್ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಅನಿಸ್ತು ಅಚೀವ್ಮೆಂಟಿಗೆ ಒಂದು ಲಿಮಿಟ್ ಅನ್ನೋದೇ ಇರಬಾರ್ದು ಅಂತ. ನಾನು ಎಲ್ಲರಿಗೂ ತಮಾಷೆಗೆ ಹೇಳ್ತಾ ಇರ್ತೀನಿ, ಕನಸು ಕಂಡ್ರೆ ಆ ಕನಸು ಕಾಸ್ಟ್ಲಿ ಆಗಿರಬೇಕು, ಚೀಪ್ ಆಗಿರೋ ಕನಸು ಕಾಣಬಾರ್ದು. ಯಾಕೆ ಸರ್? ಹೆಂಗೆ? ಯಾಕೆ ಅಂದರೆ ಈಗ ನನ್ನ ಕನಸು ನಾನೇನೋ ಒಂದು ಅಂದ್ಕೊಂಡಿರ್ತೀನಿ. ನಾನು ಇವಾಗ ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟಬೇಕು, ಒಂದು ಕಾರ್ ತಗೋಬೇಕು, ಇಷ್ಟಕ್ಕೆ ನಾನು ಸೀಮಿತ ಆದರೆ ನಾನು ಬೆಳೆಯಲ್ಲ. ನನ್ನ ಕನಸು ಎಷ್ಟು ಅಗಾಧವಾಗಿ ದೊಡ್ಡದಾಗಿರಬೇಕು ಅಂತಂದರೆ ನನಗನ್ನಿಸ್ತು ನಾನು ಒಂದು 10,000 ಮಕ್ಕಳಿಗೆ ಭಗವದ್ಗೀತೆ ಪಾಠ ಹೇಳಬೇಕು. ಆ 10,000 ಮಕ್ಕಳಿಗೆ ಹೇಗೆ ಪಾಠ ಹೇಳಬೇಕು ಅಂದರೆ ಅವ್ರ ಜನ್ಮದಲ್ಲಿ ಅವರು ಈ ತಿರುಳು ಏನಿದೆ ಭಾರತದ ಸಂಸ್ಕೃತಿದು ಮರಿಬಾರ್ದು ಅಂತ. ಸೊ ಈ ವಿಷನ್ ದೊಡ್ಡದಾಗಿರ್ಬೇಕು. ಸೊ ಕನಸು ಕಾಣೋದು ಕಾಸ್ಟ್ಲಿ ಕನಸೇ ಕಾಣಬೇಕು, ಸಖತ್ ಕಾಸ್ಟ್ ಆಗಿರ್ಬೇಕು ಅದು. ಅದಕ್ಕೋಸ್ಕರ ಬದುಕಬೇಕು. ಅದರಲ್ಲಿರೋ ನನ್ನ ಪ್ರಕಾರ ಕೆಲಸ ಮಾಡೋದು. ಮತ್ತು ಇನ್ನೊಂದೇನೆಂದರೆ ಭಾರತೀಯರು ಡಿಸಪಾಯಿಂಟ್ಮೆಂಟ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಎಷ್ಟೋ ಕನಸುಗಳು ಫೇಲ್ ಆಗುತ್ತೆ, ಎಷ್ಟೋ ಬಿಸ್ನೆಸ್ಸಲ್ಲಿ ನಾವು ಕೈ ಸುಟ್ಕೊಳ್ತೀವಿ. ಆ ಡಿಸಪಾಯಿಂಟ್ಮೆಂಟನ್ನು ಹೇಗೆ ಹ್ಯಾಂಡಲ್ ಮಾಡ್ತಾರೆ ಬೇರೆಯವರು, ನಾವು. ನಮಗೆ ದೊಡ್ಡ ಶಕ್ತಿ ಅಂದರೆ ನಮ್ಮ ಸಂಸ್ಕೃತಿ ನಮಗೆ ಕಲಿಸಿರೋದು ತಾಳ್ಮೆ, ಪೇಷನ್ಸ್. ಇಟ್ಸ್ ಓಕೆ, ಇಟ್ ವಿಲ್ ಹ್ಯಾಪನ್ ಅಂತ. ಬೈ ಡಿಫಾಲ್ಟ್ ನಮ್ಮ DNA ಪೇಷನ್ಸು ಇದೆ, ಪರಾಕ್ರಮ ಕೂಡ ಇದೆ. ರಾಮ ನನಗೆ ಅವನ್ನ ಓದ್ತಾ ಇರ್ಬೇಕಾರೆ ರಾಮಾಯಣದಲ್ಲಿ ಅತ್ಯಂತ ದೊಡ್ಡ ಪರಾಕ್ರಮಶಾಲಿ, ಅಟ್ ದಿ ಸೇಮ್ ಟೈಮ್ ಅಷ್ಟೇ ಪೇಷನ್ಸ್ ಇತ್ತು. ದುಡುಕ್ತಿತ್ತಿಲ್ಲ. ರಾಮ ಯಾವತ್ತೂ ದುಡುಕಿಲ್ಲ. ಎನಿ ಡಿಸಿಷನ್ ಆಫ್ ಲಾರ್ಡ್ ರಾಮ ಇನ್ ರಾಮಾಯಣ ಅದು ಹೇಸ್ಟಿ ಅಲ್ಲ. ಕರೆಕ್ಟ್. ಸಾವಿರ ಸತಿ ಯೋಚನೆ ಮಾಡಿ ಡಿಸಿಷನ್ ತಗೊಂಡಿದ್ದ. ದುಡುಕಿಲ್ಲ ನಮ್ಮಲ್ಲಿ. ಕೃಷ್ಣನು ಅಷ್ಟೇ, ಕುರುಕ್ಷೇತ್ರ ಯುದ್ಧ ಮಾಡ್ಬಿಡೋಣ, ಕೌರವ್ರನ್ನೆಲ್ಲ ಬಡಿದ್ಬಿಡೋಣ, ಅವರ ಅಧರ್ಮಿಗಳು ಅಲ್ಲ. 1,000 ಸತಿ ಯೋಚನೆ ಮಾಡಿದ್ದಾರೆ, ಯುದ್ಧ ಬೇಕೇ ಬೇಕು ಅಂತ. ಅವತ್ತಿನ ಸಿಚುಯೇಷನಿಗೆ ಯುದ್ಧ
ದಟ್ ವಾಸ್ ದ ಡಿಮ್ಯಾಂಡ್. ಕೃಷ್ಣ ತುಂಬ ಚೆನ್ನಾಗಿ ಅದನ್ನು ಅರ್ಥ ಮಾಡ್ಕೊಂಡಿದ್ದ. ಇಲ್ಲ, ನಾನು ಯುದ್ಧ ಮಾಡಿಸ್ಲಿಲ್ಲ ಅಂದರೆ ಅಧರ್ಮ ಧರ್ಮಕ್ಕೂ ಡಿಫ್ರೆನ್ಸೇ ಇರಲ್ಲ. ಸೊ ಆ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇದೆಯಲ್ಲ, ಅದನ್ನು ನಾವು ಅರ್ಥ ಮಾಡ್ಕೋಬೇಕಂದ್ರೆ ಪ್ಲೀಸ್ ರೀಡ್ ರಾಮಾಯಣ, ಪ್ಲೀಸ್ ರೀಡ್ ಮಹಾಭಾರತ. ಅದು ಡಿಸಿಷನ್ ಎಕ್ಸಾಕ್ಟಾಗಿ ತಗೊಳ್ಳೋವಂಥ ಚೈತನ್ಯ ನಮಗೆ ಬರೋದೇ ರಾಮಾಯಣ ಮಹಾಭಾರತದಿಂದ. ದಟ್ ಈಸ್ ದ ಟೆಕ್ಸ್ಟ್ ಅಂತ ನಂಗೆ ಅನ್ಸುತ್ತೆ. ಅಬ್ಸಲ್ಯೂಟ್ಲಿ ಸರ್. ನಿಮ್ ಜೊತೆ ಮಾತಾಡ್ತಾ ಇದ್ರೆ ನಾನು ನಿನ್ನೆ ಮಾತಾಡಕ್ ಬಿಟ್ಬಿಡೋಣ ಅನ್ಕೊಂಡು ಆಸೆ ಆಗ್ತಾ ಇದೆ. ಯಾಕಂದ್ರೆ ನಾನು ಕ್ವಶನ್ ಕೇಳೋದೇ ಬೇಕಾಗಿಲ್ಲ. ಯಾಕಂದ್ರೆ ನೀವು ಹೇಳ್ತಾ ಇರೋದೆಲ್ಲ ಒಂದೊಂದು ವೆರಿ ರಿಲೇಬೆಂಟ್. ಈಗ ನನ್ನ ಜೀವನದ ಒಂದು ದೊಡ್ಡ ಕನಸಾಗಿದ್ದು ಅಬ್ದುಲ್ ಕಲಾಂ ಸರ್ ಅವ್ರನ್ನ ಒಂದ್ಸರಿ ನಮಸ್ಕಾರ ಮಾಡೋಂತ ಆಸೆ ಇತ್ತು. ಅದಾಗ್ಲೇ ಇಲ್ಲ, ನಮ್ಗೆ ಸಿಗ್ಲಿಲ್ಲ ಆ ತರ ಅವಕಾಶ. ನಮ್ಗೆ ನೀವು ಮಾಡಿದ್ರ ಅಂದ್ರೆ ನಾನು ನಿಜವಾಗ್ಲೂ ನಿಮ್ಮ ಹ್ಯಾಂಡ್ ಶೇಕ್ ಒಂದ್ಸರಿ ಮಾಡ್ಬಿಡ್ತೀನಿ. ಯಾಕೆ ಅಂದ್ರೆ ನೋಡಿ, ನಮ್ಗೆ ನಮ್ಮ ದೇಶದಲ್ಲಿ ಇವತ್ತಿನ ಒಂದು ಪೊಲಿಟಿಕಲ್ ಸಿಸ್ಟಮ್ ಆದಾಗ ಜಾತೀಯತೆ, ಆ ಜಾತಿ ಇದು ಅಂತೆಲ್ಲ ನಾವೆಲ್ಲ ಸಿಕ್ಕಾವಡೆ ಮಾತಾಡ್ತೀವಿ. ಅಬ್ದುಲ್ ಕಲಾಂ ಆಂಗಲ್ ನೋಡೋದೇ ಇಲ್ಲ ನಾವು. ಅಂದ್ರೆ ಅವರೊಬ್ರು ಬೇರೆ ಧರ್ಮಕ್ಕೆ ಸೇರಿದವರು ಅಥವಾ ನಮ್ಗೆ ಆ ತರ ಒಂದು ಹೇಟ್ರೆಡ್ನೆಸ್ ಬರೋದು ನಮ್ಗೆ ನ್ಯಾಚುರಲ್ ಆಗಿ ಬರಕ್ ಸಾಧ್ಯನೇ ಇಲ್ಲ. ಅಟ್ ದ ಸೇಮ್ ಪಾಯಿಂಟ್ ಆಫ್ ಟೈಮ್ ನೀವು ರಾಮಕೃಷ್ಣ ಬಗ್ಗೆ ಮಾತಾಡಿದ್ರಿ. ನಮ್ದು ಇದೇ ಸೊಸೈಟಿ ರಾಮಕೃಷ್ಣನ ಹೇಟ್ ಮಾಡಿ ಬೈಯೋರು ನಂಗೆ ಆಶ್ಚರ್ಯ ಆಗತ್ತೆ. ಅಂತ ವ್ಯಕ್ತಿ ಬರೀ ಒಳ್ಳೆದನ್ನೇ ಹೇಳ್ಕೊಡ್ತಾರಂತ ರಾಮಕೃಷ್ಣ. ಹೋಗ್ಲಿ, ದೇವರಂತ ನೋಡ್ಬೇಡಿ, ಮನುಷ್ಯ ಅಂತಾನೆ ನೋಡಿ, ರಾಜ ಅಂತಾನೆ ನೋಡಿ, ಪರವಾಗಿಲ್ಲ, ನನ್ ಬೇಜಾರಿಲ್ಲ. ಆದ್ರೆ ಅವ್ರು ಏನ್ ಹೇಳ್ಕೊಟ್ರು? ಒಳ್ಳೆದನ್ನೇ ಹೇಳ್ಕೊಟ್ಟಿದ್ದಾರೆ. ಅದನ್ನ ಅಪ್ರಿಶಿಯೇಟ್ ಮಾಡ್ತಾ ಇಲ್ಲ ಅಂತ ನನಗೆ ಒಂದು ಕ್ವಶನ್ ಕೇಳ್ಬೇಕಂತ. ನೋಡಿ, ಏನಾಗುತ್ತೆ ಅಂದ್ರೆ ನಮಗೆ ಭಾರತೀಯ ಸಂಸ್ಕೃತಿಗೆ ಆಪೋಸಿಷನ್ನು ಇದ್ದಿತ್ತು. ಹಿಂದಿನ ಕಾಲದಲ್ಲಿ ದೇವತೆಗಳು ಧರ್ಮದ ಪರವಾಗಿದ್ರು, ದೇವತೆಗಳ ಜೊತೆ ರಾಕ್ಷಸರಿದ್ರು. ರಾಕ್ಷಸರು ಅವ್ರದ್ದು ಕೆಲಸ ಏನು ಅಂದ್ರೆ ದೇವತೆಗಳ ಪಾಸಿಟಿವಿಟಿನ ಹಾಳು ಮಾಡುವಂಥದ್ದು. ಅವಾಗ ಸೃಷ್ಟಿಕರ್ತ ರಾಕ್ಷಸರನ್ನೇ ಸೃಷ್ಟಿ ಮಾಡದೆ ಬರೀ ದೇವತೆಗಳನ್ನ ಸೃಷ್ಟಿ ಮಾಡಿದಿದ್ರೆ ನಾವು ಇಷ್ಟು ದೂರ ಬರ್ತಿರ್ತಿಲ್ಲ. ನಮಗೆ ಶತ್ರುಗಳೇ ಇಲ್ಲ ಅಂದ್ರೆ ಯಾರ ಜೊತೆ ಯುದ್ಧ ಮಾಡ್ತೀರಾ? ಮನ್ಮನೆಯವ್ರ ಜೊತೆ ನಾವು ಏನಕ್ಕೆ ಯುದ್ಧ ಮಾಡಬೇಕು? ಶತ್ರುಗಳು ಇರಬೇಕು. ಶತ್ರುಗಳು ಇಲ್ಲ ಅಂತಂದ್ರೆ ಈ ಹಿಂದೂ ಸನಾತನ ಧರ್ಮ ಏನಿದೆ, ಸಾವಿರಾರು ವರ್ಷಗಳಿಂದ ನಮಗೆ ಹಾಗೆ ಶತ್ರುಗಳು ಬರ್ತಾ ಇದ್ದಾರೆ. ಆದ್ರೆ ಶತ್ರುಗಳು ಉರಿದೋಗಿದ್ದಾರೆ, ನಮ್ಮ ಪುರುಷರು ಮೇಲೆದ್ದಿದ್ದಾರೆ. ದಟ್ ಈಸ್ ದ ಬ್ಯೂಟಿ ಆಫ್ ಸನಾತನ ಧರ್ಮ. ಇವತ್ತಿಗೂ ಕೂಡ ಸಾವಿರಾರು ಜನ ನಮ್ಮ ಸನಾತನ ಧರ್ಮದ ಬಗ್ಗೆ ಅದು ಇದು ಅಂತ ಮಾತಾಡಿದ್ರೆ ಅದು ನಿತ್ಯ ನೂತನವಾಗಿ ಪ್ರಜ್ವಲಿಸ್ತಾನೇ ಇದೆ. ಅದು ಪ್ರಜ್ವಲಿಸಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಈ ಥರ ವಿರೋಧಿಗಳಿರುವಂಥದ್ದು. ಮತ್ತು ಇನ್ನೊಂದೇನಂತಂದ್ರೆ, ನಾವು ವಿರೋಧಿಗಳೇ ಇಲ್ಲ ಅಂತಂದ್ರೆ ನಾವು ಇಷ್ಟು ಮುಂದೆ ಬರೋಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಯಾರು ಅಪೋಸ್ ಮಾಡಲ್ಲ, ಎಲ್ಲರೂ ನಮ್ಮನ್ನು ಅಕ್ಸೆಪ್ಟ್ ಮಾಡಿಬಿಡ್ತಾರೆ. ಎಲ್ಲರೂ ನಾವು ಹೇಳಿದ್ ಸರಿ ಹಾ ಅಂತ ಅಂದ್ಬಿಡ್ತಾರೆ ಅಂದರೆ ಅವಾಗ ನಮಗೆ ಅಹಂಕಾರ ಬಂದ್ಬಿಡುತ್ತೆ. ನಾವು ಆಮೇಲೆ ಅಧ್ಯಯನನೇ ಮಾಡಲ್ಲ. ಇವತ್ತು ನಾವು ಆಳವಾಗಿ ಅಧ್ಯಯನ ಯಾಕೆ ಮಾಡ್ತಿದ್ದೀವಿ, ಯಾಕೆ ಇಷ್ಟೊಂದು ಫೈಟ್ ಮಾಡ್ತಾ ಇದ್ದೀವಿ, ಯಾಕೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಿ ಆನ್ಲೈನ್ ಕ್ಲಾಸ್ ತಗೊತೀವಿ? ಆ ನೋವು, ನಾನು ಏನಾದರೂ ಸಾಧನೆ ಮಾಡಬೇಕು, ಆ ಕಿಚ್ಚನ್ನು ನಮಗೆ ಹಚ್ಚಿರೋರು ನಮ್ಮವರಲ್ಲ, ನಮ್ಮ ವಿರೋಧಿಗಳು. ಕರೆಕ್ಟ್. ಥ್ಯಾಂಕ್ಸ್ ಫಾರ್ ದ್ಯಾಟ್. ನೀವು ನಮ್ಮನ್ನು ವಿರೋಧಿಸ್ಲಿಲ್ಲ ಅಂದರೆ ಈಗ ಆರ್.ಜೆ. ಅವಿನಾಶ್ ಆರಾಮಾಗಿ ಒಂದು ಮೀಡಿಯಾದಲ್ಲಿ ಇದ್ಕೊಂಡು ಸಂಬಳ ತೊಗೊಂಡು ಒಂದು ಏಜೆನ್ಸಿ ಹಾಕ್ಕೊಂಡು ಆರಾಮಾಗಿ ಸೆಲೆಬ್ರಿಟೀಸ್ ಜೊತೆ ಲಂಚ್ ಮಾಡ್ಕೊಂಡು ಸೆಲ್ಫಿ ತೊಗೊಂಡು ನನ್ನ ಲೈಫ್ ಹೆಂಗೋ ಹೋಗ್ತಾ ಇತ್ತು. ಆದರೆ ನನ್ನ ಲೈಫು ಇಲ್ಲ, ನಾನು ತ್ಯಾಗ ಮಾಡಬೇಕು, ಸೊ ಒಂದು 10,000 ಮಕ್ಳಿಗೆ ಭಗವದ್ಗೀತೆ ಹೇಳ್ಕೊಡ್ಬೇಕು, ರಾಮಾಯಣ ಮಹಾಭಾರತ ಕಥೆಗಳು ಹೇಳ್ಬೇಕು ಮಕ್ಕಳಿಗೆ. ಆ ವಿಷನ್ನು ಇಷ್ಟು ನಾನು ಆರ್.ಜೆಗೂ ಇಷ್ಟೊಂದು ಕಷ್ಟಪಟ್ಟು ಕೆಲಸ ಮಾಡಿಲ್ಲ. ಇದಕ್ಕೆ ಯಾಕೆ ಇಷ್ಟೊಂದು ಕೆಲಸ ಮಾಡ್ತೀನಿ ಅಂದರೆ ನನಗೆ ಗೊತ್ತಿದೆ ಇವತ್ತಿನ ಸಿಚುಯೇಷನಲ್ಲಿ ನಾವುಗಳು ಈ ಥರ ಇನಿಷಿಯೇಟಿವ್ ತೊಗೊಳ್ಳಿಲ್ಲ ಅಂದರೆ ಮುಂದೆ ಅಪಾಯ ಕಾದಿದೆ ಅನ್ನೋದು ನಮಗೆ ಮನದಟ್ಟು ಮಾಡಿಕೊಟ್ಟಿದ್ದಾರೆ ನಮ್ಮ ವಿರೋಧಿಗಳು. ಸೊ ಥ್ಯಾಂಕ್ ಯು ಸೋ ಮಚ್. ಲೆಟ್ಸ್ ಪ್ಲೇ. ನೀವು ಎಂಥ ಚಾಲೆಂಜ್ ಕೊಡ್ತೀರಾ ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ಆದರೆ ನಮ್ಮ ಸನಾತನ ಧರ್ಮಕ್ಕೆ ನಾವು ಯಾವತ್ತೂ ಕಾಂಪ್ರಮೈಸ್ ಆಗಲ್ಲ. ವಿ ವಿಲ್ ಫೈಟ್. ಹೇಗೆ ಫೈಟ್ ಮಾಡ್ತೀವಿ ಅಂತಂದರೆ ಸೂರ್ಯ ಚಂದ್ರರಿರೋ ತನಕ ರಾಮಾಯಣ ಮಹಾಭಾರತ ವೇದಗಳು ಇದ್ದೇ ಇರುತ್ತೆ. ನೀವು ಎಂಥದೇ ಚಾಲೆಂಜ್ ಕೊಡಿ, ವಿ ಆರ್ ರೆಡಿ ಟು ಅಕ್ಸೆಪ್ಟ್ ವಿತ್ ಅ ಸ್ಮೈಲ್. ಇದೇ ನನ್ನ ಸಂಸ್ಕೃತಿ ನನಗೆ ಕಲಿಸ್ಕೊಟ್ಟಿರೋದು. ಸರ್, ನೀವು ಹೇಳೋದು ಹೆಂಗೆ ಅಂದರೆ ಹೊಟ್ಟೆ ಹಸ್ದವನಿಗೇನೆ ಊಟದ ಬೆಲೆ ಅಂತ ಹೇಳ್ತಾರಲ್ಲ. ಈಗ ಈ ತರ ವಿರೋಧ ಬಂದಾಗಲೇ ನಮ್ಮ ಸನಾತನ ಧರ್ಮದ ಒಂದು ದೊಡ್ಡ ವಿಷಯಗಳೇನಿದೆ ಅದು ನಮ್ಗೆ ಅರಿವಾಗ್ತಾ ಹೋಗುತ್ತೆ, ನಮ್ಗೆ ಜಾಸ್ತಿ ಅರಿವಾಗ್ತಾ ಹೋಗುತ್ತೆ ಅಂತ ಅನ್ಕೋಬಹುದು. ಖಂಡಿತ. ಈಗ ನೋಡಿ, ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಬಂದರು. ವಿರೋಧ ಎಷ್ಟು ಬಂತು? ಆ ವಿರೋಧದ ನಡುವೆ ಇದು ಎಷ್ಟು ಪ್ರಜ್ವಲಿಸ್ತಾ ಇದೆ ಅಂದರೆ ಆ ವಿರೋಧ ಇಟ್ ಇಸ್ ನೆಗ್ಲಿಜಿಬಲ್. ಹಂಗೆ ಇವತ್ತು ಜಗತ್ತು ಸನಾತನ ಧರ್ಮದ ಕಡೆ ನೋಡ್ತಾ ಇದೆ. ಇವತ್ತು ಇಡೀ ಜಗತ್ತಿಗೆ ಅರ್ಥ ಆಗಿದೆ ಸತ್ವ ಅನ್ನೋದೇನಾದರೂ ಇದ್ರೆ ಅದು ಭಾರತದಲ್ಲಿ ಮಾತ್ರ ಅನ್ನೋದು. ಇದು ಎಲ್ಲ ಜಗತ್ತಿನ ಎಲ್ಲ ಜನರಿಗೂ ಅರ್ಥ ಆಗ್ಬಿಟ್ಟಿದೆ ಇವತ್ತು. ಅಂದರೆ ಯಾರ್ಯಾರು ವಿದ್ಯಾವಂತರು, ಕೆಲವರು ಅಜ್ಞಾನನೇ ಚೆನ್ನಾಗಿದೆ ಅಂತ.
ಇವಾಗ ಕೆಲವರು ರೋಡ್ ಸೈಡಲ್ಲೇ ಒಂದು ಪಾನಿಪುರಿ ತುಂಬ ಚೆನ್ನಾಗಿದೆ, ಟೇಸ್ಟಿ ಆಗಿದೆ. ಯಾಕೆ ಅಂದರೆ 5 ಸ್ಟಾರ್ ಹೋಟ್ಲು ಈ ಕಡೆ ಊಟ ಟೇಸ್ಟ್ ಮಾಡಿಲ್ಲ ಅವರು. ಸನಾತನ ಧರ್ಮ ಒಂದು ಸತಿ ಒಂದೇ ಒಂದು ಭಗವದ್ಗೀತೆಯ ಶ್ಲೋಕನ ಕಾನ್ಸಂಟ್ರೇಷನಿಂದ ಒಂದು ಸತಿ ಅದನ್ನು ಓದ್ಬಿಟ್ರೆ ಸಾಕು, ಎಂಥ ಗ್ರೇಟ್ ಅಂತ ಅನ್ನಿಸ್ಬಿಡುತ್ತೆ. ಅದನ್ನು ಓದ್ತಾ ಅವ್ರಿಗೆ ಗೊತ್ತಾಗದೇ ಇರೋ ಥರ ಭಾರತ ಎಷ್ಟು ದೊಡ್ಡ ರಾಷ್ಟ್ರ ಅಂತ ಅನ್ಸೋಕೆ ಶುರುವಾಗುತ್ತೆ. ಭಾರತದ ಮುಂದೆ ನಾವೆಲ್ಲ ಏನೂ ಇಲ್ವಲ್ಲಪ್ಪ, ಎಂಥ ದೊಡ್ಡ ರಾಷ್ಟ್ರ, ಎಂಥ ಚೈತನ್ಯ ಪೂರ್ಣವಾಗಿ ಆ ರಾಷ್ಟ್ರ ಇದೆ, ಎಷ್ಟು ಸಾವಿರ ವರ್ಷದಿಂದ ಗಟ್ಟಿಯಾಗಿ ನಿಂತಿದ್ದು, ಎಷ್ಟು ದಾಳಿಗಳಾಯಿತು, ಎಷ್ಟು ವೈಚಾರಿಕ ಆಕ್ರಮಣಗಳಾಯಿತು. ಇವತ್ತಿಗೂ 2025 ನಾನು ನೀವು ಕೂತ್ಕೊಂಡು ಸನಾತನ ಧರ್ಮದ ಬಗ್ಗೆ ಮಾತಾಡ್ತಿದ್ದೀವಿ ಅಂತಂದರೆ ಇದು ಎಂತಹ ಶಕ್ತಿ ಇರಬೇಕು, ಅದು ಯಾವ ಅಗೋಚರ ಶಕ್ತಿ ಭಾರತವನ್ನು ಇಷ್ಟೊಂದು ಗಟ್ಟಿ ಮಾಡ್ತು, ವಿ ಡೋಂಟ್ ನೋ. ಅದರ ಹುಡುಕಾಟನೇ ನಮ್ಮ ಈ ಅಧ್ಯಯನಗಳು ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ. ಸರ್, ನೀವು ತಾಳ್ಮೆ ಅಂತ ಹೇಳಿದ್ರಿ. ಈಗ ನನ್ನ ಪ್ರಕಾರ ತಾಳ್ಮೆ ತುಂಬಾ ಅಗತ್ಯ. ನಮ್ಮ ಒಂದು ಸುಖ ಜೀವನ ನಡೆಸಕ್ಕೆ ಅಥವಾ ನಮ್ಮ ಜೀವನದಲ್ಲಿ ಒಂದು ಅಚೀವ್ ಮಾಡಕ್ಕೆ ಅಥವಾ ಏನೇ ಒಂದು ಮಾಡೋಕ್ಕೂ ತಾಳ್ಮೆ ಎಸೆನ್ಷಿಯಲ್. ಯಾಕಂದ್ರೆ ತಾಳ್ಮೆಯಿಂದ ನಮಗೆ ಆ ಸೋಲ್ಗಳನ್ನ ಹೆಂಗೆ ನಾವು ಎದುರಿಸೋದು ಗೊತ್ತಾಗತ್ತೆ, ಜನಗಳನ್ನ ಹೆಂಗೆ ನಾವು ಬೆರಿಬೇಕು, ಜನಗಳ ಜೊತೆ ಬೇರೆ ಬೇರೆ ತರ ಜನಗಳ ಜೊತೆ ಹೆಂಗೆ ಬೆರಿಬೇಕು ಅದು ತಾಳ್ಮೆ ನಮ್ಗೆ ಹೆಲ್ಪ್ ಮಾಡುತ್ತೆ. ಇದು ನಮ್ಮ ಸನಾತನ ಧರ್ಮ ಯಾವ ರೀತಿ ಹೇಳ್ಕೊಡುತ್ತೆ. ನಮ್ಮ ಅಪ್ಪ ಅಮ್ಮ ಯಾವತ್ತು ನಮ್ಗೆ ತಾಳ್ಮೆಯಿಂದ ಅಂತ ಯಾವತ್ತೋ ಹೇಳಿರ್ಬೋದು, ಬಟ್ ಅದೇ ಕೋಚಿಂಗ್ ತರ ನಮ್ಗೆ ಸಿಕ್ಕಿರಲ್ಲ. ಬಟ್ ಇನ್ಹೆರಿಟೆಂಟ್ಲಿ ನಾವು ತಾಳ್ಮೆ ಇದೆ ನಮ್ಮಲ್ಲೆಲ್ಲರಿಗೂ. ಅದು ಎಲ್ಲಿಂದ ಬರೋಕ್ ಸಾಧ್ಯ, ಹೆಂಗ್ ಬರ್ತಾ ಇದೆ ನಮ್ಗೆ? ನೋಡಿ, ತಾಳ್ಮೆ ಅಂದ್ರೆ ಸನಾತನ ಧರ್ಮ ಶತ್ರು ಬಂದು ನಿನ್ ಮನೆ ಒಳಗಡೆ ಕೂತಾಗ್ಲೂ ತಾಳ್ಮೆ ತೋರಿಸು ಅಂತ ಖಂಡಿತ ಹೇಳಲ್ಲ. ತಾಳ್ಮೆ ಯಾರಿಗೆ ತೋರಿಸ್ಬೇಕು ಅಂದ್ರೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಮಗುಗೆ ನಾನು ಒಂದು ಶ್ಲೋಕ ಹೇಳ್ಕೊಡ್ತಾ ಇದ್ದೀನಿ, 1000 ಸತಿ ನಾನು ಹೇಳ್ಕೊಡ್ಬೇಕು ಆಸ್ ಅ ಟೀಚರ್. ಆ ಮಗುಗೆ ತಲೆಗೆ ಹೋಗೋ ತನಕ ನನ್ನ ಕೆಲಸ ಏನು, ಹೇಳು ಹೇಳು ಹೇಳು, ಅಲ್ಲಿ ತಾಳ್ಮೆ ಬೇಕು ನನಗೆ. ಮತ್ತೆ ಒಂದು ಸೋಲ್ ಉಂಟಾಯಿತು ನನಗೆ. ನಾನು ಎಕ್ಸಾಮಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ MBA ಎಂಟ್ರೆನ್ಸ್ ಎಕ್ಸಾಮಲ್ಲಿ CAT ಎಕ್ಸಾಮ್ ತೊಗೊಂಡಿದ್ದೀನಿ, ಟಾಪ್ B ಸ್ಕೂಲ್ಸಲ್ಲಿ ಹೋಗಬೇಕು ಅಂತ. ನಾನೇನಾಯಿತು, ಸೋಲ್ಬಿಟ್ಟೆ. ನನಗೆ ಈ ಸತಿ ಆಗಲಿಲ್ಲ. ಕೂತ್ಕೊಂಡು ತಾಳ್ಮೆಯಿಂದ ಅನಲೈಸ್ ಮಾಡಬೇಕು, ನಾನು ಯಾಕೆ ಸೋಲ್ ಉಂಟಾಯಿತು, ನನ್ನ ಸ್ಪೀಡ್ ಎಲ್ಲಿ ಡೌನ್ ಆಯಿತು, ಇದೆಲ್ಲ ನಾನು ಕೂತ್ಕೊಂಡು ತಾಳ್ಮೆಯಿಂದ ಅನಲೈಸ್ ಮಾಡಬೇಕು. ಆ ಥರ ಈಗ ಫಾರ್ ಎಕ್ಸಾಂಪಲ್ ನನ್ನ ಮನೆಯೊಳಗಡೆನೆ ನನ್ನ ಶತ್ರು ಬಂದಿದ್ದಾನೆ ಅಂದಾಗ ಒಂದೇ ಒಂದು ಸೆಕೆಂಡು ತಾಳ್ಮೆ ತಗೊಳ್ಳೇಬಾರ್ದು. ಭಗವಂತ ಶ್ರೀಕೃಷ್ಣ ಅವನ ಡಿಸಿಷನ್ಸ್ ಎಲ್ಲ ತಾಳ್ಮೆ ಯಾವಾಗ ಎಲ್ಲಿ, ಇಟ್ ಡಿಪೆಂಡ್ಸ್ ಆನ್ ದಿ ಆಪೋನೆಂಟ್. ತಾಳ್ಮೆ ಯಾವಾಗ ಅಂದ್ರೆ ಸಿಚುಯೇಷನ್ ಮತ್ತೆ ಆಪೋನೆಂಟ್ ಎರಡು ವಿಚಾರ ನಾವು ತಿಳ್ಕೊಬೇಕು. ಈಗ ಸಿಚುಯೇಷನ್ ತುಂಬಾ ಡಿಮ್ಯಾಂಡ್ ಮಾಡ್ತಾ ಇದೆ, ನಾನು ಅಗ್ರೆಸಿವ್ ಆಗಿಲ್ಲ ಅಂತಂದ್ರೆ ಅವನು ಬಂದು ನನ್ನನ್ನು ಸಂಹಾರ ಮಾಡ್ತಾನೆ. ಅಂಥ ಸಂದರ್ಭದಲ್ಲಿ ನಾನು ತಾಳ್ಮೆಯಾಗಿದ್ದು ಬಾರಪ್ಪ ಸಂಹಾರ ಮಾಡು ಅಂತ ಹೇಳೋಕ್ಕಾಗಲ್ಲ. ಅವನಿಗೆ ಆ ಯೋಚನೆ ಬರೋಕ್ಕಿಂತ ಮುಂಚೆ ನನ್ನ ತಲವಾರು ಅವನ ಹತ್ರ ಇರಬೇಕು ಅಂತ ಹೇಳ್ತಾ ಇರೋದು. ಹಿಂದೆ ಮರಾಠರು ಯಾವತ್ತು ಒಂದೇ ಒಂದು ಸೆಕೆಂಡು ಯುದ್ಧ ಅಂತ ನಿಂತಾಗ ಅವರು ಯಾರನ್ನು ಲೆಕ್ಕ ಹಾಕದೆ ಪರಾಕ್ರಮದಿಂದ ಹೋರಾಟ ಮಾಡಿದ್ರು. ಯಾಕೆ ಅಂದರೆ ಅವತ್ತು ಡೆಕ್ಕನ್ ಪ್ಲಾಟ್ಯೂನ ಸಂರಕ್ಷಣೆ ಮೊಘಲರಿಂದ ಮಾಡೋ ಅವಶ್ಯಕತೆ ಭರತಖಂಡಕ್ಕೆ ತುಂಬ ಇತ್ತು. ಆದರೆ ಪ್ಲಾನಿಂಗ್ ಮಾಡ್ಬೇಕಾದ್ರೆ ತುಂಬ ತಾಳ್ಮೆಯಿಂದ ಪ್ಲಾನಿಂಗ್ ಮಾಡ್ತಿದ್ರು. ಎಕ್ಸಿಕ್ಯೂಷನಲ್ಲಿ ತಾಳ್ಮೆ ಇಲ್ಲ, ಪ್ಲಾನಿಂಗಲ್ಲಿ ಮಾತ್ರ ತಾಳ್ಮೆ. ಓಕೆ, ಇವಾಗ ಇವ್ರ ಹತ್ರ ಇಷ್ಟು ಕುದುರೆಗಳಿದೆ, ಇಷ್ಟು ಆನೆಗಳಿದೆ, ಇಷ್ಟು ಸೈನಿಕರಿದ್ದಾರೆ, ನಮ್ಮ ಹತ್ರ ಎಷ್ಟಿದೆ, ನಾವು ಹೇಗೆ ಅವ್ರನ್ನ ಅಟ್ಯಾಕ್ ಮಾಡಬೇಕು, ಎಲ್ಲಿ ಅಟ್ಯಾಕ್ ಮಾಡಬೇಕು, ಯುದ್ಧನ ಯಾವಾಗ ಮುಗಿಸ್ಬೇಕು, ಅವರ ಮೇನ್ ವ್ಯಕ್ತಿ ಯಾರು, ಯಾರನ್ನ ಸೋಲ್ಸಿದ್ರೆ ನಮ್ಗೆ ಇಡೀ ಸಾಮ್ರಾಜ್ಯ ನಮ್ಮ ಕೈವಶ ಆಗುತ್ತೆ. ಈ ಪ್ಲಾನಿಂಗಲ್ಲಿ ತಾಳ್ಮೆ ಇತ್ತು. ನೀವು ಹೊಯ್ಸಳರನ್ನ ನೋಡಿ, ಎಲ್ಲ ಮಹಾರಾಜರನ್ನ ನೋಡಿ, ಪ್ಲಾನಿಂಗಲ್ಲಿ ತಾಳ್ಮೆ, ಎಕ್ಸಿಕ್ಯೂಷನಲ್ಲಿ 1 ಸೆಕೆಂಡು ಹಿಂದೆ ಮುಂದೆ ನೋಡ್ತಿದ್ದಿಲ್ಲ. ಸೊ ಈ ಥರ ತಾಳ್ಮೆಯ ಒಂದು ಅಳತೆ ಇದೆಯಲ್ಲ, ಡಿಪೆಂಡ್ಸ್ ಆನ್ ದ ಸಿಚುಯೇಷನ್, ಎಷ್ಟು ತಾಳ್ಮೆ ಯಾವಾಗ ಇರಬೇಕು ಅಂತ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಮಾಡೋದು ಒಂದು 5 ನಿಮಿಷ ಲೇಟ್ ಆಯಿತು, ಎಷ್ಟು ಕೂಗಾಡ್ಬಿಡ್ತೀವಿ, ಏನಮ್ಮ ಇದು ಆಫೀಸಿಗೆ ಹೊತ್ತಾಯಿತು. ಅಂಥ ಸಂದರ್ಭದಲ್ಲಿ ತಾಳ್ಮೆ ಇರಬೇಕು. ಮ್ಯಾಕ್ಸಿಮಮ್ ಏನಾಗುತ್ತೆ, ಉಪ್ಪಿಟ್ಟು ಲೇಟ್ ಆದರೆ 5 ನಿಮಿಷ ನಾನು ಡಿಲೇ ಆದರೆ ಆಫೀಸ್ 5 ನಿಮಿಷ ಹೋಗ್ತೀನಿ. ಆ 5 ನಿಮಿಷಕ್ಕೋಸ್ಕರ ಮನೆ ವಾತಾವರಣ ನಾನು ಯಾಕೆ ಹಾಳು ಮಾಡ್ಕೋಬೇಕು? ದಟ್ಸ್ ಫೈನ್. ಓಕೆ, ಒಂದು ಬಾಸಿಗೆ ಟೆಕ್ಸ್ಟ್ ಮಾಡೋದು, ಒಂದು 10 ನಿಮಿಷ ಲೇಟ್ ಬರ್ತೀನಿ ಸರ್, ಪ್ಲೀಸ್ ಡೋಂಟ್ ಮೈಂಡ್, ಎಲ್ಲ ಎವ್ರಿಥಿಂಗ್ ವಿಲ್ ಕಾಮ್ ಡೌನ್, ಎಲ್ಲನೂ ಸಾರ್ಟ್ ಮಾಡ್ಬೋದು. ಬಟ್ ಇವತ್ತಿನ ಸೊಸೈಟಿ ಏನಿದೆ ಸರ್, ಸುಮ್ಮನೆ ಹೊರಗೆ ಹೋಗಿ ಬನ್ನಿ ನೀವು, ಹೊರಗೆ ಹೋದ್ರೆ ಸಾಕು, ಎಲ್ಲೂ ತಾಳ್ಮೆನೇ ಇಲ್ಲ. ಅಂದರೆ ಜನಕ್ಕೆಲ್ಲ ಅರ್ಜೆನ್ಸಿಲಿ ಇರ್ತಾರೆ, ಒಂದು ಸ್ವಲ್ಪ ಅಡ್ಡ ಹೋಗ್ಬಿಟ್ರೆ ಬೈಯೋದು, ಜಗಳ ಮಾಡೋದು, ಸಿಕ್ಕಾಪಟ್ಟೆ. ಅಕ್ಕಪಕ್ಕದವರು ನೆರೆ ಇರ್ತಾರೆ, ಒಬ್ರೊಬ್ರು ಮಾತಾಡಲ್ಲ, ಮನೆ ಒಳಗೆ ಒಬ್ರೊಬ್ರು ಮಾತಾಡಲ್ಲ. ತಾಳ್ಮೆ ಕಳ್ಕೊತಾರೆ. ಏನ್ ಕಾರಣ ಇರ್ಬೋದು ಇದಕ್ಕೋಸ್ಕರ ನಿಮ್ಮ ಪ್ರಕಾರ? ಈಗ ಮೊದಲು 20 years ಬ್ಯಾಕ್ ಈ ತರ ಇರ್ಲಿಲ್ಲ ಸರ್, ಇವಾಗಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಏನಿರ್ಬೋದು ಕಾರಣ? ತಾಳ್ಮೆ ಏನಕ್ಕೆ ಇದಾಗ್ತಿದೆ ಅಂದ್ರೆ, ಎವ್ರಿಥಿಂಗ್ ಈಸ್ ಆನ್ ಅ ರಶ್, ಎಲ್ಲ ಬೇಗ ಆಗ್ಬಿಡ್ಬೇಕು. ಫಾರ್ ಎಕ್ಸಾಂಪಲ್, ನಾನು ಒಂದು ಕಾರ್ಯಕ್ರಮಕ್ಕೆ ಹೋಗಿರ್ತೀನಿ, ಅಲ್ಲಿ ಯಾರೋ ಒಬ್ಬ ನನ್ನ ಫೋಟೋ ತೆಗಿತಾನೆ,
ನನ್ನ ಫೋಟೋ ತೆಗೆದ್ರೆ ನನಗೆ 20 ಸತಿ ಕಾಲ್ ಮಾಡಿರ್ತೀನಿ ಅವನಿಗೆ, ನನಗೆ ಸ್ಟೇಟಸ್ ಹಾಕ್ಬಿಡ್ಬೇಕು ತಕ್ಷಣ. ಐ ವಾಂಟ್ ದಟ್ ಫೋಟೋ ಇಮಿಡಿಯೇಟ್ಲಿ ಆನ್ ಮೈ ವಾಟ್ಸಪ್, ಬಿಕಾಸ್ ನಾಳೆ ನಾನು ಸ್ಟೇಟಸ್ ಹಾಕ್ಬಿಡ್ಬೇಕು, ಯಾಕೆ ಎಲ್ಲರೂ ನೋಡಬೇಕು. ಆ ಸಿಚುಯೇಷನ್ ಈಸ್ ಲೈಕ್ ದಟ್. ಇವತ್ತು ಸಿಚುಯೇಷನ್ ಹೆಂಗೆ ಆಗ್ಬಿಟ್ಟಿದೆ. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬ್ಯಾಂಗ್ಳೂರ್ಗೆ ಹೋಗ್ಬೇಕು ಅಂದರೆ ನಾನು ಫುಲ್ಲು ಆಟೋದಲ್ಲಿ ಹೋಗಿ ಟ್ರೈನ್ ಹತ್ಕೊಂಡು ಬೇಡ, ಇವತ್ತು ರೋಡಿಗೆ ಹೋಗ್ಬೇಡ, ಬೇಗ ಹೋಗ್ಬೋದು. ಆ ಬೇಗ ಅನ್ನೋದೇನಕ್ಕೆ ಅಂದರೆ ಆ ರಶ್ ಇದೆಯಲ್ಲ, ಅದು ಇವತ್ತಿನ ಸೋಷಿಯಲ್ ಮೀಡಿಯಾ, ಇವತ್ತಿನ ವರ್ಕ್ ಪ್ರೆಷರು, ಫಾಸ್ಟ್ ಅನ್ನೋದಕ್ಕೆ ಅರ್ಥ ನಾವು ಕಳ್ಕೊಳ್ತಾ ಇದ್ದೀವಿ. ಸುಮ್ಮನೆ ಓಡ್ತಾ ಇದ್ದೀವಿ, ಗುರಿ ಇಲ್ಲದೆ ಓಡ್ತಾ ಇದ್ದೀವಿ ಅಷ್ಟೆ. ನಮಗೆ ಒಂದು ಟಾರ್ಗೆಟ್ ಇಲ್ಲ, ನಾನು ಎಲ್ಲಿಗೆ ರೀಚ್ ಆಗ್ತೀನಿ, ಓಡ್ಬೇಕಷ್ಟೆ. ಆ ಗುರಿ ಎಲ್ಲಿಗೆ ಓಡ್ತಾ ಇದ್ದೀನಿ, ಯಾವ ದಿಕ್ಕಿನಲ್ಲಿ ಓಡ್ತಾ ಇದ್ದೀನಿ ಯಾರಿಗೂ ಗೊತ್ತಿಲ್ಲ. ಸೊ ನನ್ನ ಪ್ರಕಾರ ಕಾಲ ಎಷ್ಟೇ ಆದಾದರೂ, ಎಷ್ಟೇ ನಮ್ಮ ಪ್ರೆಷರ್ ಹಾಕಿದ್ರು, ತಾಳ್ಮೆ ಇಲ್ಲ ಅಂತಂದರೆ ಮನುಷ್ಯ ಖಂಡಿತ ಅವನು ಅಚೀವ್ ಮಾಡೋಕ್ಕಾಗಲ್ಲ. ಖಂಡಿತ. ಆ್ಯಕ್ಚುಲಿ ನನ್ನ ಲೈಫಲ್ಲೇ, ನಮ್ಮ ರೆಗ್ಯುಲರ್ ಲೈಫಲ್ಲೇ ನೀವು ಏನೋ ಒಂದು ಕೆಲಸ ಮಾಡಬೇಕು ಅಂದ್ಕೊಂಡಿರ್ತೀರ, 1 ಸೆಕೆಂಡ್ ಒಂದು ಡೀಪ್ ಬ್ರೆತ್ ತೊಗೊಂಡು ಮಾಡಿದ್ರೆ ಆ ಡೈರೆಕ್ಷನ್ನೇ ಬದಲಾಗುವಂಥ ಡಿಸಿಷನ್ಗಳು ನಾವು ತಗೋತೀವಿ. ಅಂದರೆ ಒಂದು ಸ್ವಲ್ಪ ಸ್ಲೋ ಡೌನ್ ಮಾಡಿಬಿಟ್ರೆ ಸಾಕು, ವಿ ಕ್ಯಾನ್ ಅಚೀವ್ ಬೆಟರ್ ರಿಸಲ್ಟ್ಸ್ ಅಂತ. ಡೆಫಿನೆಟ್ಲಿ. ಸರ್, ನಾನು ನಿಮಗೆ ಈ ಹಿಸ್ಟ್ರಿ ಬಗ್ಗೆ ಆ್ಯಕ್ಚುಲಿ ಮಾತಾಡಿದ್ರೆ ಎಷ್ಟೊಂದು ಆಯಾಮಗಳನ್ನ ಓಪನ್ ಮಾಡ್ಕೊಬಿಟ್ರಿ. ಈಗ ನಂಗೆ ನೀವು ಏನು ಕೇಳಬೇಕಂತ ನಂಗೆ ಒಂದು ಸ್ವಲ್ಪ, ಬಟ್ ನನಗೆ ಹಿಸ್ಟ್ರಿ ಬಗ್ಗೆ ತುಂಬ ಸ್ವಲ್ಪ ಆಸಕ್ತಿ ಇದೆ. ಹಿಸ್ಟ್ರಿನ ನಾವು ವೈ ಡು ವಿ ಲರ್ನ್ ಹಿಸ್ಟ್ರಿ ಅಂತ ಹೇಳಿದಾಗ, ಸೊ ದಟ್ ವಿ ಕ್ಯಾನ್ ಲರ್ನ್ ಫ್ರಮ್ ಹಿಸ್ಟ್ರಿ ಅಂಡ್ ಡೋಂಟ್ ಡೂ ದ ಸೇಮ್ ಮಿಸ್ಟೇಕ್ ಈಗ ಅಂತ ಹೇಳ್ತಾರೆ. ಅಂದ್ರೆ ಆ ಮಿಸ್ಟೇಕ್ಗಳು ಈಗ ಮತ್ತೆ ಮಾಡಬಾರ್ದು ಅನ್ನೋಕ್ಕೋಸ್ಕರ ನಾವು ಹಿಸ್ಟ್ರಿ ಕಲಿಬೇಕು. ಇಲ್ಲಾಂದ್ರೆ ಬೇರೆ ಯೂಸ್ ಇಲ್ಲ ಹಿಸ್ಟ್ರಿಗೆ, ನಮಗೆ ಸುಮ್ಮನೆ ಒಂದು ನಾಲೆಜ್ ಅಷ್ಟೇ, ಅದು ನಾವು ಕಲ್ತಿಲ್ಲ ಅಂದ್ರೆ. ಇವತ್ತಿನ ಒಂದು ಏನು ಹಿಸ್ಟ್ರಿ ಕಲಿಕೆ ಏನು ಸ್ಕೂಲ್ಗಳಲ್ಲಿ ಆಗ್ತಾ ಇದೆ, ಇದು ವೆರಿ, ಈಗ ಒಂದು ಗವರ್ಮೆಂಟ್ ಬಂದ್ರೆ ಒಂದು ಹಿಸ್ಟ್ರಿ ಕಲಿತೀವಿ, ಇನ್ನೊಂದು ಗವರ್ಮೆಂಟ್ ಬಂದ್ರೆ ಇನ್ನೊಂದು ಹಿಸ್ಟ್ರಿ ಕಲಿತೀವಿ. ಸೊ ನಮಗೆ ಯಾವುದು ನಿಜವಾದ ಹಿಸ್ಟ್ರಿ, ಯಾವುದು ನಮ್ಗೆ ಇಂಪಾರ್ಟೆಂಟ್ ಹಿಸ್ಟ್ರಿ ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಈಗ ನಮಗೆ. ಹಾಗಾಗಿರ್ಬೇಕಾದ್ರೆ ನಾವು ಈಗ ಏನ್ ಕಲಿತೀವಿ, ನಾವು ಕಲಿತಾನೆ ಇಲ್ವಾ? ನಾವೀಗ ಹೆಂಗ್ ಕಲಿಬಹುದು, ಹೆಂಗೆ ನಾವು ನಿಜವಾದ ಹಿಸ್ಟ್ರಿ ಕಲಿಬಹುದು, ಕಲಿಯೋದು ಇಂಪಾರ್ಟೆಂಟ್ ಅದ್ರ ಬಗ್ಗೆ ಸ್ವಲ್ಪ ಒಂದು. ಖಂಡಿತ. ಈಗ ಫಾರ್ ಎಕ್ಸಾಂಪಲ್ ಇಡೀ ಜಗತ್ತಲ್ಲಿ ಯುವಕರ ಮೈಂಡ್ ಸೆಟ್ ಹೆಂಗಾಗತ್ತೆ ಅಂತಂದ್ರೆ ಬೇಸ್ಡ್ ಆನ್ ದ ಹಿಸ್ಟ್ರಿ ಲೆಸನ್ಸ್ ಅಷ್ಟೆ. ಹಿಟ್ಲರ್ ಬಗ್ಗೆ ಹಿಸ್ಟ್ರಿ ಬುಕ್ಗಳು ಬೇಕಾದಷ್ಟು ಬಂದಿದೆ. ಹಿಟ್ಲರ್ ಬಗ್ಗೆ ಜರ್ಮನಿನಲ್ಲಿ ಹುಟ್ಟಿದ ಒಬ್ಬ ವ್ಯಕ್ತಿ ತಿಳ್ಕೊಳ್ಳೇಬೇಕು. ಹಿಟ್ಲರ್ ಅಂದ್ರೆ ಅವನ ಮೈಂಡ್ ಸೆಟ್ ಏನಿತ್ತು ಅಂತ. ಅದೇ ಥರ ಬಹಳ ದೊಡ್ಡ ಜಗತ್ತಿನ ದೊಡ್ಡ ದೊಡ್ಡ ರೂಲರ್ಸ್ ಏನಿದ್ದಾರೆ, ನೆಪೋಲಿಯನ್ ಬಗ್ಗೆ ತಿಳ್ಕೊಬೇಕು ನಾವು. ಹಾಗೇನೆ ನೀವು ಚೈನಾದಲ್ಲಿ ಬಹಳಷ್ಟು ಒಳ್ಳೊಳ್ಳೆ ರೂಲರ್ಸ್ ಇದ್ದಾರೆ, ಕನ್ಫ್ಯೂಷಿಯಸ್ ಬಗ್ಗೆ ನಾವು ತಿಳ್ಕೊಬೇಕು. ಇಷ್ಟೆಲ್ಲ ಇರ್ಬೇಕಾದ್ರೆ ಅವ್ರ 10,000 ಜನ ಭಾರತದಲ್ಲಿದ್ದಾರೆ. ಯಾಕೆ ಅಂದ್ರೆ ಜಗತ್ತಿನ ಫಸ್ಟ್ ಸಿವಿಲೈಸೇಷನ್ ಆಗಿದ್ದು ಭಾರತದಲ್ಲೇ ಅಲ್ವಾ? ನಾವು ಬೇರೆ ದೇಶದವ್ರನ್ನ ನೋಡಿ ವಾವ್ ಅಂತ ಚಪ್ಪಾಳೆ ತೊಟ್ಟಕ್ಕಿನ್ನ ನಮ್ಮ ದೇಶ, ಈಗ ನಾನು ಒಂದು ಹೇಳ್ತೀನಿ, ಚಾಣಕ್ಯನಕ್ಕಿನ್ನ ಸ್ಟ್ರಾಟಜಿ ಮಾಡಿದವನ್ ಯಾರಾದ್ರೂ ತೋರಿಸ್ಬಿಡಿ ನೀವು. ಸೊ ಚಾಣಕ್ಯ ಅಂದ್ರೆ ಬೆಟ್ ಕಟ್ತೀನಿ, ನಮ್ಮ ಮಕ್ಕಳಲ್ಲಿ ಇವತ್ತಿನ ಸ್ಕೂಲ್ ಕಾಲೇಜ್ ಮಕ್ಕಳಿಗೆ ಚಾಣಕ್ಯ ಅಂದ್ರೆ ಯಾರು ಗೊತ್ತಿರಲ್ಲ. ಚಾಣಕ್ಯನ ಸ್ಟ್ರಾಟಜಿ ಎಂತ ಬ್ಯೂಟಿಫುಲ್ ಆಗಿದೆ. ಚಾಣಕ್ಯನ ಬಗ್ಗೆನೇ ನಾವು ನಮ್ಮ ಮಕ್ಳಿಗೆ ಹೇಳಲ್ಲ ಅಂದ್ರೆ ಅವ್ನು ನಾಳೆ ದಿನ ಇನ್ನೊಬ್ಬ ಚಾಣಕ್ಯ ಹುಟ್ಟಲ್ಲ ನಮ್ಮ ದೇಶದಲ್ಲಿ. ನಾವು ಶಿವಾಜಿ ಮಹಾರಾಜಿನ ಬಗ್ಗೆ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಮತ್ತೊಬ್ಬ ಶಿವಾಜಿ ಕಳ್ಕೊಳ್ತೀವಿ. ನಾವು ಸ್ವಾಮಿ ವಿವೇಕಾನಂದರ ಬಗ್ಗೆ ಕರೆಕ್ಟ್ ಆಗಿ ಹೇಳಿಲ್ಲ ಅಂದ್ರೆ ಮತ್ತೊಬ್ಬ ಸ್ವಾಮೀಜಿ ಸಮಾಜದಲ್ಲಿ ಬರೋದಿಲ್ಲ. ಸೊ ಹಿಸ್ಟ್ರಿ ಏನಾಗುತ್ತೆ, ಇತಿಹಾಸ ಯಾಕೆ ಓದಬೇಕು ಅಂದ್ರೆ ಇತಿಹಾಸ ಓದಿದವನು ಮಾತ್ರ ಇತಿಹಾಸ ಸೃಷ್ಟಿ ಮಾಡಬಲ್ಲ. ಇಫ್ ಯು ಡೋಂಟ್ ರೀಡ್ ಹಿಸ್ಟ್ರಿ ಯು ಕ್ಯಾನ್ ನಾಟ್ ಕ್ರಿಯೇಟ್ ಹಿಸ್ಟ್ರಿ. ನಮ್ಮ ಮಕ್ಕಳು ಹಿಸ್ಟ್ರಿ ಮಾಡೋದು ಬೇಡವಾ? ಹಾಗಾದ್ರೆ ಹೇಳೋದು ನಮ್ಮ ಮಕ್ಕಳು ಇವತ್ತು ಅವ್ರಿಗೆ ಏನ್ ಗೊತ್ತಾಗಿದೆ, ನೀವು ಹಿಂದೆ ನಮ್ಮ ರಾಜರು ಹೆಂಗಿದ್ರು, ಧರ್ಮಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ರು. ರಾಮರಾಜ್ಯ ಅಂತ ಹೇಳ್ತೀವಿ. ಏನು ರಾಮರಾಜ್ಯ ಅಂದ್ರೆ, ರಾಮರಾಜ್ಯದಲ್ಲಿ ಒಂದೇ ಒಂದು ಹೆಣ್ಮಗಳು ಮೇಲ್ ಕೂಡ ಒಂದೇ ಯಾವುದೇ ರೀತಿ ಮನೆಯಲ್ಲಿ ಡೊಮೆಸ್ಟಿಕ್ ವೈಲೆನ್ಸ್ ಕೂಡ ಇತ್ತಿಲ್ಲ. ಆ ತರ ರಾಮ ನೋಡ್ಕೊಳ್ತಿದ್ದ. ರಾಮರಾಜ್ಯ ಎಷ್ಟಿತ್ತು, ಇಡೀ ಭರತಖಂಡ, ಇರಾಕ್ ಮತ್ತೆ ಇರಾನ್ ಅಲ್ಲಿ ತನಕ ಇತ್ತು. ಇಷ್ಟು ದೊಡ್ಡ ಏರಿಯಾದಲ್ಲಿ ಒಂದೇ ಒಂದು ಹೆಣ್ಮಗಳ ಮೇಲೆ ಒಂದೇ ಒಂದು ಚಿಕ್ಕದು ಏನು ಗಲಾಟೆ ನಡೆದಿಲ್ಲ ಅಂದ್ರೆ ಹಂಗ್ ನೋಡ್ಕೊಂಡಿದ್ದ ಅಂದ್ರೆ ಅಡ್ಮಿನಿಸ್ಟ್ರೇಷನ್ ಸ್ಕಿಲ್ಸ್ ಹೆಂಗಿತ್ತು ರಾಮಂದು. ಸೂಪರ್. ಇದನ್ನ ಹೆಂಗ್ ಮಾಡಿ, ವಾಟ್ ಇಸ್ ಇಸ್ ಟೆಕ್ನಿಕ್? ರಾಮ ಏನ್ ಮಾಡ್ತಿದ್ದ? ರಾಮ ಹೇಳ್ತಿದ್ದ, ನೋಡಪ್ಪ ನಿನಗೆ ನನ್ನ ರಾಜ್ಯದಲ್ಲಿ ನೀನು ನೆಮ್ಮದಿಯಾಗಿರ್ಬೇಕು ಅಂದ್ರೆ ನೀನ್ ಟ್ಯಾಕ್ಸ್ ಕಟ್ತೀಯೋ ಬಿಡ್ತೀಯೋ ಏನ್ ಮಾಡ್ತೀಯೋ ಧರ್ಮ ಫಾಲೋ ಮಾಡು, ನೀನ್ ಧರ್ಮ ಫಾಲೋ ಮಾಡು, ಮತ್ತೆ ನಾನ್ ನಿನ್ ಜೊತೆ ಇರ್ತೀನಿ. ಮತ್ತೆ ರಾಮನ ಎಲ್ಲ ಆಸ್ತಿ ಕೂಡ ಅದರ ಮೇಲೆ ನಮ್ಮ ಪ್ರಜೆಗಳಿಗೆ ಫಸ್ಟು ಇಂಪಾರ್ಟೆನ್ಸ್ ಇತ್ತಿತ್ತು. ಅವು ಪರ್ಸ್ನಲ್ ಆಸ್ತಿ ಅಂತ ಏನೂ ಇತ್ತಿಲ್ಲ. ಪ್ರಜೆಗಳಿಗೆ ಕಷ್ಟ ಆದ್ರೆ ಅವನ್ನ ಅಲ್ಮೇರ ಓಪನ್ ಮಾಡಿ ಏನ್ ಚಿನ್ನ ಬೆಳ್ಳಿ ಇತ್ತೋ ಕೊಟ್ಬಿಟ್ಟು ಪ್ರಜೆಗಳೇ ಮುಖ್ಯ. ಅಲ್ಟಿಮೇಟ್ಲಿ ನಾನಿರೋದು ಅವ್ರ ಸೇವೆಗೆ. ದಟ್ ಈಸ್ ದ ಅಲ್ಟಿಮೇಟ್ ಫಿಲಾಸಫಿ ಆಫ್ ರಾಮ. ನಾವು ರಾಮನ್ ನೋಡೋದು ಎಂತ ಐಡಿಯಲ್ ರಾಮ ಅಂತ.
ಸೊ ನಾವು ಚಾಣಕ್ಯನ ಬಗ್ಗೆ ಗೊತ್ತಿಲ್ಲ, ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಗೊತ್ತಿಲ್ಲ, ರಾಮ್ ಪ್ರಸಾದ್ ಬಿಸ್ಮಿಲ್ ಬಗ್ಗೆ ನಮಗೆ ಗೊತ್ತಿಲ್ಲ. ಎಂತೆಂಥ ತ್ಯಾಗ ಆಯ್ತು. ನಮ್ಮ ವಿಜಯನಗರ ಸಾಮ್ರಾಜ್ಯ, ಕೆಳದಿ ಚೆನ್ನಮ್ಮ, ಎಷ್ಟು ಜನ ರೆವಲ್ಯೂಷನರೀಸ್ ಹುಟ್ಟಿದ್ರು ಈ ಮಣ್ಣಲ್ಲಿ. ಇವತ್ತಿನ ಮಕ್ಕಳಿಗೆ ಒಂದು 10 ಜನ ರೆವಲ್ಯೂಷನರಿ ದೇಶಕ್ಕೋಸ್ಕರ ಹೋರಾಟ ಮಾಡಿದ್ರು ಹೇಳ್ಬಿಡಿ ಅಂದ್ರೆ ಹೇಳಕ್ ಗೊತ್ತಾಗಲ್ಲ. ಹಿಸ್ಟ್ರಿನ ಏನ್ ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಎಲ್ಲ ಮರೆಮಾಚ್ಬಿಟ್ಟಿದ್ದಾರೆ. ಈಗ ನನ್ನ ಕಪಾಳಕ್ಕೆ ಒಬ್ಬ ಹೊಡೆದ ಅಂದ್ರೆ ನನ್ನ ಮಗಂಗೆ ನಾನು ಹೇಳಬೇಕು, ನೋಡಪ್ಪ ಇವನ್ ಬಂದು ನನ್ನ ಕಪಾಳಕ್ಕೆ ಹೊಡೆದ, ಅವನ ಬಗ್ಗೆ ನೀನು ಎಚ್ಚರವಾಗಿರು ಅಂತ. ಇವತ್ತಿನ ಹಿಸ್ಟ್ರಿ ಹೆಂಗೆ ಅಂದ್ರೆ ಅವ್ನು ನನಗೆ ಎಷ್ಟು ತಿರ್ಚಿದ್ದಾರೆ ಅಂದ್ರೆ ಅವ್ನು ಬಂದ್ಬಿಟ್ಟು ನನ್ನ ಕಪಾಳಕ್ಕೆ ಸ್ನೋ ಹಚ್ಚದ ಅಂತ ಹೇಳಿದ್ದಾರೆ. ಆದ್ರೆ ಒರಿಜಿನಲ್ ಹಿಸ್ಟ್ರಿ ಕಪಾಳಕ್ಕೆ ಹೊಡೆದಿದ್ದು, ಇವ್ರು ಬಂದು ಕಪಾಳಕ್ಕೆ ಸ್ನೋ ಹಚ್ಚದ ಅಂತ. ನಾನ್ ನನ್ನ ಮಗಂಗೆ ಅವ್ನ ಕಪಾಳಕ್ಕೆ ಸ್ನೋ ಹಚ್ಚದ ಅಂದ್ರೆ ಅವ್ನು ಒಳ್ಳೆಯವನಾಗ್ತಾನೆ. ನನ್ನ ಮಗ ಮತ್ತೆ ನನ್ನ ಮಗನು ಕಪಾಳಕ್ಕೆ ಹೊಡೆಸ್ಕೊಳ್ತಾನೆ. ನಾನು ಎಷ್ಟು ಅವಮಾನ ಆಯ್ತು, ಎಷ್ಟು ಅತ್ಯಾಚಾರಗಳಾಯ್ತು, ಎಷ್ಟು ದೇವಸ್ಥಾನಗಳನ್ನ ಒಡೆದ್ರು, ಇದನ್ನ ಹಾಗೆ ನನ್ನ ಮಗಂಗೆ ಹೇಳಿದ್ರೆ ಅವನು ಅಲರ್ಟ್ ಆಗಿರ್ತಾನೆ. ಕರೆಕ್ಟ್ ಅಲ್ವಾ? ಸೊ ಅದಕ್ಕೋಸ್ಕರ ಒರಿಜಿನಲ್ ಹಿಸ್ಟ್ರಿನ ಪ್ರತಿ ಶಾಲೆನಲ್ಲೂ, ನಮ್ಮ ದೇಶದಲ್ಲಿ ಒರಿಜಿನಲ್ ಹಿಸ್ಟ್ರಿನ 10 ವರ್ಷ ಹೇಳ್ಬಿಡಿ, ದೇಶ ಆಟೋಮೆಟಿಕ್ ಆಗಿ ಸರಿ ಹೋಗುತ್ತೆ. ಸೂಪರ್. ಆಟೋಮೆಟಿಕ್ ಆಗಿ ದೇಶ ಸರಿ ಹೋಗುತ್ತೆ. ನಾವು ಸುಮ್ನೆ ಬ್ರಿಟಿಷರ್ಸ್ಗೆ ಚಪ್ಪಾಳೆ ತಟ್ಕೊಂಡು ಬ್ರಿಟಿಷರ್ಸ್ ಗ್ರೇಟ್ ಅನ್ಕೊಂಡಿದ್ರೆ. ಸರ್ ನಂಗೆ ಅದೇ ಆಶ್ಚರ್ಯ, ಇದುವರೆಗೂ ನಮ್ಮೆಲ್ಲ ಹಿಸ್ಟ್ರಿಯಲ್ಲಿ ನೋಡ್ಕೊಂಬನ್ನಿ, ನಾವು ಒಂದು ಸ್ವಲ್ಪ ವೀಕು, ನಾವು ಸೋತಿದ್ದೀವಿ, ಆ ಯುದ್ಧದಲ್ಲಿ ಸೋತ್ವಿ, ಇದ್ರಲ್ಲಿ ಸೋತ್ವಿ, ಇನ್ನೊಬ್ರು ಬಂದು ಆಳಿ ನಮ್ಮನ್ನ ಉದ್ಧಾರ ಮಾಡಿದ್ರು, ಇದೇ ಜಾಸ್ತಿ ಓದ್ತಾ ಇದೆ. ಇದನ್ನ ಓದ್ತಾ ಇದ್ರೆ ನಮ್ಮ ಮಕ್ಳಿಗೆ ಸೆಲ್ಫ್ ಕಾನ್ಫಿಡೆನ್ಸ್ ಅಂದ್ರೆ ನಮ್ಮ ಹಿರಿಯರ್ ವೇಸ್ಟ್ ಅಂತ, ಆನ್ಸಿಸ್ಟರ್ಸ್ ವೇಸ್ಟ್ ಅಂತ ಅನ್ಸುತ್ತೆ ಅವ್ರಿಗೆ. ಅವ್ರು ಏನು ಹಂಗಾರೆ ರೆಸಿಸ್ಟೆನ್ಸ್ ತೋರಿಸ್ಲಿಲ್ವಾ? ಯಾಕೆ ತೋರಿಸ್ಲಿಲ್ಲ? ನೋಡಿ, ಬೇರೆ ದೇಶಗಳಿಗೆ ನುಗ್ಗೋಕ್ಕಿಂತ ಮುಂಚೆ ಯಾರೋ ಬೇರೆ ದೇಶದಿಂದ ನಮ್ಮ ದೇಶದ ದಾಳಿ ಬಂದ್ರು 500 ವರ್ಷ ಭಾರತ ಡಿಫೆಂಡ್ ಮಾಡಿದೆ. ಸಿಂಧ್ ಆಕ್ಯುಪೈ ಆಗೋಕ್ಕಿಂತ ಮುಂಚೆ 500 ಇಯರ್ಸ್ ಭಾರತ ಡಿಫೆಂಡ್ ಮಾಡಿದೆ ಇವ್ರನ್ನೆಲ್ಲ. ಎಷ್ಟು ದಾಳಿಗಳಾದ್ರೂ ನಮ್ಮ ಸಿವಿಲೈಸೇಷನ್ ಅನ್ನ ಇವರು ಸಂಪೂರ್ಣ ನಾಶ ಮಾಡ್ಲಿಕ್ಕೆ ಆಗ್ಲೇ ಇಲ್ಲ. ಎಷ್ಟು ದಾಳಿ ಆಯ್ತು, ಎಷ್ಟು ದಾಳಿಗಳು ಮಾಡಿದ್ರು. ಮೊನ್ನೆ ನಾವು ಆಕ್ಚುಲ್ ಆಗಿ ಅಯೋಧ್ಯೆ ರಾಮ ಮಂದಿರ ನಾವು ಕೋರ್ಟಲ್ಲಿ ಫೈಟ್ ಮಾಡಿಬಿಟ್ಟು ನಾವು ಹೋಗಿದ್ವಿ. ಎಷ್ಟು ದಾಳಿಗಳಾದ್ರೂ ಭಾರತದ ಸಂಸ್ಕೃತಿನ ನೀವು ಬೇಸನ್ನ ಅಲ್ಲಾಡ್ಸಕ್ ಆಗ್ತಾ ಇಲ್ಲ ನಿಮ್ಗೆ. ಎಷ್ಟು ಸತಿ ದಾಳಿ ಮಾಡಿದ್ದೀರಾ ನೀವು? ಯಾಕೆ ಅಂದ್ರೆ ಇದು ಅನಂತವಾದದ್ದು. ಇದಕ್ಕೆ ನೋಡಿ, ಎಲ್ಲಾರ್ಗೂ ಒಂದು ಹುಟ್ಟಿದೆ, ಒಂದು ಸಾವಿದೆ, ಒಬ್ಬ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ನಮ್ಮ ಧರ್ಮ ಒಬ್ಬ ವ್ಯಕ್ತಿನೇ ಇಲ್ಲ, 1000 ಜನ ಇದ್ದಾರೆ. ಈಗ ಶಂಕರಾಚಾರ್ಯರಿದ್ದಾರೆ, ಅದೇ ರೀತಿ ಗೌಡಪಾದಾಚಾರ್ಯರಿದ್ರು, ಋಷಿಗಳಿದ್ರು. ಎಷ್ಟು ಋಷಿಗಳಿದ್ರು ನಮ್ಮಲ್ಲಿ? ಒಬ್ಬನೇ ಒಬ್ಬ ವ್ಯಕ್ತಿದ ಅಲ್ವೇ ಅಲ್ಲ. ಇದು ನಿತ್ಯ ನೂತನ. ಇವಾಗ ರಾಮಾಯಣದ ಬಗ್ಗೆ ಕ್ರಿಟಿಕ್ನ ಯಾರು ಬೇಕಾದ್ರೂ ಕೊಡ್ಬೋದು. ನಾವೆಲ್ಲಾ ಕ್ರಿಟಿಕ್ಸ್ನ ಅಕ್ಸೆಪ್ಟ್ ಮಾಡಿದೀವಿ. ನಮ್ಮ ತರ ಕ್ರಿಟಿಕ್ ಅಕ್ಸೆಪ್ಟ್ ಮಾಡಿರೋ ಇನ್ನೊಂದು ಸಂಸ್ಕೃತಿ ಜಗತ್ತಲ್ಲಿ ತೋರಿಸ್ಬೇಡಿ. ಈ ಮುಂಚಿಂದಾನು ಇತ್ತು ಕ್ರಿಟಿಕ್ಸ್ ಇದ್ರ, ಈಗ ಮಾತ್ರ ಅಲ್ಲ, ಮುಂಚಿಂದಾನು ನೋಡಿ. ಮುಂಚೆಯಿಂದನು ರಾಮ ಅಂತ ಒಳ್ಳೆ ಅಡ್ಮಿನಿಸ್ಟ್ರೇಷನ್ ಮಾಡಿದಂತಹ ಮಹಾರಾಜ, ರಾಮನ್ನೇ ಕ್ರಿಟಿಕ್ ಮಾಡ್ತಾ ಇದ್ರು. ರಾಮನ ಆಡಳಿತ ಸರಿ ಇಲ್ಲ ಅಂತ. ಆದ್ರೆ ರಾಮ ಎಷ್ಟು ಪಾಸಿಟಿವ್ ಆಗಿ ತಗೊಂಡು, ಆಯ್ತಪ್ಪ ಹೆಂಗ್ ಮಾಡ್ಬೇಕು ಹೇಳಪ್ಪ, ಯು ಟೆಲ್ ಮಿ. ರಾಮನ ತಪ್ಪುಗಳು ಅದೇನೇ ಇದ್ರು, ರಾಮ ತುಂಬಾ ಎಮೋಷನಲ್ ಆಗಿದ್ರು, ಅವನು ರಾಜ ಅಂತ ಕೂತ್ಕೊಂಡ್ಮೇಲೆ ಫಸ್ಟ್ ಇಂಪಾರ್ಟೆನ್ಸ್ ಪ್ರಜೆಗೆ, ಹೆಂಡತಿ ಅಲ್ಲ. ಕರೆಕ್ಟ್. ನನಗೆ ಪ್ರಜೆ, ಬಿಕಾಸ್ ನಾನು ಈ ಚೇರಲ್ಲಿ ಕೂತಿದ್ದೀನಿ ಅಂದ್ರೆ ನನ್ನ ಮೊದಲನೇ ಆದ್ಯತೆ ನನ್ನ ಪರ್ಸನಲ್ ಲೈಫ್ ಅಲ್ಲ. ನನ್ನ ಪರ್ಸ್ನಲಿ ನನ್ಗೆ ಎಷ್ಟಾದ್ರೂ ನೋವಾಗಿರ್ಲಿ, ನನ್ಗೆ ಎಷ್ಟಾದ್ರೂ ಅಳ್ಳಿ, ನನ್ನ ಕಣ್ಣೀರನ್ನೇ ಸುರಿಸಿದ್ದೀನಿ ಸೀತಾಮಾತೆಗೋಸ್ಕರ. ಆದರೆ ನನ್ನ ಮೊದಲನೇ ಪ್ರಾಮುಖ್ಯತೆ ಪ್ರಜೆ. ಯಾಕೆಂದ್ರೆ ನಾನು ಈ ಸೀಟಲ್ಲಿ ಕೂತಿದ್ದೀನಿ. ಆಮೇಲೆ ಇನ್ನೊಂದು, ನಾನು ಈ ಸೀಟಿಗೋಸ್ಕರ ಇನ್ನು ತುಂಬಾ ಅಪ್ಪ ಕಾಡು ಹೋಗು ಅಂದ ತಕ್ಷಣ ನಾನು ಎಲ್ಲ ಬಿಟ್ಟು ಹೋಗಕ್ಕೆ ರೆಡಿ ಇದೆ. ನನ್ಗೆ ಇದ್ರ ಬಗ್ಗೆ ಯಾವ ಮೋಹ ಇಲ್ಲ. ಬಟ್ ಇದ್ದಾಗ ರೆಸ್ಪಾನ್ಸಿಬಿಲಿಟಿ ಇದೆ ಅನ್ನೋದು. ಒಂದ್ಸತಿ ನಾನು ಈ ಸೀಟ್ ಮೇಲೆ ಕೂತ್ಕೊಂಡ್ಮೇಲೆ ನನ್ನ ಪರ್ಸನಲ್ ಲೈಫ್ ಬಗ್ಗೆ ಯೋಚನೆ ಮಾಡಿದ್ರೆ ನನ್ನನ್ನು ನಂಬಿರೋ 1000 ಜನ ಪ್ರಜೆಗಳಿಗೆ ತೊಂದರೆ ಆಗುತ್ತೆ. ನನ್ಗೊಂದು ಕಾಂಟ್ರವರ್ಸಿ ಬಂದಿದೆ ಅಪ್ಪ. ಈಗ ಜನರು ನನ್ನ ಬಗ್ಗೆ ಮಾತಾಡ್ತಿದ್ದಾರೆ, ನನ್ನ ಇಂಟೆಲಿಜೆನ್ಸ್ ನೆಟ್ವರ್ಕ್ ತುಂಬಾ ಸ್ಟ್ರಾಂಗ್ ಆಗಿದೆ. ನಾನು ಇವಾಗ ಸ್ವಲ್ಪ ಯಾಮಾರಿದ್ರೆ ಖಂಡಿತ ಎಲ್ಲರೂ ಪರ್ಸನಲ್ ಲೈಫಲ್ಲಿ ಒಂದು ದೊಡ್ಡ ಎಡವಟ್ ಮಾಡ್ಕೊಳ್ತಾರೆ. ಇವಾಗ ನಾನು ಹೆಂಗೆ ಯೋಚನೆ ಮಾಡಬೇಕು? 1000 ಸತಿ ಉರ್ದು ಒಂದು ಅಗ್ನಿ ಹೇಗೆ ಉರಿಯುತ್ತೆ, ಒಬ್ಬ ಮನುಷ್ಯ ಸೋತು 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 ಕೊನೆಗೆ ಪ್ರಜೆಗಳಿಗೋಸ್ಕರ ಒಂದು ಡಿಸಿಷನ್ ತಗೊಂಡಂತ ಮಹಾರಾಜ ರಾಮನ್ನೇ ಜನ ಬಿಡ್ಲಿಲ್ಲ. ದಟ್ಸ್ ಫೈನ್. ಕ್ರಿಟಿಕ್ಸ್ ಆರ್ ಎವ್ರಿವೇರ್. ನಾವ್ ಏನೇ ಮಾಡಿದ್ರು ಕ್ರಿಟಿಕ್ಸ್ ಬರುತ್ತೆ. ಆ ಕ್ರಿಟಿಕ್ಸ್ ಅನ್ನ ನಗ್ನಗ್ತಾ ಸ್ವೀಕಾರ ಮಾಡೋದಿದೆಯಲ್ಲ, ಇದು ನಮ್ಮ ಧರ್ಮ ನಮಗೆ ಹೇಳ್ಕೊಟ್ಟಿದೆ. ಅದು ಏನೇ ಚಾಲೆಂಜ್ ಬರಲಿ, ಐ ಆಮ್ ರೆಡಿ ಟು ಅಕ್ಸೆಪ್ಟ್ ಇಟ್. ಇದರಲ್ಲಿ ಒಂದೇ ಒಂದು
ಆಡ್ ಮಾಡಕ್ ಇಷ್ಟಪಡ್ತೀನಿ ಸರ್. ಯಾಕಂದ್ರೆ ರಾಮನ್ ಬಗ್ಗೆ ನಾನು ಈಗಿನ ಕಾಲೇಜ್ ಮಕ್ಕಳು, ಸ್ಕೂಲ್ ಮಕ್ಕಳ ಜೊತೆ ಯಾವಾಗ ಮಾತಾಡ್ಬೇಕಾದ್ರೆ ಫಸ್ಟ್ ಹೇಳಿದೆ, ರಾಮ ಹೆಂಡತಿನ ಯಾವುದೋ ಅಗಸನ್ ಮಾತು ಕೇಳ್ಕೊಂಡು ಹೆಂಡತಿನೇ ಕಾಡು ಕಳಿಸ್ಬಿಟ್ಟ ಅಂತೆಲ್ಲ ಹೇಳ್ತಾರೆ. ಇದಕ್ಕೆ ಒಂದೇ ಒಂದು ರೀಸನ್ ಹೇಳ್ತೀನಿ. ಈಗ ರಾಮನ ಹೆಂಡತಿ ಮೇಲೆ ಪ್ರೀತಿ ಇಲ್ಲ ಅಂದ್ರೆ ಅವನು ಅಷ್ಟೊಂದು ಕಾಡು ಮೇಡ್ ಹೇಳ್ಕೊಂಡು ರಾವಣನ ಸಂಹಾರ ಮಾಡಿ ಯುದ್ಧ ಗೆದ್ದು ಒಂದು ಆ ಕಾಲದಲ್ಲಿ ಎಷ್ಟು ಜನ ಬೇಕಾದ್ರೆ ಮದುವೆ ಆಗ್ಬೋಯ್ತು. ಈಗ ಸೀತಾ ಹೋದ್ರಿಂದ ಇನ್ನೊಂದು ಮದುವೆ ಆಗ್ಬೋಯ್ತು ರಾಮ. ಬಟ್ ಆ ಹೆಂಡತಿಗೋಸ್ಕರ ಅವನು ಹೋಗಿ ಯುದ್ಧ ಮಾಡಿ ಗೆದ್ದು ಕರ್ಕೊಂಡ್ಬಂದು ಒಬ್ಬ ಅಗಸನ ಮಾತು ಅಂದ್ರೆ ಅಗಸ ಅಲ್ಲ, ಆಕ್ಚುಲಿ ಒಬ್ಬ ಕಾಮನ್ ಮ್ಯಾನ್ ಮಾತು ಕೇಳ್ದ ಅಂತ ಅರ್ಥ. ಅದು ಕಾಮನ್ ಮ್ಯಾನಿಗೆ ಅವನು ಪ್ರಾಧಾನ್ಯತೆ ಕೊಟ್ಟ ಅಂತ ಅರ್ಥ. ಇವತ್ತು ನಮಗೆ ಒಬ್ಬ ಲೀಡರ್ ಬೇಕು ಅಂದ್ರೆ ಫ್ಯಾಮಿಲಿ ನೋಡ್ಕೊಳ್ಳೋ ಲೀಡರ್ ಬೇಕಾ ಅಥವಾ ಜನರಲ್ ನೋಡ್ಕೊಳ್ಳೋ ಲೀಡರ್ ಬೇಕಾ ನಾವೇ ಕ್ವಶನ್ ಕೇಳ್ಕೊಂಡ್ರೆ ಈಗ ನಮಗೆ ನಾವು ಆಟೋಮೆಟಿಕ್ ಆಗಿ ಹೇಳ್ತೀವಿ. ನಮ್ಮ ಪ್ರೈಮ್ ಮಿನಿಸ್ಟರ್ ಅವ್ನ ಫ್ಯಾಮಿಲಿಗೆ ಪ್ರಾಧಾನ್ಯತೆ ಕೊಡ್ಬೇಕಾ ಅಥವಾ ಜನಕ್ಕೆ ಪ್ರಾಧಾನ್ಯತೆ ಕೊಡ್ಬೇಕಾದ್ರೆ ಈಸಿಯಾಗಿ ಹೇಳ್ತೀವಿ ನಾವು, ಜನಕ್ಕೋಸ್ಕರ ಕೊಡ್ಬೇಕಂತ ನಾವು ಹೇಳ್ತೀವಿ ಆಸ್ ಒಂದು ಪ್ರಜಾಪ್ರಭುತ್ವದಲ್ಲಿ. ಸೊ ರಾಮ ಮಾಡಿದ ಕೆಲಸನೇ. ರಾಮ ಜನಗಳಿಗೋಸ್ಕರ, ಜನಗಳ ಒಂದು ಇದಕ್ಕೋಸ್ಕರನೇ ಅಗ್ನಿ ಪರೀಕ್ಷೆ ಮಾಡಿರ್ಬೋದು, ಇದೆಲ್ಲ ಮಾಡಿರ್ಬೋದು. ಬಟ್ ರಾಮನ್ಗೆ ಸೀತೆ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಸೀತೆಗೆ ರೆಸ್ಪೆಕ್ಟ್ ಕೊಡಲ್ಲ ಅಂತಲ್ಲ. ಹೈಯೆಸ್ಟ್ ಲೆವೆಲ್ ಆಫ್ ರೆಸ್ಪೆಕ್ಟ್, ಹೈಯೆಸ್ಟ್ ಲೆವೆಲ್ ಆಫ್ ಪ್ರೀತಿ ಇತ್ತು ರಾಮನ್ಗೆ. ಇಲ್ಲಾಂದ್ರೆ ಅಷ್ಟೊಂದು ಯುದ್ಧ ಮಾಡ್ತಾನೆ ಇರಲಿಲ್ಲ ಅಂತ ಒಂದು ಆಡ್ ಮಾಡಕ್ ಇಷ್ಟಪಡ್ತೀನಿ ಸರ್. ಖಂಡಿತ 100%. ಸರ್ ಹೇಳಿ. ಸೊ ಇದು ನಮ್ಗೆ ಆಕ್ಚುಯಲ್ ಹಿಸ್ಟ್ರಿ ಅಂದ್ರೆ ನಮ್ಗೆ ಈಗ ಈ ತಿರುಚಿದ ನಮ್ಮ ದೇಶದಲ್ಲಿ ನನಗೆ ಗೊತ್ತಿರೋದು ಸರ್, ಅಂದ್ರೆ ಮ್ಯಾಕ್ಸಿಮಮ್ ಒಂದು ನಮ್ಮ ಪೊಲಿಟಿಕಲ್ ಟರ್ನ್ ಅರೌಂಡ್ ಅಲ್ಲಿ ಕಮ್ಯುನಿಸ್ಟ್ ಇನ್ಫ್ಲೂಯೆನ್ಸ್ ತುಂಬಾ ಇತ್ತು. ಕಮ್ಯುನಿಸ್ಟ್ ಅಂದ್ರೆ ಬೇಸಿಕಲಿ ಏಥಿಸ್ಟ್ ಮೆಂಟಾಲಿಟಿ, ಅಂದ್ರೆ ಜನಗಳಿಗೆ ಇದು ಮಾಡೋದಕ್ಕೆ ಇಷ್ಟ ಇರಲಿಲ್ಲ, ಅದೆಲ್ಲ ಇರ್ತಿರ್ಲಿಲ್ಲ. ಈ ಹಿಸ್ಟ್ರಿ ನೋಡ್ಕೊಂಡ್ ಬಂದ್ರೆ ಸರ್, ನನ್ನ ಒಂದು ಅನಾಲಿಸಿಸ್ ಆಫ್ ಹಿಸ್ಟ್ರಿ ಹೆಂಗಿತ್ತಂದ್ರೆ, ಈಗ ನಿಮ್ಮ ರೋಮನ್ ಎಂಪೈರ್ ಡಿಕ್ಲೈನ್ ಆದ ಒಟೋಮನ್ ಎಂಪೈರ್ ಬಂದ ತಕ್ಷಣ ಕಂಪ್ಲೀಟ್ ಕ್ರಿಶ್ಚಿಯಾನಿಟಿ ಹೊರಗೆ ಅಲ್ಲಿ ಇಸ್ಲಾಂ ಬಂತು. ಒಂದ್ ಕಡೆ ಇಸ್ಲಾಂ ಹೋಗಿ ಕ್ರಿಶ್ಚಿಯನ್ ಡಾಮಿನೇಷನ್ ಬಂದ ತಕ್ಷಣ ಕಂಪ್ಲೀಟ್ ಇಸ್ಲಾಂ ಹೊರಗೆ ಕ್ರಿಶ್ಚಿಯಾನಿಟಿ ಬಂದ್ಬಿಡುತ್ತೆ ಕೆಲವು ಕಡೆ. ಅದೆಲ್ಲ ಆಗಿದೆ ಪ್ರಪಂಚದಲ್ಲಿ. ನಮ್ಮ ದೇಶದಲ್ಲಿ ದೇರ್ ವಾಸ್ ನೋ ಒನ್ ಲೀಡರ್, ಒಂದು ಹೆಡ್ ಆಫ್ ಧರ್ಮ ಒಂದು ಇರಲಿಲ್ಲ. ನೀವು ಹೇಳ್ದಂಗೆನೆ ಮಲ್ಟಿಪಲ್ ಎಲ್ಲರೂ ಅವ್ರ ಮೈಂಡಲ್ಲಿ ಅವ್ರಿಗೆ ಒಂದು ಧರ್ಮ, ಒಂದು ವ್ಯೂ ಆಫ್ ಧರ್ಮ ಇತ್ತು. ಹಾಗೆ ನಮ್ಮ ಸನಾತನ ಧರ್ಮದನ ಅಥವಾ ನಮ್ಮ ಭಾರತ ಸಂಸ್ಕೃತಿನ ಯಾರು ಒಂದು ದಾಳಿ ನಾಶ ಮಾಡಕ್ ಸಾಧ್ಯ ಆಗಿಲ್ಲ ಅಂತ ನನ್ನ ಒಂದು ಭಾವನೆ ಸರ್. ಇಲ್ಲ, ಇದು ಏನಾಗುತ್ತೆ ಅಂದರೆ, ಸನಾತನ ಧರ್ಮವನ್ನು ಟಾರ್ಗೆಟ್ ಮಾಡಿ ಅವ್ರು ಏನೇ ಬಂದರೂ ಮ್ಯಾಕ್ಸಿಮಮ್ ಏನು ಮಾಡ್ತೀರಾ? ಈಗ ಫಾರ್ ಎಕ್ಸಾಂಪಲ್, ನೀವು ಸನಾತನ ಧರ್ಮನ ನಾಶ ಮಾಡಬೇಕು ಅಂದರೆ ಆ ಜನರನ್ನ ನೀವು ನಿರ್ನಾಮ ಮಾಡ್ತೀರಾ, ಫೋರ್ಸ್ಫುಲಿ ಅವ್ರನ್ನ ಕನ್ವರ್ಟ್ ಮಾಡ್ತೀರಾ, ಅವರ ದೇವಸ್ಥಾನ ಹೊಡಿತೀರಾ. ಇಷ್ಟೆಲ್ಲ ಆದ್ರೂ ಇವಾಗ ನೀವು ದಕ್ಷಿಣ ಭಾರತದಲ್ಲಿ ನೀವು ದೇವಸ್ಥಾನಗಳು ಹೊಡೆದ್ರೆ ಉತ್ತರ ಭಾರತದಲ್ಲಿ ಇಲ್ಲೆಲ್ಲೋ ಧರ್ಮ ಜಾಗೃತಿ ಆಗುತ್ತೆ. ಸೋಮನಾಥ್ ಮಂದಿರ, ನಮ್ಮ ಜ್ಯೋತಿರ್ಲಿಂಗ, ಅದನ್ನು ಮೊಹಮ್ಮದ್ ಗಜ್ನಿ ಒಡೆದು ಅದರಲ್ಲೆಲ್ಲ ಗೋಲ್ಡನ್ನೆಲ್ಲ ತೊಗೊಂಡೋದ್ರು. ಮತ್ತೆ ಅಲ್ಲಿನ ಜನರ ಶ್ರದ್ಧೆ ಎಷ್ಟಿತ್ತು ಅಂದರೆ ಮತ್ತೆ ಅವರು ಸನಾತನ ಧರ್ಮಕ್ಕೆ ಬಂದು ಮತ್ತೆ ಪುನರುತ್ಥಾನ ಆಯಿತು. ಅಯೋಧ್ಯೆನಲ್ಲಿ ನೀವು ಕನ್ವರ್ಟ್ ಮಾಡೋಕ್ಕೆ ಟ್ರೈ ಮಾಡಿದ್ರಿ. ರಾಮ ಹೇಗಿದ್ದ ಅಂದರೆ, ರಾಮ ಭಾರತೀಯರ ನರನಾಡಿಗಳಲ್ಲಿ ಅವನ ಭಾರತೀಯರ ರಕ್ತದಲ್ಲಿ ರಾಮ ಇದ್ದಾನೆ. ನೀವು ಬ್ಲಡ್ಡನ್ನು ಹೆಂಗೆ ಚೇಂಜ್ ಮಾಡ್ತೀರಾ? ಯು ಕಾಂಟ್ ಡೂ ಇಟ್. ಸರಿ ಆಯ್ತು, ದೇವಸ್ಥಾನಗಳು ಮಾಡಿದ್ರೆ ನಮ್ಮ ಸಂಸ್ಕೃತಿ ಇರೋದು ವೇದ ಉಪನಿಷತ್ಗಳು. ಈಗ ನನಗೆ ದೇವಸ್ಥಾನನೇ ಬೇಡ, ನಾನು ಇಲ್ಲೇ ಕೂತ್ಕೊಂಡು ಇವಾಗ ಕಣ್ಣು ಮುಚ್ಕೊಂಡು ರುದ್ರ ಮಂತ್ರ ಹೇಳ್ತೀನಿ, ನನಗಿಲ್ಲೇ ನನ್ನ ಮನಸ್ಸೊಳಗಡೆನೆ ಶಿವ ಇದ್ದಾನೆ. ಅದನ್ನ ಹೆಂಗೆ ಚೇಂಜ್ ಮಾಡ್ತೀರಾ ನೀವು? ಈ ಥರ ಏನೇ ದಾಳಿ ಮಾಡಿದ್ರು ಹಿಂಗಾದ್ರೂ ನಮ್ಮ ದೇಶದಲ್ಲಿ ಸ್ಟ್ರಾಟಜಿಸ್ಟ್ಗಳು, ಯೋಚನೆ ಮಾಡೋರು ತುಂಬ ಚೆನ್ನಾಗಿ ಭಾರತದಲ್ಲಿ ಇದ್ದಾರೆ, ಇವತ್ತಿಗೂ ಇದೆ. ಅಂಥವರಿಂದನೇ ಸನಾತನ ಧರ್ಮ. ಮತ್ತು ತಾವು ಅಥಿಯಿಸ್ಟ್ಗಳ ಬಗ್ಗೆ ಹೇಳಿದ್ರೆ, ಅಥಿಯಿಸ್ಟ್ಗಳ ಬಗ್ಗೆ, ಅವ್ರ ಚರಿತ್ರೆ ಬಗ್ಗೆ, ಅವರು ಹಿಂದೂ ದೇವರುಗಳನ್ನ ನಂಬಲ್ಲ ಅಷ್ಟೇ, ಹಿಂದೂ ದೇವರುಗಳನ್ನ ನಂಬಲ್ಲ, ಬೇರೆ ದೇವರುಗಳಿದೆ. ಸೊ ದೇವರು ಅನ್ನೋ ಕಾನ್ಸೆಪ್ಟು ಯಾಕೆ ಬಂತು? ಇವಾಗ ಆಯ್ತಪ್ಪ, ಈಗ ರಾಮನ ಬಗ್ಗೆ ಕೆಲವ್ರು ಮಾತಾಡ್ತಾರೆ. ಒಂದು ಹೇಳೋದು, ಇವತ್ತು ಏನು ರಾಮನ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ, ಒಂದೇ ಒಂದು ದಿನ ರಾಮನ್ ಥರ ಬದುಕಿ ನೀವು, ಆಮೇಲೆ ರಾಮನ್ ಬಗ್ಗೆ ಮಾತಾಡಿ. ಒಂದು ಸಿಂಗಲ್ ಡೇ, ನಾನು ಜಾಸ್ತಿ ಕೇಳಲ್ಲ, 24 hours ರಾಮನ್ ಥರ ಬದುಕಬೇಕು. ಅಪ್ಪನಿಗೆ ಶ್ರದ್ಧೆಯಿಂದ ಇರಬೇಕು, ಮೊಬೈಲ್ ಫೋನ್ ನೋಡಬಾರ್ದು, ಯಾವುದೇ ರೀತಿ ಸೆನ್ಷಿಯಲ್ ಪ್ಲೆಷರ್ಸಲ್ಲಿ ತೊಡಗಬಾರ್ದು. ಈ ಥರ 24 hours ಇರಿ. ನಿಮ್ಗೆ 24 hours ಇರೋಕ್ಕಾಗಲ್ಲ ಅಂದರೆ ಆ ಮನುಷ್ಯ ಇಡೀ ಜೀವನ ಹಂಗಿದ್ನಲ್ಲ, ಗ್ರೇಟ್ ಅಲ್ವಾ ಅವನು? ಒಂದು ಸುಳ್ಳು ಹೇಳ್ಬಾರ್ದು, ಒಂದೇ ಒಂದು ಸುಳ್ಳು ಹೇಳ್ಬಾರ್ದು. ಅಪ್ಪ ಅಮ್ಮ ಹೇಳ್ದಂಗೆ ಕೇಳಬೇಕು. ಅಪ್ಪ ಕಾಡಿಗೆ ಹೋಗಂದ್ರು ಹೋಗ್ಬೇಕು. ಈಗಿನ ಕಾಲದ ಮಕ್ಕಳಿಗೆ ಪಕ್ಕದ ರೋಡಿಗೆ ಹೋಗಿ, ಅಂಗಡಿಗೆ ಹೋಗಿ ಏನಾದರೂ ಪ್ರಾವಿಷನ್ ತಗೊಂಬಂದ್ರೆ ತಗೊಂಬರಲ್ಲ. ಅಪ್ಪನ ಮಾತಿಗೋಸ್ಕರ 16 ವರ್ಷ ಅವನು ಕಾಡ್ಗೆ ಹೋದ್ನಲ್ಲ ರಾಮ, ಅವನ ಬಗ್ಗೆ ಇವ್ರುಗಳೆಲ್ಲ ಮಾತಾಡ್ತಾರೆ. ಯಾಕೆ ಅಂದ್ರೆ ಮಾತಿಗೇನು, ಎನಿಬಡಿ ಕ್ಯಾನ್ ಟಾಕ್, ಆದ್ರೆ ರಾಮನ್ ತರ ನೀವು 24 hours ಬದುಕಕ್ಕಾಗಲ್ಲ ಅಂದ್ರೆ ನೀವು ಯಾರು ರಾಮನ್ ಬಗ್ಗೆ ಮಾತಾಡಕ್ಕೆ? ಮತ್ತೆ ಹಿಸ್ಟ್ರಿನ ಯಾಕೆ ತಿರ್ಚಿದ್ರು ಅಂದ್ರೆ, ಒರಿಜಿನಲ್ ಹಿಸ್ಟ್ರಿ ಭಾರತೀಯರಿಗೆ ಗೊತ್ತಾಗ್ಬಿಟ್ರೆ ನಥಿಂಗ್ ಕ್ಯಾನ್ ಸ್ಟಾಪ್ ದೆಮ್. ಒಂದು ಚಾವ ಅಂತ ಸಂಭಾಜಿ ಮಹಾರಾಜ್ ಸಿನಿಮಾ ಬಂದಿದ್ದಕ್ಕೇನೆ ಭಾರತೀಯರು ದೇ ಆರ್ ಲೈಕ್, ನಮ್ಗಿಷ್ಟು ದೊಡ್ಡ ಅನ್ಯಾಯ ಆಯ್ತಾ ಅಂತ
ಇಡೀ ಭಾರತ ಜಾಗೃತ ಆಗ್ಬಿಟ್ಟಿದೆ. ಇನ್ನು ಎಲ್ಲ ಹಿಸ್ಟ್ರಿ ಒರಿಜಿನಲ್ ಹೇಳ್ಬಿಟ್ರೆ ಇವರು ಜಾಗೃತ ಆಗ್ಬಿಡ್ತಾರೆ. ಅದಕ್ಕೆ ಇವ್ರು ಎಷ್ಟೇ ನೋಡಿ, ಸತ್ಯ ಯಾವತ್ತಿದ್ರೂ ಆಚೆ ಬಂದೇ ಬರುತ್ತೆ. 70 ವರ್ಷ ನೀವು ಹಿಸ್ಟ್ರಿ ಮುಚ್ಚಿಟ್ರಿ, ಇವಾಗ ಒಂದೊಂದಾಗಿ ಬಿಡ್ತಾ ಇದ್ದಾರೆ. ಹೆಂಗೆ ನೀವು ಹೌ ಡು ಯು ಸ್ಟಾಪ್ ಇಟ್? ಆಗಲ್ಲ. ಸನಾತನ ಧರ್ಮದ ಮತ್ತು ಭಾರತೀಯದ ಇತಿಹಾಸನ ಖಂಡಿತ ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂದರೆ ನೀವು ಎಷ್ಟೇ ಮಾಡಿ ಇನ್ನೊಬ್ಬ ಆತರ್ಗಳು ಹುಟ್ಕೊಂತಾರೆ, ಬರ್ದೇ ಬರೀತಾರೆ ಅವ್ರ ಸತ್ಯನ. ನೀವು ಯಾರೂ ಏನು ಮಾಡೋಕ್ಕಾಗಲ್ಲ. ಸೊ ಸನಾತನ ಸಂಸ್ಕೃತಿ, ಭಾರತದ ಇತಿಹಾಸ, ಇದಕ್ಕೆ ತುಂಬ ಶಕ್ತಿ ಇದೆ. ಇಟ್ ವಿಲ್ ಕಮ್ ಅಪ್. ಸೂಪರ್ ಸರ್. ನಿಮ್ಮ ಜೊತೆ ನಾನು RJing ಬಗ್ಗೆ ಮಾತಾಡ್ಬೇಕು ಅನ್ಕೊಂಡೆ, ಅದು ಇನ್ನೊಂದು ಎಪಿಸೋಡ್ ಮಾಡೋಣ ಖಂಡಿತವಾಗ್ಲು. ಬಟ್ ಇದ್ರಲ್ಲಿ ನಾನು ಇದೇ ಫ್ಲೋ ಕಂಟಿನ್ಯೂ ಆಗ್ಬೇಕಂತ ನಂಗೆ ಆಸೆ ಆಗ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ನಾವು ಮಾತಾಡಿದ್ವಿ. ನೀವು ಒಬ್ಬರು RJ ಆಗಿ ಒಬ್ಬ ಸಾಧಾರಣ ಹಾಸನಿಂದ ಬಂದು ನೀವು ಮೈಸೂರಲ್ಲಿ ಒಂದು ಸಾಧಾರಣ ಜೀವನ, ಎಲ್ಲರೂ ನಡೆಸಂಗ ಒಂದು ಜೀವನ ನಡೆಸ್ತಾ ಇದ್ರಿ. ಬಟ್ ಸಡನ್ ಆಗಿ ನಿಮಗೆ ಹಿಸ್ಟ್ರಿ ಮತ್ತೆ ನಮ್ಮ ಆಧ್ಯಾತ್ಮ ಮತ್ತೆ ನಮ್ಮ ಒಂದು ಸನಾತನ ಧರ್ಮದ ಬಗ್ಗೆ ಇಂಟ್ರೆಸ್ಟ್ ಹೆಂಗ್ ಹುಟ್ಟಿತು ನಿಮ್ಗೆ? ಇಷ್ಟು ನಾನು ನಿಮ್ ಜೊತೆ ಮಾತಾಡ್ತಾ ತುಂಬಾ ಪ್ಯಾಷನೆಟ್ ಆಗಿದ್ದೀರಾ ಈ ಒಂದು ವಿಷಯದಲ್ಲಿ. ನೀವು ಹೇಗೆ ಈ ತರ ಪ್ಯಾಷನ್ ನಿಮ್ಗೆ ಬರಕ್ ಸಾಧ್ಯ? ಏನಾಗುತ್ತೆ ಅಂದ್ರೆ ಎಲ್ಲದೂ ನಮ್ಮ ಜೀವನದಲ್ಲಿ ನಡೆದ ಘಟನೆ. ನಾನು ಆ್ಯಕ್ಚುಲ್ ಆಗಿ ಬಹಳ ದೊಡ್ಡ ಸಂತ ಅಂತ ನಾನು ಖಂಡಿತ ಸುಳ್ಳು ಹೇಳಲಿಕ್ಕೆ ಬಯಸೋಲ್ಲ. ನಾನು ಕಾಲೇಜ್ ಲೈಫಲ್ಲಿ ಒಬ್ಬ ಪೊರ್ಕಿ ಹುಡುಗನೇ ಆಗಿದ್ದೆ, ಪಕ್ಕಾ ಪೊರ್ಕಿ ಲೋಕಲ್ ಹುಡುಗ ಆಗಿದ್ದಂಥ ನಾನು. ನನಗೆ ಇತಿಹಾಸದ ಬಗ್ಗೆ ಒಂದು ಸಿನಿಮಾ ನೋಡಿದಾಗ ನಂಗೆ ಅನ್ನಿಸ್ತು. ಅದರಲ್ಲಿ ದಿ ಲೆಜೆಂಡ್ ಆಫ್ ಭಗತ್ ಸಿಂಗ್ ಅಂತ ಒಂದು ಸಿನಿಮಾ ಬಂತು. ಕರೆಕ್ಟ್, ಇವ್ರದಲ್ವಾ? ಅಜಯ್ ದೇವಗನ್ದು. ಆ ಸಿನಿಮಾ ನೋಡ್ಬೇಕಾದ್ರೆ ನನ್ಗನ್ನಿಸ್ತು ಹೌದಾ ಅಂತ. ಸರಿ, ಆಮೇಲೆ ಚಂದ್ರಶೇಖರ್ ಆಜಾದ್ ಬಗ್ಗೆ ಓದ್ತಾ ಇದ್ದೆ. ಆಮೇಲೆ ನನಗೆ ತುಂಬ ಇನ್ಸ್ಪಿರೇಷನ್ ಕೊಟ್ಟಿದ್ದಂಥದ್ದು ರಾಮ್ ಪ್ರಸಾದ್ ಬಿಸ್ಮಿಲ್. ಒಬ್ಬ ವ್ಯಕ್ತಿ ಸಂಧ್ಯಾ ವಂದನೆ ಮಾಡಿ ಆಮೇಲೆ ಹೋಗಿ ನೇಣ್ಗಂಬಕ್ಕೆ ನಗ್ನಗ್ತಾ ಇರ್ತಾನೆ. ಆ ಟೈಮಲ್ಲಿ ಅಂದರೆ ಸಂಧ್ಯಾ ವಂದನೆ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಅವಾಗ ಅನ್ನಿಸ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ ತಾಯಿ ಜೈಲಿಗೆ ಬರ್ತಾರೆ. ನಾಳೆ ಇನ್ನು ಸ್ವಲ್ಪ ಹೊತ್ತಲ್ಲಿ ತನ್ನ ಮಗನ ನೇಣಿಗೆ ಹಾಕ್ತಾರೆ ಅಂದರೆ ತಾಯಿಗೆ ಹೆಂಗಿರುತ್ತೆ ಎಮೋಷನ್ಸ್. ಅವಾಗ ಬಂದು ರಾಮ್ ಪ್ರಸಾದ್ ಬಿಸ್ಮಿಲ್ ಹತ್ರ ಆ ತಾಯಿಯವನ್ನ ನೋಡಿದಾಗ ರಾಮ್ ಪ್ರಸಾದ್ ಬಿಸ್ಮಿಲ್ ಕಣ್ಣಲ್ಲಿ ತುಂಬ ನೀರು ಬಂದ್ಬಿಡುತ್ತೆ. ಆಗ ರಾಮ್ ಪ್ರಸಾದ್ ಬಿಸ್ಮಿಲ್ ತಾಯಿ, ನಾಳೆ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡುವಂತಹ ವೀರ ಮಗನನ್ನು ನಾನು ಹಡೆದಿದ್ದೀನಿ, ನಾನು ನಿನಗೆ ಆಶೀರ್ವಾದ ಮಾಡ್ಲಿಕ್ಕೆ ಬಂದರೆ ರಣ ಹೇಳಿ ಥರ ಅಳ್ತಾ ಇದೆಯಲ್ಲ ನೀನು. ಅದಕ್ಕೆ ರಾಮ್ ಪ್ರಸಾದ್ ಬಿಸ್ಮಿಲ್ ಹೇಳ್ತಾನೆ, ನಾನು ಅಳ್ತಾ ಇರೋದು ನಾಳೆ ನನ್ನ ಪ್ರಾಣ ಹೊಟ್ಟೋಗುತ್ತೆ ಅಂತಲ್ಲ, ನನ್ನಂತಹ ಮಕ್ಕಳನ್ನ ದೇಶಕ್ಕೋಸ್ಕರ ತ್ಯಾಗ ಮಾಡೋ ನಿನ್ನಂಥ ತಾಯಂದ್ರು ಈ ಮಣ್ಣಲ್ಲಿ ಇಲ್ವಲ್ಲ ಅಂತ ಸಂಕಟ ಆಗ್ತಿದೆ ಅಂತ ಹೇಳ್ತಾನೆ. ಇಂತಹ ಒಂದು ಇತಿಹಾಸ ಜಗತ್ತಿನಲ್ಲಿ ಇನ್ನೆಲ್ಲೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದೇ ಥರ ಸಂಗೊಳ್ಳಿ ರಾಯಣ್ಣನನ್ನ ನೀವು ನೇಣಿಗೆ ಹಾಕ್ಬೇಕಾದ್ರೆ ಎದುರುಗಡೆ ಆ ತಾಯಿ ಇದ್ಲು. ತಾನು ಚಿಕ್ಕ ಮಗುವಾಗಿಂದ ತನ್ನ ಎದೆ ಹಾಲು ಕುಡಿಸಿದ ಆ ಕಂದಮ್ಮ ತನ್ನ ಎದುರಿಗೆ ಪ್ರಾಣ ಕೊಡ್ತಾ ಇದೆ ಫಾರ್ ಅ ನೋಬಲ್ ಕಾಸ್. ಆಗ ತಾಯಿನಲ್ಲಿ ಎಂಥ ಎಮೋಷನ್ಸ್ ಇರುತ್ತೋ. ನಮ್ಮ ದೇಶದ ಹೆಣ್ಮಕ್ಳು ಅನುಭವಿಸಿರೋ ನೋವಿದೆಯಲ್ಲ, ಆ ನೋವನ್ನು ನನ್ನ ನಿದ್ದೆಗೆಡಿಸ್ಬಿಡ್ತು. ನಾನು ಅನ್ಕೊಂಡಿದ್ದೆ ಸ್ವತಂತ್ರ ಸುಮ್ಮನೆ ಬ್ರಿಟಿಷರು ಕೊಟ್ಟೋದ್ರು ಅಂತ. ಎಷ್ಟು ಜನ ಪ್ರಾಣ ಕೊಟ್ಟಿದ್ದಾರೆ ಈ ಥರ? 6 ಲಕ್ಷ ಜನ. ಎಷ್ಟೋ ಜನರ ಹೆಸರೇ ಗೊತ್ತಿಲ್ಲ ನಮಗೆ, ಎಷ್ಟೋ ಜನರ ಹೆಸರು ಗೊತ್ತಿಲ್ಲ. ಇಷ್ಟು ತ್ಯಾಗ ಬಲಿದಾನಗಳಾಗಿದೆ. ಈ ವಿಚಾರನ ನಾನು ನನ್ನ ಮಕ್ಳಿಗೆ ಹೇಳಬೇಕೋ ಬೇಡವೋ? ತುಂಬ ಜನ ಹೇಳಿದ್ರು, ಅವಿನಾಶ್ ನೀನು ಮ್ಯಾಥ್ಸ್ ಟ್ಯೂಷನ್ ಮಾಡು, ಒಳ್ಳೆ ದುಡ್ಡು ಬರುತ್ತೆ. ಸೈನ್ಸ್ ಟ್ಯೂಷನ್ ಮಾಡು, ಕೆಮಿಸ್ಟ್ರಿ ಮಾಡು. ಎಲ್ಲರೂ ಮ್ಯಾಥ್ಸು ಫಿಸಿಕ್ಸು ಕೆಮಿಸ್ಟ್ರಿ ಮಾಡಲಿ, RJ ಅವಿನಾಶ್ ಮಾತ್ರ ರಾಮಾಯಣ ಮಹಾಭಾರತ ಭಗವದ್ಗೀತೆನೇ ಹೇಳೋದು. ನನಗೆ ದುಡ್ಡು ಬರಲಿಲ್ಲ ಅಂದರೂ ಪರವಾಗಿಲ್ಲ, ದಿಸ್ ಈಸ್ ಮೈ ವಿಷನ್, ದಿಸ್ ಈಸ್ ಮೈ ಡಿಸಿಷನ್. ಅವತ್ತು ತಗೊಂಡಿದ್ದು. ಕರೋನಾ ಟೈಮಿಂದ ಇಲ್ಲಿ ತನಕ ಭಗವದ್ಗೀತೆ ಹೇಳ್ತಾ ಇದ್ದೀನಿ, ಮಕ್ಕಳು ಬರಲಿ ಬಿಡಲಿ, ನಮ್ಮ ಇತಿಹಾಸ ಕಥೆಗಳು, ರಾಮಾಯಣ ಮಹಾಭಾರತ ಕಥೆಗಳು ನನ್ನ ಮಕ್ಕಳಿಗೆ ಹೇಳ್ತೀನಿ. ಅದರಿಂದ ನಾನು ಬಡವಾದರೂ ಪರವಾಗಿಲ್ಲ, ಬಟ್ ಆ ಮಕ್ಕಳಲ್ಲಿ ಈ ಚಿಂತನೆಗಳನ್ನು ಹಚ್ಚಬೇಕು. ಹೇಳಲಿಲ್ಲ ಅಂದರೆ ಐ ಆಮ್ ಡೂಯಿಂಗ್ ಅ ಕ್ರೈಮ್. ಯಾವುದೋ ಒಂದು ಭ್ರಮೆಯ ಸಿನಿಮಾನ ನೀವು ಮಾಲಿಗೆ ಹೋಗ್ಬಿಟ್ಟು ಅಷ್ಟೆಲ್ಲ ದುಡ್ಡು ಕೊಟ್ಟು, ಅದು ಭ್ರಮೆ. ಆದರೆ ಇದು ರಿಯಾಲಿಟಿ ಹೇಳೋ ನನಗೆ ವ್ಯಾಲ್ಯೂ ಇರಬೇಕಾ, ಒಂದು ಭ್ರಮೆಗೆ ವ್ಯಾಲ್ಯೂ ಇರಬೇಕಾ ಅಂದಾಗ ಅಫ್ಕೋರ್ಸ್ ರಿಯಾಲಿಟಿ ಹೇಳೋವ್ರಿಗೆ ವ್ಯಾಲ್ಯೂ ಇರಬೇಕು. ಆದರೆ ಸಿನಿಮಾ ನೋಡಿ ತಪ್ಪು ಅಲ್ಲ. ನಾನು ಹೇಳೋದು ಪೇರೆಂಟ್ಸಿಗೆ,
ನೀವು ಮಕ್ಕಳಿಗೆ ಮಾಲಿಗೆ ಕರ್ಕೊಂಡೋಗಿ, ಫ್ಯಾಂಟಸಿ ಪಾರ್ಕಿಗಳಿಗೆ ಕರ್ಕೊಂಡೋಗಿ, ಸಿನಿಮಾಗಳಿಗೂ ಕರ್ಕೊಂಡೋಗಿ, ಪಾರ್ಟಿಗಳಿಗೂ ಕರ್ಕೊಂಡೋಗಿ, ಆದರೆ ತಿಂಗಳಲ್ಲಿ ಒಂದು ದಿನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ, ಒಂದೇ ಒಂದು ದಿನ ಅವ್ರ ಕಿವಿನಲ್ಲಿ ಮಲಗ್ತಾ ಇರ್ಬೇಕಾದ್ರೆ ಛತ್ರಪತಿ ಶಿವಾಜಿ ಕತೆ ಹೇಳಿ. ಇದು ನಮ್ಮ ಸಂಸ್ಕೃತಿ. ದಯವಿಟ್ಟು ಪ್ಲೀಸ್ ಡೂ ಇಟ್. ಇಷ್ಟು ಮಾಡಿದ್ರೆ ನಮ್ಮ ದೇಶ ನಮಗೆ ಉಳಿಯುತ್ತೆ, ನಮ್ಮ ಸನಾತನ ಧರ್ಮ ನಮಗೆ ಉಳಿಯುತ್ತೆ. ಇದನ್ನು ಉಳಿಸ್ರಪ್ಪ ಅಂತ ನಾನು ಅಷ್ಟೇ ಕೇಳ್ಕೊಬೋದು ಪೇರೆಂಟ್ಸ್ನ. ತುಂಬ ಜನ ಪೇರೆಂಟ್ಸ್ ಈಗ ನನ್ನ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಆಗಬೇಕು, ಫೈನ್ ಮಾಡಿ. ಸಾಫ್ಟ್ವೇರ್ ಇಂಜಿನಿಯರ್ ಆದರೆ ವೇದ ಯಾಕೆ ಬೇಡ? ವೇದ ಓದ್ಬಿಟ್ಟು ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ, ಫೈನ್. ನಾ ಹೇಳೋದು ನಮ್ಮ ಸನಾತನ ವಿಚಾರ ಏನಿದೆ, ವಿಚಾರಧಾರೆ, ಇದನ್ನು ನಾವು ಮರಿಬಾರ್ದು. ಎಚ್ಚರವಾಗಿರ್ಬೇಕು ನಾವು ಯಾವಾಗಲೂ. ಇದು ನನ್ನ ಪೇರೆಂಟ್ಸಲ್ಲಿ ನಾನು ವಿನಂತಿಸ್ಕೊಳ್ತೀನಿ. ಸರ್, ನೀವು ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರ ಬಗ್ಗೆ ಹೇಳ್ತಾ ಇರ್ಬೇಕಾದ್ರೆ ನನಗೆಲ್ಲ ಮೈಯೆಲ್ಲ ಒಂಥರ ರೋಮಾಂಚನಾಗಿ, ನನಗೆ ಒಂದು ಸ್ವಲ್ಪ ಕಣ್ಣಲ್ಲಿ ಸ್ವಲ್ಪ ನೀರು ತುಂಬ್ಕೊಳ್ತೀನಿ ನೀವು ಹೇಳೋ ಒಂದು. ಈ ಥರ ಹೇಳಿದ್ರೆ ಯಾರಿಗೆ ನನ್ನ ಬೆಟ್ ಕಟ್ತೀನಿ ಸರ್, ರಾಮ್ ಪ್ರಸಾದ್ ಬಿಸ್ಮಿಲ್ ಅವ್ರಿಗೆ ಯಾರು ತಿಳ್ಕೊಂಡು ಯಾಕೆ ಗಲ್ಲಿಗೆ ಏರಿದ್ರು ಅಂತ ನನಗೆ ಗೊತ್ತಿರಲ್ಲ ಅವ್ರಿಗೆ. ರಾಮ್ ಪ್ರಸಾದ್ ಬಿಸ್ಮಿಲ್ಲು ಭಾರತದ ಸ್ವತಂತ್ರ ಕನಸನ್ನ ತನ್ನ ಹೃದಯದ ಒಳಗಡೆ ಇಟ್ಟುಕೊಂಡು ಭಾರತ ಮಾತೆನೇ ತನ್ನ ತಾಯಿ ಅಂತ ನಿಶ್ಚಲವಾಗಿ ನಿರ್ಧಾರ ಮಾಡಿ ಹೋರಾಟ ಮಾಡಿದ ಅಪ್ರತಿಮ ಕ್ರಾಂತಿಕಾರಿ. ಈ ಕ್ರಾಂತಿಕಾರಿಗಳು ಈ ಮಣ್ಣಲ್ಲಿ ಹುಟ್ಟಿದಾರಲ್ಲ, ಎಂಥ ಶ್ರೇಷ್ಠ ಜೀವನ ನಡೆಸಿದ್ರು. ಈ 23-24 ವರ್ಷಕ್ಕೆ ಅವರೆಲ್ಲ ತೀರ್ಕೊಂಡ್ಬಿಟ್ರು. ತಮ್ಮ ಯೌವನನ ಬಾಳಿ ಬದುಕಬೇಕಾಗಿರೋರೆಲ್ಲ ದೇಶಕ್ಕೋಸ್ಕರ ಪ್ರಾಣ ಕೊಟ್ಬಿಟ್ರು. ಆ ಭಯ ಅದು ಬ್ರಿಟಿಷರನ್ನ ಕಾಡಿತ್ತು. ಬ್ರಿಟಿಷರನ್ನ ಕಾಡಿದ್ದು ನೋಡಿ, ನಾವು ಹಿಸ್ಟ್ರಿನ ಫಸ್ಟ್ ಅರ್ಥ ಮಾಡ್ಕೋಬೇಕು. ಸ್ವತಂತ್ರ ನಮಗೆ ಯಾಕೆ ಸಿಕ್ತು, ಯಾರು ತಂದುಕೊಟ್ರು? ಇನ್ನು ಭಾರತೀಯರಿಗೆ ಹೂ ಬ್ರಾಟ್ ಇಂಡಿಪೆಂಡೆನ್ಸ್ ಅನ್ನೋ ಸತ್ಯ ಗೊತ್ತಾಗ್ತಿಲ್ಲ. ಯಾರು ತಂದುಕೊಟ್ರು ಸ್ವತಂತ್ರ? ಕೆಲವು ಹೆಸರುಗಳನ್ನು ಹೇಳ್ತಾರೆ, ಅದು ಕೆಲವು ಹೆಸರುಗಳನ್ನು ಹೇಳಿದಾಗ ನಂಗನ್ಸುತ್ತೆ ಇವರಿಂದ ಸ್ವತಂತ್ರ ನಿಜವಾಗ್ಲೂ ಬಂತ? ಅಹಿಂಸೆಯಿಂದ ಸ್ವತಂತ್ರ? ಯಾರು ಅಹಿಂಸೆಯಿಂದ ಸ್ವತಂತ್ರ ಕೊಡೋಕ್ಕೆ ಬ್ರಿಟಿಷರ್ಸ್ ಫೂಲ್ಸ್ ಅಂದ್ಕೊಂಡ್ರ ನೀವು? ಆರ್ ದೇ ಫೂಲ್ಸ್ ಟು ಗಿವ್ ಯು? ನೀವು ನಾನೇನು ಮಾಡಲ್ಲ, ಅಹಿಂಸೆಯಿಂದ ಇರ್ತೀನಿ ಅಂತ ಕೈ ಮುಕ್ಕೊಂಡು ಕೂತಿದ್ರೆ ಬ್ರಿಟಿಷರು ನಿಮಗೆ ಸ್ವತಂತ್ರ ತಗೊಳ್ರಪ್ಪ ಅಂತ ತಗೊಂಡ್ಬಿಟ್ಟು ಆಮೇಲೆ ದೇ ಲೆಫ್ಟ. ಈಗ ಏನ್ ಗೊತ್ತಾ, ಯಾರನ್ನ ಫೂಲ್ಸ್ ಮಾಡ್ತಾ ಇದೀರ? ಎಷ್ಟು ದಿನ ಫೂಲ್ಸ್ ಮಾಡ್ತೀರಾ? ಆ ತರ ಲರ್ನಿಂಗ್ ನಾವು ಕಲ್ತ್ಕೊಂಡ್ರೆ ನಾಳೆ ಕಾಲಕ್ಕೆ ಇದೇ ತರ ಸಿಚುವೇಶನ್ ಬಂದ್ರೆ ನಾವು ತಪ್ಪು ದಾರಿಲಿ ಹೋಗಿ ನಾವು ಮತ್ತೆ ಪ್ರಾಬ್ಲಮ್ ಮಾಡ್ಕೋತೀವ. ಹಿಂಸೆ ಮತ್ತೆ ಅಹಿಂಸೆಗೆ ದೆರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಹಿಂಸೆ ಮತ್ತೆ ಅಹಿಂಸೆ ಭಾರತೀಯರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಹಿಂಸೆ ಮತ್ತೆ ಅಹಿಂಸೆ ಯಾವಾಗ? ಅಹಿಂಸೆ ಅಂದ್ರೆ ಏನು ಅಂದ್ರೆ ನ್ಯಾಯಪರವಾಗಿದ್ದಾಗ ಅಹಿಂಸೆಯ ಮೇಲುಗೈ. ಈಗ ಯುದ್ಧ ಮಾಡಬೇಕು, ನಮ್ಮ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹಿಂಸೆ ಅಹಿಂಸೆ ತತ್ವನೇನಾದರೂ ಅಳವಡಿಸ್ಕೊಂಡಿದ್ರೆ, ಅರ್ಜುನಂಗೆ ಯುದ್ಧ ಮಾಡಬೇಡಪ್ಪ ಅಂತಿದ್ರೆ ಏನಾಗ್ತಿತ್ತು? ಅವಾಗ ಅಧರ್ಮ ಮೇಲೆ ಬರ್ತಾ ಇತ್ತು. ನಾವು ಅದನ್ನ ಅರ್ಥ ಮಾಡ್ಕೋಬೇಕು. ನಮ್ಮ ಮನೆ ಒಳಗಡೆ ಒಬ್ಬ ಶತ್ರು ಇದ್ದಾನೆ, ಅವಾಗ ನಾನು ತಲ್ವಾರನ್ನ ಎತ್ತದೆ ಅವನಿಗೆ ಅಹಿಂಸೆ ತತ್ವನ ಹೇಳೋಕ್ಕಾಗತ್ತೆ? ಇದೆಂಥ ನಾನ್ಸೆನ್ಸ್ ಇದು. ಸೊ ನಾವು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಗ್ರಾವಿಟಿ ಆಫ್ ದಿ ಸಿಚುಯೇಷನ್ ನೋಡ್ಕೋಬೇಕು. ಸಿಚುಯೇಷನ್ ಏನು ಡಿಮ್ಯಾಂಡ್ ಮಾಡ್ತಾ ಇದೆ ಅಂತ, ಅಲ್ವಾ? ಸೊ ಯಾರ್ಯಾರು ಇವತ್ತು ಅಹಿಂಸೆ ಅಂತ ಮಾತಾಡ್ತಾರೆ, ಅವರು ಒಂದು 5-6 ನಾಗರಹಾವುಗಳನ್ನ ಒಂದು ರೂಮಿಗೆ ಬಿಟ್ಬಿಟ್ಟು ಅವ್ರನ್ನ ಬಿಡಬೇಕು. ಅವಾಗ ನೋಡಿ ಏನು ಹಿಂಸೆ ಅಂತ. ಫಸ್ಟ್ ಅವ್ರು ಏನಾದ್ರು ಹುಡುಕ್ತಾರೆ, ಏನಾದರೂ ಇದೆಯಾ ನಾಗರವನ್ನು ಸಾಯಿಸೋಕ್ಕೆ ಅಂತ. ಹಿಂಸೆ ಅಹಿಂಸೆ ಈ ಒಂದು ಅರಣ್ಯ ನ್ಯಾಯ ಅಂತಿದೆ. ಈಗ ಫಾರ್ ಎಕ್ಸಾಂಪಲ್, ಒಂದು ಸಿಂಹ ಅಥವಾ ಒಂದು ಹುಲಿ ಒಂದು ಹಸುನ ಅಟ್ಯಾಕ್ ಮಾಡುತ್ತೆ, ಅದು ಬಗ್ಗಿಯುತ್ತೆ, ತಿನ್ನುತ್ತೆ. ಯಾಕೆ ಅಂತಂದರೆ ಅದು ಹಸುವಿಂದ ಇರೋಕ್ಕಾಗಲ್ಲ ಅಂತ. ಇದು ಅರಣ್ಯ ನ್ಯಾಯ. ನೀವು ಆರಾಮಾಗಿ ವೆಜಿಟೇರಿಯನ್ ಊಟ ಹೋಟೆಲ್ಸು ಬೇಕಾದಂಗಿದೆ, ಆದ್ರೂ ನಾನು ಹಿಂಸೆ ಮಾಡ್ತೀನಿ ಅಂದಾಗ ಅವಾಗ ಬೇರೆ ಥರ ಲೆಕ್ಕಾಚಾರ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಬ್ರಿಟಿಷರು ಯಾರು? ಅವ್ರನ್ನ ಅಹಿಂಸೆಯಿಂದ ಕನ್ವಿನ್ಸ್ ಮಾಡೋಕ್ಕೆ. ಅವನು ನನ್ನ ಶತ್ರು, ಈ ಪುಣ್ಯಭೂಮಿಗೆ ಕಾಲಿಟ್ಟಿದ್ದಾನೆ, ನನ್ನ ಮೊದಲನೇ ಚಿಂತನೆ ಅವನನ್ನು ಒದ್ದೋಡಿಸ್ಬೇಕು. ಅವನನ್ನು ರಿಕ್ವೆಸ್ಟ್ ಮಾಡಬಾರ್ದು. ರಿಕ್ವೆಸ್ಟ್ ಮಾಡಿ ಯಾಕೆ ರಿಕ್ವೆಸ್ಟ್ ಮಾಡ್ಬೇಕು? ನಾನು ಅವನ ಜಾಗಕ್ಕೆ ಹೋಗಿದ್ದೀನಿ, ಅವನು ನನ್ನ ಜಾಗಕ್ಕೆ ಬಂದಿದ್ದಾನೆ. ಈ ನ್ಯಾಯ, ಇದು ಹೋರಾಟ, ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕು. ಇದ್ರ ಬಗ್ಗೆ ಸ್ಪಷ್ಟವಾದ ಚಿಂತನೆ ಇದ್ದಿದ್ದು ಸಾವರ್ಕರ್ಗೆ ಗೊತ್ತಿತ್ತು. ಸಾವರ್ಕರ್ ಯಾಕೆ ತಂತ್ರಗಾರಿಕೆ ಉಪಯೋಗಿಸಿ ಆಚೆ ಬರ್ತಾರೆ ಅಂದರೆ, ಏನು ನಡೀತಿದೆ ನಮ್ಮ ದೇಶದಲ್ಲಿ ಅಂತ. ದೇಶನ ಇವರು ಪಾಕಿಸ್ತಾನ ಆ ಕಡೆ ಡಿವೈಡ್ ಮಾಡ್ತಾರೆ, ಈ ಕಡೆ ಬಾಂಗ್ಲಾದೇಶ, ಆಮೇಲೆ ಈ ಕಡೆ ಹೈದರಾಬಾದ್ ಬೇರೆ ಆಗಬೇಕು ಅಂತಿದೆ. ಭಾರತನ ತುಂಡಾಗಿ ಕತ್ತರಿಸ್ಬಿಡ್ತೀರಾ? ಅಖಂಡವಾದ ಭಾರತ ಇದು ಎಂಥ ಒಳ್ಳೆ ದೇಶ. ಅದಕ್ಕೆ ಸಾವರ್ಕರ್ ಯೋಚನೆ ಮಾಡಿದ್ರು, ಹೌದು
ನಾನಿಲ್ಲಿ ಇದ್ದು ಇಲ್ಲಿ ಹೋರಾಟ ಮಾಡಿದ್ರೆ ಇವ್ರಿಗೆ ಕೊಟ್ಬಿಟ್ರೆ ಗ್ಯಾರಂಟಿ ಏನಾದ್ರು ಭಾರತ ಇನ್ನೇನಾದ್ರು ಅನಾಹುತ ಮಾಡ್ತಾರೆ. ಮೊದ್ಲು ನಾನು ಇಲ್ಲಿಂದ ಆಚೆ ಬರಬೇಕು. ಸ್ವತಂತ್ರ ನಿಜ, ಅವ್ರಿಗೆ ಗೊತ್ತಿತ್ತು ಸ್ಪಷ್ಟವಾಗಿ ಸ್ವತಂತ್ರ ಸಿಗುತ್ತೆ ಅಂತ. ಸಾವರ್ಕರ್ನ ಕ್ಯಾಲ್ಕುಲೇಷನ್ ಎಷ್ಟು ಸ್ಟ್ರಾಂಗ್ ಆಗಿತ್ತು. ಅವ್ರಿಗೆ ಯಾವುದೇ ರೀತಿ ನ್ಯೂಸ್ ಪೇಪರ್ ಇತ್ತಿಲ್ಲ, ಆದ್ರೂ ಹಿ ಅನಲೈಸ್ಡ್ ನನ್ನ ದೇಶ ಯಾವ ದಿಕ್ಕಿಗೆ ಹೋಗ್ತಾ ಇದೆ ಅಂತ. ಅದಷ್ಟು ಇದೆ ಅಂದ್ರೆ ಅಪ್ರತಿಮವಾದ ದೇಶಭಕ್ತಿ ಇರೋರಿಗೆ ಮಾತ್ರ ಅಂತ ಚಿಂತನೆಗಳು ಬರೋಕ್ಕಾಗತ್ತೆ. ಇವತ್ತು ಸಾವರ್ಕರ್ ಬಗ್ಗೆ ಮಾತಾಡೋರಿಗೆ ನಾನು ಒಂದೇ ಹೇಳ್ತೀನಿ, ಒಂದು ಖಾಲಿ ರೂಮಲ್ಲಿ 2 ದಿನ ಕೂಡಾಕ್ತೀವಿ ನಿಮ್ಮನ್ನ, 3ನೇ ದಿನ ನೀವು ಹುಚ್ಚರಾಗಿರ್ತೀರ. ಆದ್ರೆ ಎಷ್ಟೇ ದಿನ ಇದ್ರೂ ಆ ಚಿಂತನೆ, ಆ ವಿಷನ್ ಇತ್ತಲ್ಲ ದೇಶದ ಬಗ್ಗೆ. ಸಾವರ್ಕರ್ ಅಂತ ಮಕ್ಕಳು ಭಾರತದಲ್ಲಿ ಮತ್ತೆ ಮತ್ತೆ ಹುಟ್ಟಬೇಕು ಅಂದ್ರೆ ಸಾವರ್ಕರ್ ಬಗ್ಗೆ ನಿಜವಾದ ಇತಿಹಾಸನ ಮಕ್ಕಳಿಗೆ ನಾವು ಹೇಳಲೇಬೇಕು. ಇಲ್ಲಾಂದ್ರೆ ಯು ವಿಲ್ ಲೂಸ್ ಸಾವರ್ಕರ್. ಸಾವರ್ಕರ್ ಅಂತ ಗ್ರೇಟ್ ಮಕ್ಕಳು ಹುಟ್ಟಲ್ಲ. 27 ವರ್ಷ ಕಾಲಾಪಾನಲ್ಲಿ ಸರ್ ಅವರು, 27 ಇಯರ್ಸ್. ಅಂದ್ರೆ ಇವತ್ತು ಅವ್ರನ್ನ ಒಂದು ವಿಲನ್ ರೀತಿಲಿ, ಅವ್ರನ್ನ ಒಂದು ಹೇಡಿ ರೀತಿಲಿ ನೋಡಿ. ಸಾವರ್ಕರ್ ಭಾರತ ಮಾತೆಯ ಹೆಮ್ಮೆ ಪುತ್ರ. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ, ಶಿವಾಜಿ ಮಹಾರಾಜು ಅವರು ಮೊಘಲರ ಕೈನಲ್ಲಿ ಇದ್ದಾಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ, ಅವರು ತಪ್ಪಿಸ್ಕೊಂಡು ಬಂದ್ರು ಶಿವಾಜಿ ಮಹಾರಾಜು. ಯಾಕೆ? ಮತ್ತೆ ಸ್ವರಾಜ್ಯನ ಸ್ಥಾಪನೆ ಮಾಡಕ್ಕೆ ಗ್ರೇಟರ್ ವಿಷನ್ ಇತ್ತು ಅವ್ರಿಗೆ. ಇವಾಗ ಸಾವರ್ಕರ್ ಅವರು ಅಲ್ಲೇ ಕೊಳಿತಾ ಬಿದ್ದಿದ್ರೆ, ಜೀವನ ಪೂರ್ತಿ ಅಂಡಮಾನ್ ಜೈಲಲ್ಲೇ ಕೊಳಿತಾ ಇದ್ರೆ, ನಾಳೆ ದಿನ ಭಾರತದಲ್ಲಿ ಆಗೋ ಚೇಂಜಸ್ನ ಅದ್ರ ಬಗ್ಗೆ ಹೋರಾಟ ಮಾಡೋರು ಯಾರು? ಹಾಗಾದ್ರೆ ಸಾವರ್ಕರ್ಗೆ ಪ್ರಾಕ್ಟಿಕಲ್ ಅಪ್ರೋಚ್, ಅವರ ತಂತ್ರಗಾರಿಕೆ ಹಂಗೆ ಇರುತ್ತೆ. ಅದ್ ಯಾವ್ದೋ ಒಂದು ಮರ್ಸಿ ಪಿಟಿಷನ್ ಕೊಟ್ರು, ಮರ್ಸಿ ಪಿಟಿಷನ್ ಯಾಕೆ? ಹೊರಗಡೆ ಬಂದು ಮತ್ತೆ ಅವ್ರ ವಿರುದ್ಧ ಹೋರಾಟ ಮಾಡಕ್ಕೆ, ಕೆಲಸ ಮಾಡಕ್ಕೆ. ಸರ್, ಮರ್ಸಿ ಪಿಟಿಷನ್ ಆಫ್ಟರ್ 27 ಇಯರ್ಸ್ ಅವರು ಮರ್ಸಿ ಪಿಟಿಷನ್ ಅನ್ನ 1 ವಾರ ಆದ್ಮೇಲೆ ಕೊಡ್ಬೋದಾಗಿತ್ತು. ಯಾಕೆ ಅವಾಗ ಅಷ್ಟು ದಿನಗಳ ಕಾದ್ರು ಅಂದ್ರೆ, ಗ್ರಾವಿಟಿ ಆಫ್ ದಿ ಸಿಚುಯೇಷನ್ ನೋಡಿ. ಅವತ್ತಿನ ಭಾರತದ ಪರಿಸ್ಥಿತಿ ಹಾಗಿತ್ತು. ಇವ್ರ ಆಚೆ ಬಂದು ಮತ್ತೆ ಯುವಕರನ್ನ ಪ್ರೇರೇಪಣೆಗೊಳಿಸದೇ ಇದ್ದಿದ್ರೆ ಅವತ್ತು ನಾವು ಇವ್ರು ಈ ಕೆಲವೊಂದು ಲೀಡರ್ಗಳು ಇದಾರಲ್ಲ ಅವ್ರವ್ರಿಗೆ ಬಿಟ್ಬಿಟ್ಟಿದ್ರೆ ಆಗ್ತಾನೆ ಇರಲಿಲ್ಲ. ಒಂದ್ ಹೇಳ್ತೀನಿ, ಒಂದು ಲೀಡರ್ಶಿಪ್ ತುಂಬಾ ಒಂದು ಕಂಟ್ರಿ ಕ್ರೈಸಿಸ್ ಅಲ್ಲಿ ಇರ್ಬೇಕಾದ್ರೆ ಇವರು ಜೈಲಲ್ಕಿನ್ನ ಆಚೆ ಬರೋದೇ ಅವತ್ತಿನ ಕಾಲಕ್ಕೆ ಕರೆಕ್ಟ್ ಡಿಸಿಷನ್. ಅದು ನಾವು ಹಿಸ್ಟ್ರಿನ ಹಿಂಗ್ ನೋಡ್ಬೇಕು. ಯಾಕೆ ಹಂಗ್ ಮಾಡಿದ್ರು? ಯಾಕೆ ಮರ್ಸಿ ಪಿಟಿಷನ್ ಕೊಟ್ರು? ಸುಮ್ನೆ ಕೊಟ್ಬಿಟ್ರ? ಮನೆಯಲ್ಲಿ ಬಂದ್ಬಿಟ್ಟು ಆರಾಮಾಗಿ ಹೆಂಡತಿ ಮಕ್ಳು ಜೊತೆ ಚೆನ್ನಾಗಿ ಊಟ ತಿಂಡಿ ಮಾಡ್ಕೊಂಡು ನಿದ್ದೆ ಮಾಡಕ ಸಾವರ್ಕರ್ ಅವ್ರು ಮರ್ಸಿ ಪಿಟಿಷನ್ ಕೊಟ್ಟಿದ್ದು? ಬಂದ್ಮೇಲೆ ಮತ್ತೆ ಅವ್ರ ಹೋರಾಟ ಆದ್ರೂ ಗೊತ್ತಿದೆ. ಡು ಯು ನೋ ಸಾವರ್ಕರಿನ ಹೋರಾಟ ಹೆಂಗಿತ್ತು ಅಂತ? ಸರ್, ಒಂದೇ ಹೇಳ್ತೀನಿ, ಒಂದ್ ಇಡೀ ದಿನ ಒಬ್ಬ ಮನುಷ್ಯನ ಉಪವಾಸ ಇಡಿ, ನೀವು 2 ದಿನ ಇಡಿ, ಅದೇ ತರ ಚೆನ್ನಾಗಿ ಹೊಡಿರಿ. ಆಮೇಲೆ ಒಂದು ಖಾಲಿ ಒಂದು ಯಾವುದೇ ರೀತಿ ಬೆಳಕು ಗಾಳಿ ಬರ್ದೇ ಇರೋ ಒಂದು ಕೋಣೆನಲ್ಲಿ ಕೂಡಾಕಿ. ಅಷ್ಟಾದ್ರೂ ಅವ್ರ ವಿಲ್ ಪವರ್ 1% ಕಡಿಮೆ ಆಗ್ಲಿಲ್ಲ ಅಂದ್ರೆ, ಅವ್ರು ಆಕ್ಚುಲ್ ಆಗಿ ಭಾರತ ಮಾತೆ ಅವ್ರು ಹೆಂಗೆ ಫ್ರೀ ಟೈಮಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಗೋಡೆನಲ್ಲಿ ಭಾರತ ಮಾತೆ ಚಿತ್ರ ಬರೀತಾರೆ. ಬಿಕಾಸ್ ನನ್ಗೆ ಇನ್ಸ್ಪಿರೇಷನ್ ಅದು ಅಂತ. ಮೈಯೆಲ್ಲ ಫುಲ್ಲು ನೀವು ಆಕ್ಚುಲ್ ಆಗಿ ಅವ್ರಿಗೆ ಸರಪಳಿಯಿಂದ ಕಟ್ಟಿರ್ತೀರ, ಕಬ್ಬಣದ ಸರಪಳಿ, ಅದರಲ್ಲಿ ಭಾರತ ಮಾತೆ ಚಿತ್ರ ಬರೀತಾನೆ ಅಂದ್ರೆ ಆ ಹೃದಯ ಭಾರತಕ್ಕೋಸ್ಕರ ಎಷ್ಟು ಮಿಡಿತಾ ಇದೆ. ಸೊ ಮರ್ಸಿ ಪಿಟಿಷನ್ ಬರೆಯೋದು ದೊಡ್ಡ ವಿಷಯ ಆದ್ರೆ, ಇವನ್ ನೆಹರು ಅವರು ಬರೀ 14ನೇ ದಿನಕ್ಕೆ ಮರ್ಸಿ ಪಿಟಿಷನ್ ಬರೀತಾರೆ. ಒಂದು ನಮ್ಮ ಭಾರತದಲ್ಲಿ ಒಂದು ನಾರ್ಮಲ್ ಜೈಲ್ ಹಾಕಿದಾಗ 14th ಡೇಗೆನೆ ಮರ್ಸಿ ಪಿಟಿಷನ್ ಬರೀತಾರೆ. ಯಾಕೆ ಎರಡನ್ನೂ ಸೇಮ್ ಆಗಿ ನೋಡ್ತಾ ನಾವು? ಆಕ್ಚುಲಿ ಏನ್ ಗೊತ್ತಾ, ಸಾವರ್ಕರ್ ಗ್ರೇಟ್ ಅಂತ ಅಂದ್ಬಿಟ್ರೆ ಆಕ್ಚುಲ್ ಆಗಿ ವೋಟ್ ಶೇರ್ ಡಿಫ್ರೆನ್ಸ್ ಆಗುತ್ತೆ. ವೋಟ್ ಶೇರ್ ನನಗೆ ಮುಖ್ಯ. ನಂಗೆ ಸಾವರ್ಕರ್ನ ನಾನು ಆಕ್ಚುಲ್ ಆಗಿ ಬೈದ್ರೆ ನನ್ಗೇನು ಕೋಟಿ ರೂಪಾಯಿ ಸಿಗಲ್ಲ. ನಂಗೆ ಸಾವರ್ಕರ್ನ ಗ್ರೇಟ್, ಇವ್ರು ಹೇಳಿದ್ ಎಲ್ಲ ಒಪ್ಕೊಂಡ್ಬಿಟ್ರೆ ಇವ್ರ ವೋಟ್ ಶೇರ್ ಜಾಸ್ತಿ ಆಗುತ್ತೆ ರೀ. ಇವ್ರು ಹೇಳಿದ್ದನ್ ಎಲ್ಲಾ ನಾನು ಒಪ್ಕೊಳ್ತಾ ಕೂತ್ಕೊಂಡ್ರೆ ನಾನು ಯಾಕೆ ಆಪೋಸಿಷನ್ ಅಂತ ಇರಬೇಕು? ನಾನು ಅದನ್ನ ನಾನು ಹಿಂಗೆ ಯೋಚನೆ ಮಾಡೋ, ನನಗೆ ಯಾವಾಗ ಪವರ್ ಸಿಗೋದು? ಇವ್ರು ಹೇಳಿದ್ದನ್ನೆಲ್ಲ ಒಪ್ಕೊಂಡು ಸನಾತನ ಧರ್ಮ ಗ್ರೇಟು, ಹಿಂದೂಗಳು ಗ್ರೇಟು, ಶಿವಾಜಿ ಗ್ರೇಟು, ಎಲ್ಲಾರನ್ನೂ ಗ್ರೇಟ್ ಅಂತ ನಾನು ಒಪ್ಕೊಳ್ತಾ ಇದ್ರೆ ನನಗೆ ಯಾವಾಗ ಪವರ್ ಸಿಗುತ್ತೆ ಅಂತ ಅವ್ರು ಯೋಚನೆ ಮಾಡಿದ್ದಾರೆ ವಿರೋಧಿಗಳು. ದಟ್ ಈಸ್ ಕೆಲವ್ರು ಹೇಳೋದನ್ನ ನಾನು ಹೇಳೋದು, ಕೀಪ್ ಪಾಲಿಟಿಕ್ಸ್ ಅಸೈಡ್, ಫಸ್ಟ್ ಹಿಸ್ಟಾರಿಕಲ್ ಫ್ಯಾಕ್ಟ್ಸ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ. ಅಬ್ಸಲ್ಯೂಟ್ಲಿ. ನನ್ನ ಆಡಿಯನ್ಸ್ ನಾನು ಈಗ ನಿಮ್ಮ ಕಣ್ಣಲ್ಲಿ ಕನೆಕ್ಟ್ ಹೇಳ್ತಾ ಇದ್ದೇನೆ, ನೀವು ಯಾವ ಒಂದು ಪಾರ್ಟಿಗಾದ್ರೂ ಸರಿ ದಯವಿಟ್ಟು ಆಯ್ತಾ, ನೀವು ಕಾಂಗ್ರೆಸ್ಗಾದ್ರೂ ಓಟ್ ಹಾಕಿ, ಬಿಜೆಪಿ, JDS ಅಂತ ಸಾವಿರಾರು ಪಾರ್ಟಿಗಳಿದೆ ಇಂಡಿಯಾದಲ್ಲಿ, ಎಲ್ಲಿಗಾದ್ರೂ ಓಟ್ ಹಾಕಿ,
ನೀವು ಯಾವ ಧರ್ಮನಾದ್ರೂ ಫಾಲೋ ಮಾಡಿ, ಅದರಲ್ಲಿ ಏನು ತಪ್ಪಿಲ್ಲ, ಅದರಲ್ಲಿ ಮಾಡ್ಬೇಕು, ಆಕ್ಚುಲಿ ನಿಮ್ಗೆ ಇಷ್ಟ ಬಂದಿದ್ದು ನಾವು ಮಾಡಬೇಕು. ಬಟ್ ಹಿಸ್ಟ್ರಿಲಿ ಏನಾಗಿದೆ ಅಂತ ಪೊಲಿಟಿಕಲ್ ವ್ಯೂಂದ ನೋಡ್ಬೇಡಿ. ಅವ್ರು ಏನ್ ಮಾಡಿದ್ರು ಆ ವ್ಯಕ್ತಿ, ಆ ಕೆಲಸದಿಂದ ನಮಗೆ ಇವತ್ತಿನ ಒಂದು ದಿನದಲ್ಲಿ ನಾವು ಈ ತರ ಓಪನ್ ಆಗಿ ಮಾತಾಡ್ತಾ ಇದೀವಿ ಅಂದ್ರೆ ಅವರ ಕೊಡುಗೆ ಏನು, ನಮ್ ನಿಜವಾಗಿ ಭಾರತದಲ್ಲಿ ಸ್ವಾತಂತ್ರ್ಯ ಹೇಗ್ ಬಂತು, ಯಾರಿಂದ ಬಂತು, ಎಷ್ಟು ಜನ ಪ್ರಾಣ ನಮಗೋಸ್ಕರ ತೆತ್ತರು, ಇದನ್ನ ತಿಳ್ಕೊಳ್ಳೇಬೇಕು ನೀವು. ಇದ್ರಲ್ಲಿ ಪೊಲಿಟಿಕ್ಸ್ ಏನು ಸಂಬಂಧ ಇಲ್ಲ. ನೀವು ಯಾರಿಗಾದ್ರೂ ಊಟ ಹಾಕಿ, ನಾನು ರಿಪೀಟ್ ಮಾಡ್ತಾ ಇದ್ದೀನಿ, ನೋ ಪೊಲಿಟಿಕಲ್ ಪಾರ್ಟಿ ವಿಲ್ ಕಮ್ ಅಂಡ್ ಸಪೋರ್ಟ್ ಯು. ನೀವು ಊಟ ಮಾಡ್ಬೇಕಾದ್ರೆ ನಿಮ್ಗೆ ಹೆಲ್ಪ್ ಮಾಡಕ್ಕೆ ಯಾರು ಬರಲ್ಲ, ನಿಮ್ಮ ಒಂದು ಧರ್ಮ ಫಾಲೋ ಮಾಡೋಕ್ಕಾಗ್ಲಿ ಅದಕ್ಕೂ ಬರಲ್ಲ. ಬಟ್ ನನ್ನ ರಿಕ್ವೆಸ್ಟ್ ಏನಂದ್ರೆ ಹಿಸ್ಟ್ರಿನ ಹಿಸ್ಟ್ರಿಯಾಗೆ ಓದಿ, ನಾಟ್ ಫ್ರಮ್ ಪೊಲಿಟಿಕಲ್ ಆಂಗಲ್. ಪೊಲಿಟಿಕಲ್ ಅನ್ಸ್ ನೋಡಕ್ಕೆ ಹೋಗ್ಬೇಡಿ ಅಂತ ಅಗೇನ್ ಅವಿನಾಶ್ ಸರ್ ನೀವು ಇದನ್ನೇ ಹೇಳ್ತಾ ಇರ ಅಂತ ಅನ್ಕೋತೀನಿ ನಾನಲ್ವಾ? ಖಂಡಿತ. ನೋಡಿ, ಇತಿಹಾಸ ಸತ್ಯಕ್ಕೆ ವ್ಯಾಲ್ಯೂ ಕೊಡಿ. ನಾವು ಯಾವುದೇ ಧರ್ಮದವರಾಗಿರ್ಬೋದು, ಯಾವುದೇ ಪೊಲಿಟಿಕಲ್ ಪಾರ್ಟಿಗೆ ರಿಲೇಟೆಡ್ ಆಗಿರ್ಬೋದು, ರೆಸ್ಪೆಕ್ಟ್ ದ ಟ್ರೂತ್, ಸತ್ಯನ ಗೌರವಿಸಿ. ಅಬ್ಸಲ್ಯೂಟ್ಲಿ. ಒಬ್ಬ ಮನುಷ್ಯ 27 ಕಾಲಾಪಾನಿ ಒಂದು ಮೂವಿ ಇದೆ, ಇವರು ಹೂಡ ಹಿಂದಿ ಒಂದು ಫಿಲಮ್ ಇದೆ, ಅದು ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಸಿಕ್ಕರೆ ಅದು ನೋಡಿ ದಯವಿಟ್ಟು, ಅಥವಾ ಬುಕ್ ಓದಿ ಸಾವರ್ಕರ್ ಬಗ್ಗೆ. 27 ವರ್ಷ ಒಬ್ಬ ಮನುಷ್ಯ ಕಲಾಪನಲ್ಲಿರೋದು ಸಾಧಾರಣ ವಿಷಯ ಅಲ್ವೇ ಅಲ್ಲ. ಅವರ ಸ್ವಂತಕ್ಕೆ ಮಜಕ್ಕೆ ಒಂದು ಐಲ್ಯಾಂಡ್ ಬೀಚ್ ಅಲ್ಲಿ ಇದೀನಿ ಆತರ ಅಲ್ಲ. ದಿನಕ್ಕೆ ಒಂದ್ಸರಿ ಒಂದೊತ್ತು ಊಟ ಕೊಡ್ತಾ ಇದ್ರು. 24 ಅವರ್ಸ್ ಅಲ್ಲಿ 18 ಅವರ್ಸ್ ಕೆಲಸ ಮಾಡಬೇಕಾಗಿತ್ತು. ಹೊಡೆದು ಬಡದು ಆ ಟಾರ್ಚರ್ನ ವಿಪರೀತ ಟಾರ್ಚರ್ಗಳನ್ನ 27 ವರ್ಷ ಸಹಿಸಿದ್ದಾರೆ ಅವರು. ಆ ಮನುಷ್ಯನ ಒಂದು 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 ಸ್ಯಾಕ್ರಿಫೈಸ್ ನಾವು ಇವತ್ತು ಅವ್ರ ಬಗ್ಗೆ ನಾವು ಕೆಟ್ಟದಾಗಿ ಮಾತಾಡೋಕೆ ಒಳ್ಳೆ ಮಾತಾಡಬೇಡಿ, ಅದ ಕೆಟ್ಟದ್ ಮಾತಾಡೋದಂತೂ ದೊಡ್ಡ ಪಾಪ ಅಂತ ನಂಗೆ ಅನ್ಸುತ್ತೆ. ನಾನು ಆ್ಯಕ್ಚುಲಿ ಸಾವರ್ಕರ್ ಬಗ್ಗೆ ಯಾರು ಏನೇ ಮಾತಾಡಿದ್ರು ಆತ ಅತ್ಯಂತ ದೊಡ್ಡ ಶ್ರೇಷ್ಠವಾದ ದೇಶಭಕ್ತ, ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಇದನ್ನು ನೀವು ಒಪ್ಕೊಳ್ಳಿ, ನಾವು ಇನ್ನೊಬ್ರಿಗೆ ಏನಂದರೆ ಇನ್ನೊಬ್ರು ಒಪ್ಕೊಳ್ಳಿ ಅಂತ ಕಾಯ್ತಾ ಕೂತ್ಕೋಬಾರ್ದು. ನಾನು ಕಾಯಲ್ಲ ಸಾವರ್ಕರ್ ಗ್ರೇಟ್ ಅಂತ ಇನ್ನೊಬ್ರು ಒಪ್ಕೊಳ್ತಾರೆ ಅಂತ. ಸಾವರ್ಕರ್ ಇತಿಹಾಸನ, ನಿಜವಾದ ಇತಿಹಾಸ ನಾನು ಓದಿದ್ದೀನಿ, ನಾನು ಮಕ್ಕಳಿಗೆ ಹೇಳ್ತೀನಿ, ನೋಡಿ ಮಕ್ಕಳೇ, ನಮ್ಮ ದೇಶಕ್ಕೋಸ್ಕರ ಒಬ್ಬ ಈ ಥರ ಪ್ರಾಣ ಕೊಟ್ಟರು, ಇದು ನಮ್ಮ ಇತಿಹಾಸ, ಇದು ನಮ್ಮ ದ ಸ್ಟ್ರೆಂತ್ ಆಫ್ ಭಾರತ. ಈ ಥರ ಒಬ್ಬ ಕ್ರಾಂತಿಕಾರಿ ಬೇರೆ ಯಾವ ದೇಶದಲ್ಲೂ ಹುಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಭಾರತ ಪುಣ್ಯ ಭೂಮಿ ಆಗಿರೋತ್ತಿಗೆ ಇಂಥ ಗ್ರೇಟ್ ಮಕ್ಕಳು ಹುಟ್ಟರು. ಸರ್, ಈವನ್ ನಂಗೆ ಎಷ್ಟು ನಗು ಬರುತ್ತೆ ಅಂದ್ರೆ, ಇವತ್ತಿನ ಒಂದು ಪಾಲಿಟಿಕ್ಸ್ ಅಲ್ಲಿ ನಾನು ಸಾವರ್ಕರ್ನ ವಿಲನ ನೋಡ್ತಾ ಇದ್ದೀವಿ. ಬಟ್ ನೀವು ಅಕಸ್ಮಾತ್ ಬೇರೆ ಬೇರೆ ಪೊಲಿಟಿಕಲ್ ಪಾರ್ಟೀಸ್ನ ಬಿಲಾಂಗ್ ಆಗಿದ್ರೂ ಅವತ್ತಿನ ಸಾವರ್ಕರ್ನ ಸಮಕಾಲೀನ ಕಾಂಗ್ರೆಸ್ನವರಾಗಿರ್ಬೋದು, ಬೇರೆ ಬೇರೆ ಪಕ್ಷಗಳಿರಾಗಿರ್ಬೋದು, ಸಾವರ್ಕರ್ನ ತುಂಬಾ ದೊಡ್ಡ ರೀತಿಯಲ್ಲಿ ಅವ್ರನ್ನ ನೋಡಿದ್ದಾರೆ. ಆ ಸಮಕಾಲೀನವರೇ ಹೇಳ್ತಾರೆ, ನಾನು ಬೇರೆ ಬೇರೆ ಪಾರ್ಟಿಯವರೇ. ನಾವು ಇವತ್ತು ಅವ್ರನ್ನ ವಿಲನ ನೋಡೋದು ತಪ್ಪು, ನಾವು ಮಾಡ್ತಿರೋ ದೊಡ್ಡ ದ್ರೋಹ ಅನ್ಸುತ್ತೆ ನಂಗೆ. ಅವರ ಒಂದು ಸ್ಯಾಕ್ರಿಫೈಸ್ ಮಾಡ್ತಿರೋ ದೊಡ್ಡ ದ್ರೋಹ ಅಂತ ನಂಗೆ ಅನ್ಸುತ್ತೆ ಸರ್. ಖಂಡಿತ 100%. ಏನಂದ್ರೆ ಈಗ ನಾವು ಇದ್ರ ಬಗ್ಗೆ ಡಿಸ್ಕಷನ್ಸ್ ಮಾಡ್ತಾ ಇರ್ತೀವಲ್ವಾ, ಸುಳ್ಳನ್ನ 1000 ಜನ ಎಷ್ಟಾರು ಹೇಳ್ಕೊಳ್ಳಿ, ನಾವು ಸತ್ಯ ಹೇಳ್ತಾ ಬರೋಣ. ಸತ್ಯಕ್ಕೆ ಶಕ್ತಿ ಜಾಸ್ತಿ. ಯಾವತ್ತು ಸುಳ್ಳು ಎಷ್ಟು ದಿನ ಇರುತ್ತೆ, ಟೆಂಪ್ರರಿ, ಅದು ನಾಶ ಆಗೇ ಆಗುತ್ತೆ. ಸೊ ಇವಾಗ ರಾಮನ ಬಗ್ಗೆನೇ ಸುಳ್ಳು ಹೇಳ್ತಾರೆ, ಈಗ ಮಹಾಭಾರತ ನಡಿಲೇ ಇಲ್ಲ ಅಂತಾರೆ, ಎಷ್ಟು ಸುಳ್ಳುಗಳು ಹೇಳ್ತಾರೆ. ಬಟ್ ಆದ್ರೆ ನಾವು ಸತ್ಯ ಹೇಳೋದು ಒಂದೇ ನಮ್ಮ ಗುರಿ ಆಗಿರ್ಬೇಕು. ಮತ್ತೆ ನಾವು ಸುಳ್ಳುಗಳಿಂದ ಡಿಸ್ಟರ್ಬ್ ಆಗಬಾರ್ದು. ನಾನು ಡಿಸ್ಟರ್ಬ್ ಆಗಬಾರ್ದು, ಅಯ್ಯೋ ನನ್ನ ಸಾವರ್ಕರ್ಗೆ ಹಿಂಗೆ ಮೋಸ ಆಗ್ತಾರೆ, ನಾನು ಎಮೋಷ್ನಲ್ ಆಗಬಾರ್ದು. ನೀನು ಏನಾರು ಅನ್ನೋ ಗುರು, ನನ್ನ ಕೆಲಸ ನಾನು ಸತ್ಯನ ಹೇಳ್ತೀನಿ ಅಂತ. ಸೊ ನಮ್ಮನ್ನು ಡಿಸ್ಟರ್ಬ್ ಎಷ್ಟೇ ಮಾಡೋಕ್ಕೆ ಪ್ರಯತ್ನ ಮಾಡ್ರು ಮತ್ತಷ್ಟು ಸ್ಟ್ರಾಂಗ್ ಆಗಬೇಕು. ಅದು ನಿಜವಾದ ಸನಾತನ ಧರ್ಮ ಹೇಳೋದು. ಯು ಶುಡ್ ಬಿ ಸ್ಟ್ರಾಂಗ್. ಯಾರು ಏನಾರು ಅನ್ಲಿ, ಯಾರು ಏನಾರು ಮಾಡಲಿ, ನೀವು ಸತ್ಯನ ಹೇಳ್ತಾ ಇರಿ ಅಷ್ಟೇ. ನಿಮ್ಮ ಫೋಕಸ್ ಸತ್ಯ ಹೇಳೋದ್ರ ಮೇಲೆ ಇರಲಿ. ಅವ್ರು ಹೇಳೋದ್ರ ಮೇಲೆ ನೀವೇನಾದರೂ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡ್ರೆ ಅದೇನಾಗುತ್ತೆ, ಅವರಿಗೆ ನೀವು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀರಾ ಅಂತ ಆಗ್ಬಿಡುತ್ತೆ. ಸೊ ಡೋಂಟ್ ಗಿವ್ ಇಂಪಾರ್ಟೆನ್ಸ್. ನಿಮ್ಮ ಒಳ್ಳೆ ಕೆಲಸ ನೀವು ಮುಂದುವರಿಸಿ. ಅಬ್ಸಲ್ಯೂಟ್ಲಿ ಸರ್. ಸರ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಯು ಸರ್, ನೀವು ಅಂದರೆ ನಾನು ಈಗ ಐ ಆಮ್ ವೆರಿ ಪ್ಯಾಷನೇಟ್ ಅಬೌಟ್ ಹಿಸ್ಟ್ರಿ. ನಮ್ಮ ಒಂದು ಹಿಸ್ಟ್ರಿ ಇರ್ಬೋದು, ಇದರಲ್ಲಿ ಐ ಆಮ್ ವೆರಿ ಪ್ಯಾಷನೇಟ್. ಬಟ್ ನಿಮಗೆ ಟರ್ನಿಂಗ್ ಪಾಯಿಂಟ್ ಏನು ಸರ್? ಅಂದರೆ ನೀವು ಹೇಳಿದ ಕಾಲೇಜಲ್ಲಿ ನಾನು ಪುಂಡನಾಗಿ ಓಡಾಡ್ತಾ ಇದ್ದೆ, ಇದರೆಲ್ಲ ಅಷ್ಟಿಲ್ಲ. ವಾಟ್ ವಾಸ್ ಯು ಟರ್ನಿಂಗ್ ಪಾಯಿಂಟ್? ಇದರಲ್ಲಿ ಸಡನ್ ಸ್ವಿಚ್ ಹೆಂಗಾಯ್ತು ನಿಮಗೆ? ನನಗೆ ಆ್ಯಕ್ಚುಲ್ ಆಗಿ ನಾನು ಇನ್ಫ್ಯಾಕ್ಟ್ ಈ ಲೆಜೆಂಡ್ ಆಫ್ ಭಗತ್ ಸಿಂಗು ಇದನ್ನೆಲ್ಲ ನೋಡಿದ್ಮೇಲೆ ನಾನು ನಿಜವಾಗ್ಲೂ ಹಿಸ್ಟ್ರಿ ಓದೋಕ್ಕೆ ಶುರು ಮಾಡಿದೆ. ನನಗೆ ಎಮೋಷ್ನಲ್ ಆಗಿರೋ ಕತೆಗಳೇ ಹೆಚ್ಚು ಕಾಡುತ್ತೆ. ತಾಯಿಗೆ ತುಂಬ ಇಷ್ಟ ಅಂದರೆ ತನ್ನ ಮಗು. ಒಂದು ಹೆಣ್ಮಗಳಿಗೆ ತುಂಬ ಪ್ರೀತಿ ಯಾರ ಮೇಲೆ ಇರುತ್ತೆ? ತನ್ನ ಮಗು ಮೇಲೆ ಇರುತ್ತೆ. ಆ ಮಗುನೇ ದೇಶಕ್ಕೋಸ್ಕರ ಸಮರ್ಪಣೆ ಮಾಡ್ತಾಳೆ ಅಂದರೆ ಆ ತಾಯಿ ಎಂಥ ಗ್ರೇಟ್ ಇರ್ಬೋದು. ಹಾಗಾದರೆ 6 ಲಕ್ಷ ಜನ ಸ್ವತಂತ್ರಕ್ಕೋಸ್ಕರ ಪ್ರಾಣ ಕೊಟ್ರಲ್ಲ ಅಂದರೆ 6 ಲಕ್ಷ ತಾಯಂದರು ಅವ್ರಿಗೆ ಹೇಗೆ ಅನಿಸಿರ್ಬೋದು? ಯಾಕೆಂದರೆ ಈ ಸ್ವತಂತ್ರಕ್ಕೋಸ್ಕರ ಪ್ರಾಣ ಕೊಟ್ಟವರೆಲ್ಲ
25, 26, ಒಂದ್ 30, 35 ಒಳಗಡೆ ಇರೋ 18 ವರ್ಷ ಹುಡುಗರೆಲ್ಲ 18 ವರ್ಷ ಖುದಿರಾಮ ಬೋಸ್ ಇವರೆಲ್ಲ ಹಿಂಗ್ ಪ್ರಾಣ ಕೊಟ್ರಲ್ಲ, ಆಗ ತಾಯಂದ್ರು ಅವ್ರ ಮನ್ಸಲ್ಲಿ ಎಷ್ಟು ನೋವು, ಎಷ್ಟು ಹತಾಶ ಭಾವನೆ. ಒಂದ್ ಕಡೆ ಸ್ಯಾಕ್ರಿಫೈಸ್. ಇವತ್ತಿಗೂ ಅಷ್ಟೇ, ಈಗ ಟೆರರಿಸ್ಟ್ ಅಟ್ಯಾಕ್ ಆದಾಗ ಸಂದೀಪ್ ಉನ್ನಿಕೃಷ್ಣ ಅಂತವ್ರು, ಆ ತಾಯಂದ್ರು ತಂದೆ ತಾಯಿಗಳಿಗೆ ಮಗನ ಹೆಣ ಬಂದಿದೆ, ಅದ್ರ ಮೇಲೆ ನೀವು ರಾಷ್ಟ್ರಧ್ವಜನೆಲ್ಲ ಹಾಕಿ ಗೌರವ ಕೊಟ್ಟಿದ್ದೀರ, ಆದ್ರೆ ತನ್ನ ಮಕ್ಕಳು ಹೆಣ, ಆ ತಾಯಂದ್ರಿಗೆ ಎಷ್ಟು ಎಂತ ತ್ಯಾಗ ಅದು. ಇದನ್ನೆಲ್ಲ ಮಾಡ್ತಾ ಇರೋರು ಯಾರು? ನಮ್ಮನ್ನ, ನಮ್ಮ ದೇಶವನ್ನ ಅಸ್ಥಿರಗೊಳಿಸುವಂತಹ ಅವ್ರಿಗೆ ಇನ್ಸ್ಪಿರೇಷನ್ ಎಲ್ಲಿಂದ ಸಿಗ್ತಾ ಇದೆ? ಏನ್ ಸರ್ ಯಾವ್ದನ್ನ ಮಾಡಿದ ಮನುಷ್ಯರು ಅವರೆಲ್ಲರೂ? ನೋಡಿ, ಇದೇನಾಗುತ್ತೆ ಅಂದ್ರೆ, ಸನಾತನ ಧರ್ಮನೇ ಜಗತ್ತಲ್ಲಿ ಎಲ್ಲ ಕಡೆ ಇದ್ದಿದ್ದಿದ್ರೆ ಜಗತ್ತು ಶಾಂತಿಯುತವಾಗಿರ್ತಿತ್ತು. ಇವಾಗ ಏನಾಗಿದೆ, ಸನಾತನ ಧರ್ಮಕ್ಕೆ ಕಾಂಪಿಟೇಷನ್ ಕೊಡಕ್ಕೆ ಒಂದಷ್ಟು ಜನ ಹುಟ್ಕೊಂಡ್ಬಿಟ್ಟಿದ್ದಾರೆ, ಸನಾತನ ಧರ್ಮನ ಕ್ರಿಟಿಸೈಸ್ ಮಾಡಕ್ಕೆ ಒಂದಷ್ಟು ಜನ ಹುಟ್ಕೊಂಡಿದ್ದಾರೆ. ಇಡೀ ಜಗತ್ತು ಶಾಂತಿಮಯವಾಗಿರ್ಬೇಕು ಅಂದ್ರೆ ಸನಾತನ ಧರ್ಮ ಶುಡ್ ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂಡ್ ಟೇಕ್ ದ ಲೀಡ್. ಸನಾತನ ಧರ್ಮ ಅಂದ್ರೆ ಒಂದು ಜಾತಿನ ಸರ್? ಸನಾತನ ಧರ್ಮ ಅಂದ್ರೆ ನ್ಯಾಯವಾಗಿ ಬದುಕೋದು ಅಂತ ಅಷ್ಟೆ. ಇಟ್ ಈಸ್ ನಾಟ್ ಅ ಕ್ಯಾಸ್ಟ್. ಸನಾತನ ಈ ಧರ್ಮ ನ್ಯಾಯವಾಗಿ ಬದುಕಬೇಕು. ಮನುಷ್ಯ ಹುಟ್ಟಿದಾಗಿಂದ ಅವ್ನು ನ್ಯಾಯವಾಗಿ ಬದುಕಬೇಕು. ನಮ್ಮ ಧರ್ಮ ಯಾವಾಗ ಹುಟ್ಟಿತು ಅಂದ್ರೆ ಡೇಟ ಸಿಗಲ್ಲ ನಮ್ಗೆ. ಇದು ಅನಂತ. ಇದು ಭೂಮಿ ಯಾವಾಗ ಹುಟ್ಟಿತೋ ಅವಾಗಿಂದ ಸನಾತನ ಧರ್ಮ ಇದೆ. ಓಕೆ, ಭೂಮಿ ಹುಟ್ಟಕ್ಕಿಂತ ಮುಂಚೆ ಅವಾಗ್ಲೂ ಸನಾತನ ಧರ್ಮ ಇತ್ತು ಅಂತ ಶಾಸ್ತ್ರಗಳು ಹೇಳುತ್ತೆ. ಅಂದ್ರೆ ಯು ಡೋಂಟ್ ಗೆಟ್ ಅ ಡೇಟ್. ಸನಾತನ ಧರ್ಮ ಹೇಳೋದಿಷ್ಟೇ, ನ್ಯಾಯವಾಗಿ ಹಿಂಸೆ ಮಾಡದೆ ನ್ಯಾಯವಾಗಿ ಬದುಕುವಂತ. ನ್ಯಾಯ ಇಸ್ ದ ಗ್ರೇಟೆಸ್ಟ್ ವರ್ಡ್. ಆ ನ್ಯಾಯ ಅನ್ನೋದಕ್ಕೆ ಜಸ್ಟಿಸ್ ಅನ್ನೋ ಇಂಗ್ಲಿಷ್ ಪದ ಸರಿ ಹೋಗಲ್ಲ. ನ್ಯಾಯ ಅಂದ್ರೆ ನ್ಯಾಯಸಮ್ಮತವಾದದ್ದು, ಯಾರಿಗೂ ತೊಂದರೆ ಕೊಡದೆ ಬದುಕಪ್ಪ. ಬ್ಯೂಟಿಫುಲ್. ಸನಾತನ ಧರ್ಮ ಅತ್ಯಂತ ದೊಡ್ಡ ಶಾಂತಿಗಳನ್ನು ಹೇಳುತ್ತೆ. ಅಧ್ಯಾತ್ಮ ಬೇರೆ. ಫಸ್ಟ್ ಬೇಸಿಕ್ ಧರ್ಮ, ಅವನ್ಗೆ ಏನೂ ತೊಂದರೆ ಇಲ್ವಾ, ಆಮೇಲೆ ಅಧ್ಯಾತ್ಮ ಸಾಧನೆ. ಇವಾಗ ನನ್ನ ಸುತ್ತಮುತ್ತನೇ ಇಷ್ಟೆಲ್ಲ ಪ್ರಾಬ್ಲಮ್ಮು ಅಂತಂದ್ಮೇಲೆ ನಾನು ಅಧ್ಯಾತ್ಮ ಸಾಧನೆ ಕಣ್ಣು ಮುಚ್ಕೊಂಡು ಮೆಡಿಟೇಷನ್ ಮಾಡೋಕ್ಕಾಗತ್ತಾ ನನಗೆ? ನನ್ನ ಜನರು ಸಾಯ್ತಾ ಇದ್ದಾರೆ ಅಂದಮೇಲೆ ನಾನು ಐ ಹ್ಯಾವ್ ಟು ಟೇಕ್ ದ ಇನಿಷಿಯೇಟಿವ್. ಸೊ ಆ ಒಂದು ಇನಿಷಿಯೇಟಿವೇ ನಮ್ಮ ಧರ್ಮದ ಬಗ್ಗೆ ಒಂದು ಚಿಕ್ಕದಾದ ಒಳ್ಳೆ ಥರದಲ್ಲಿ ಚಿಕ್ಕ ಮಕ್ಕಳಿಗೆ ಒಂದು ಕಲ್ಚರು, ಒಂದು ಒಳ್ಳೆ ವಿಚಾರಗಳನ್ನು ಹೇಳುವಂಥ ಪ್ರಯತ್ನ ಮಾಡ್ಕೊಂಡು ಬಂದಿದ್ದೀನಿ. ಆ್ಯಂಡ್ ನಂಗೆ ದೊಡ್ಡ ಸ್ವಿಚ್ ಓವರ್ ಅಂದರೆ, ನಾನು ಪ್ರಾಣ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ನಾನು ದೇಶಕ್ಕೋಸ್ಕರ ಸಾವಿರಾರು ಜನ ಪ್ರಾಣ ಕೊಟ್ಟಿದ್ದಾರೆ, ಅವ್ರು ಗ್ರೇಟು. ಆದರೆ ಆ ಪ್ರಾಣ ಕೊಟ್ಟಿರೋದಕ್ಕೆ ನಾನು ದೊಡ್ಡ ಗೌರವ ಹೆಂಗೆ ಕೊಡೋಕ್ಕೆ ಸಾಧ್ಯ? ಅವ್ರ ವಿಚಾರನ ನೆಕ್ಸ್ಟ್ ಜನ್ರೇಷನಿಗೆ ತೊಗೊಂಡೋಗೋದು, ಅದೊಂದೇ ನಾನು ಮಾಡ್ತಾ ಇದ್ದೀನಿ. ಅಮೇಝಿಂಗ್ ಸರ್, ವೆರಿ ವೆರಿ ಎಸೆನ್ಷಿಯಲ್. ಈಗ ನೀವು ಹೇಳಿದ ಖುದಿರಾಮ್ ಬೋಸ್ ಬಗ್ಗೆ, ಇದೆಲ್ಲ ಇವ್ರ ಬಗ್ಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಸರ್, ದಯವಿಟ್ಟು ಈ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ ಬಗ್ಗೆ ನೀವು ಹೇಳೋ ಶೈಲಿಯಲ್ಲಿ ಎಲ್ಲರಿಗೂ ಇಂಟ್ರೆಸ್ಟ್ ಬರುತ್ತೆ. ಎಲ್ಲರಿಗೂ ಆ ಕಲೆ ಇರಲ್ಲ. ನಿಮ್ಮ ಪ್ರಾಬ್ಲಮ್, ನಿಮ್ಮ ಒಂದು RJ ಪ್ರೊಫೆಷನ್ ಇರ್ಬೋದು, ನಿಮ್ಮ ವ್ಯಕ್ತಿತ್ವ ಇರ್ಬೋದು, ಅಷ್ಟು ಡೀಪಾಗಿ ಅರ್ಥ ಆಗುವಾಗ, ಒಂದು ನಮಗೆ ಮೈ ಮುಟ್ಟುವಾಗ, ಒಂದು ಮನಸ್ಸಿಗೆ ಒಂದು ಅರಿವಾಗೋ ರೀತಿಯಲ್ಲಿ ಹೇಳ್ತಿದ್ದೀರಾ ನೀವು. ಖುದಿರಾಮ್ ಬೋಸ್ ಬಗ್ಗೆ ನಾವು ಓದ್ಬೇಕಾದ್ರೆ ಆ ಹುಡುಗನ ಪಾಪ ಇನ್ನೂ ಮೀಸೆನೂ ಬಂದಿರಲ್ವಂತೆ ಸರ್, ಅವನಿಗೆ ಇದು ಮಾಡ್ಬೇಕಾದ್ರೆ. ಆ ಖುದಿರಾಮ ಬೋಸಿಗೆ ಮೀಸೆ ಬಂದಿಲ್ಲ. ನಾನು ಗೂಗಲಲ್ಲಿ ತುಂಬ ಹುಡುಕ್ದೆ ಅವನ ಫೋಟೋನ ನೋಡ್ಬೇಕು ಹೇಗಿದ್ದಾನೆ ಅಂತ. ಒಂದು ಬಿಳಿ ಕಲ್ಲರು, ಈ ಜುಬ್ಬದ ಥರ ಒಂದು, ಮತ್ತೆ ಕಚ್ಚೆ ಕಟ್ಟಿದ್ದಾನೆ. ಈ ಕಡೆ ಸ್ವಲ್ಪ ಕೂದಲುಗಳೆಲ್ಲ ಇಲ್ಲಿ ಬಂದಿದೆ, ಮೀಸೆನೂ ಬಂದಿಲ್ಲ. ಕತ್ತಿಗೆ ಹಿಂಗೆ ಸರಪಳಿ ಹಾಕಿದ್ದಾರೆ, ಕೈಗೆ ಹಿಂದೆ ಹಿಂಗೆ ಕಟ್ಟಿಬಿಟ್ಟು ಒಂದು ಸರಪಳಿ ಹಾಕಿದ್ದಾರೆ. ಅವನು ನಗ್ತಾ ಇರೋ ಫೋಟೋ. ಅದು ಸ್ವಲ್ಪ ಕ್ಷಣದಲ್ಲೇ ನನಗೆ 2-3 ಫೋಟೋ ನೋಡಿದಾಗ ಸ್ವಲ್ಪ ಕ್ಷಣದಲ್ಲೇ ಅವನು ನೇಣಿಗೆ ಹೋಗ್ತಾ ಇದ್ದಾನೆ, ನಗ್ತಾ ಇದ್ದಾನೆ ಹುಡುಗ. ಆ ಹುಡುಗನನ್ನ ಗಲ್ಲಿಗೆ ಹಾಕ್ಬೇಕಾದ್ರೆ ಸ್ವಲ್ಪ ನಿಮ್ ಕರಳು ಚುರ್ರನ್ನಿಲ್ವಾ ಬ್ರಿಟಿಷ್ ಸರ್ಕಾರ? ಆತ ಬ್ರಿಟಿಷ್ ಸರ್ಕಾರಕ್ಕೆ ನೀವು ಶಾಂತಿಯುತೆಯಿಂದ ನಾವು ಬ್ರಿಟನ್ ಸರ್ಕಾರಕ್ಕೆ ನಾನು ಸತ್ಯಾಗ್ರಹ ಮಾಡ್ತೀನಿ, ಶಾಂತಿಯಿಂದ ಕನ್ವಿನ್ಸ್. ಶತ್ರುನ ನಾನು ಒಂದೇ ಹೇಳೋದು, ಶತ್ರುನ ಯು ಕ್ಯಾನ್ ನಾಟ್ ಕನ್ವಿನ್ಸ್, ಯು ಕ್ಯಾನ್ ಓನ್ಲಿ ಫೈಟ್. ಒನ್ಸ್ ಅವನು ಶತ್ರು ಅಂತ ಡಿಸೈಡ್ ಆದ್ಮೇಲೆ ಅವನನ್ನ ನಾನು ಕನ್ವಿನ್ಸ್ ಮಾಡ್ತೀನಿ ನೋಡು ಹಂಗೆ ಹಿಂಗೆ ಎಲ್ಲ. ಓನ್ಲಿ ರೆಸ್ಪಾನ್ಸ್ ಫಾರ್ ಎನ್ ಎನಿಮಿ ಇಸ್ ಟು ಫೈಟ್. ಇದನ್ನೇ ಚಾಣಕ್ಯ ಹೇಳಿದ್ದು, ಇದನ್ನೇ ನಮ್ಮ ಧರ್ಮ ಹೇಳೋದು, ಇದನ್ನೇ ಭಗವಂತ ಶ್ರೀಕೃಷ್ಣ ಹೇಳಿದ್ದು. ಕೃಷ್ಣ ಹಂಗಾರೆ ಕೌರವರನ್ನ ಕನ್ವಿನ್ಸ್ ಮಾಡ್ಬೋದಾಗಿತ್ತಲ್ಲ, ಅವನ್ ಮಾಡ್ದ, ಜಗತ್ತಿಗೆ ಒಂದು ತೋರ್ಸಕ್ಕೋಸ್ಕರ ಮಾಡ್ದ. ಅವನಿಗೆ ಗೊತ್ತಿತ್ತು ದುರ್ಯೋಧನ ಕನ್ವಿನ್ಸ್ ಆಗಲ್ಲ. ಬೆಸ್ಟ್ ಥಿಂಗ್ ಟು ಆನ್ಸರ್ ಎನ್ ಎನಿಮಿ ಇಫ್ ಹಿ ಡಸ್ ನಾಟ್ ಕನ್ವಿನ್ಸ್ ಇಸ್ ಟು ಫೈಟ್. ಅದನ್ನೇ ಅವನು ಅರ್ಜುನಂಗೆ ಹೇಳಿದ್ದು, ಈ ಅಯೋಗ್ಯರಿಗೆ ಬುದ್ಧಿ ಹೇಳ್ತಾ ಕೂತ್ಕೋಬೇಡ, ಹೊಡೆದು ಬಿಸಾಕೋ ಅವ್ರನ್ನ, ಧರ್ಮನ ಮೇಲ್ ತಗೊಂಬರೋಣ ಅಂತ.
ಯಾವತ್ತೂ ತಿಳ್ಕೊಳ್ಳಿ, ಭಾರತಕ್ಕೆ ದೊಡ್ಡ ಶತ್ರುಗಳು ಹಿತಶತ್ರುಗಳೇ ಜಾಸ್ತಿ. ನಮಗೆ ಹೊರಗಡೆಯವ್ರಕ್ಕಿಂತ ಒಳಗಡೆಯವ್ರು ಜಾಸ್ತಿ. ನಾವು ಇಲ್ಲೂ ಫೈಟ್ ಮಾಡಬೇಕು, ಅಲ್ಲೂ ಫೈಟ್ ಮಾಡಬೇಕು. ಆದರೆ ಫೈಟಿಂಗ್ ಸ್ಪಿರಿಟ್ ನಮ್ದು ಕಡಿಮೆ ಆಗಬಾರ್ದು. ವಿ ಹ್ಯಾವ್ ಟು ಫೈಟ್ ಎವ್ರಿ ಡೇ. ಪ್ರತಿನಿತ್ಯ ಹೋರಾಟದ ಬದುಕು. ನಾವು ಹುಟ್ಟಿದೀವಿ ಕಲಿಯುಗದಲ್ಲಿ, ಹೋರಾಟ ಮಾಡಿದ್ರೆ ಮಾತ್ರ ನಿಮ್ಮ ಧರ್ಮ ನಿಮಗೆ ಉಳಿಯುತ್ತೆ. ಸುಮ್ಮನೆ ನಾನು ಸೈಲೆಂಟಾಗಿ ಶಾಂತವಾಗಿರ್ತೀನಿ, ಇರಬೇಕು, ಇರೋ ಟೈಮಲ್ಲಿ ಇರೋಣ. ಬಟ್ ಎಲ್ಲ ಟೈಮು ಶಾಂತಿಯಿಂದ ಇರೋಕ್ಕಾಗಲ್ಲ. ನನ್ನ ಶಾಂತಿ ಯಾವಾಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಅಂದಾಗ ನಾನು ಎದ್ದೇಳಲೇಬೇಕು, ಸತ್ಯಕ್ಕೆ ನ್ಯಾಯಕ್ಕೆ ಹೋರಾಟ ಮಾಡಬೇಕು. ಯಾವ ರೀತಿ ಸರ್? ಈಗ ನಾನು ಒಬ್ಬ ಸರ್ವೇ ಸಾಧಾರಣ ಮನುಷ್ಯ ಆಯ್ತಾ, ನನಗೆ ನನ್ನ ಪ್ರಯಾರಿಟೀಸ್ ಇರುತ್ತೆ. ನನಗೆ ನನ್ನ ಮಕ್ಕಳಿದ್ದಾರೆ, ಹೆಂಡತಿ ಇದ್ದಾರೆ, ನಮ್ಮ ಅಪ್ಪ ಅಮ್ಮ, ನನ್ನ ಓದು, ಇದೆಲ್ಲ ನನ್ನ ಒಂದು ಪ್ರಯಾರಿಟಿ ಇದೆ ನನಗೆ. ಆಸ್ ಅ ಕಾಮನ್ ಮ್ಯಾನ್ ಹೇಗೆ ನಮ್ಮ ಧರ್ಮನ ಅಥವಾ ಸನಾತನ ಉಳಿಸ್ಕೊಳ್ಳೋಕೆ ನಾವು ಯಾವ ರೀತಿ ಕಾಂಟ್ರಿಬ್ಯೂಟ್ ಮಾಡೋದು? ಸಾಧಾರಣ ಮನುಷ್ಯಗಳು ಹೆಂಗೆ ಮಾಡ್ಬೋದು, ಏನು ಮಾಡ್ಬೋದು ನಾವು? ನನ್ನ ಪ್ರಕಾರ ನಾನು ಎಲ್ಲರಿಗೂ ನೀವು ಬಾರ್ಡ್ರಿಗೆ ಹೋಗಿ ಗನ್ ಹಿಡ್ಕೊಂಡು ಚೈನಾದವ್ರನ್ನ ಪಾಕಿಸ್ತಾನದವ್ರನ್ನ ಹೊಡೆದಾಡಿ ಅಂತ ಹೇಳೋಲ್ಲ. ಎಲ್ರಿಗೂ ಮಿಲಿಟ್ರಿಗೆ ಹೋಗೋಕ್ಕಾಗಲ್ಲ. ಆದರೆ ಪ್ರತಿಯೊಬ್ಬ ವ್ಯಕ್ತಿ 3 ವಿಚಾರದಲ್ಲಿ ಕೇರ್ಫುಲ್ ಆಗಿರಬೇಕು. ಒಂದು, ವೋಟ್ ಹಾಕ್ಬೇಕಾದ್ರೆ ಕೇರ್ಫುಲ್ ಆಗಿರಬೇಕು. ಬೇಸಿಕ್ ಫಸ್ಟು ವೋಟ್ ಹಾಕ್ಬೇಕಾದ್ರೆ ಎಚ್ಚರಿಕೆಯಿಂದ ಇರಿ. ನಿಮಗೆ ಯಾವನು ಎಷ್ಟೇ ದುಡ್ಡು ಕೊಟ್ಟರು ನಿಮಗೆ ವೋಟ್ ಹಾಕ್ಬೇಕಾದ್ರೆ ಗೊತ್ತಿರುತ್ತೆ ನಿಮ್ಮನ್ನು ಯಾರು ಕಾಪಾಡ್ತಾರೆ ಅಂತ. ಅಷ್ಟಂತೂ ಬೇಸಿಕ್ ಕಾಮನ್ ಸೆನ್ಸ್ ಇರುತ್ತೆ. ಆವಾಗ ನೀವು ಕೇರ್ಫುಲ್ ಆಗಿರಿ. ನೆಕ್ಸ್ಟು, ನಿಮ್ಮ ಧರ್ಮ ಯಾರೋ ಹೀಯಾಳಿಸ್ತಾ ಇದ್ದಾರೆ ಅಂದಮೇಲೆ ಅಟ್ಲೀಸ್ಟ್ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಚಿಕ್ಕ ಪ್ರೊಟೆಸ್ಟ್ ಮಾಡಲೇಬೇಕು. ನೀವು ಇದು ತಪ್ಪು ಅಂತ ಹೇಳಲೇಬೇಕು, 100% ಹೇಳಬೇಕು. ಇನ್ನೊಂದೇನಪ್ಪ ಅಂತಂದರೆ, ದೇಶದ ವಿಚಾರ ಬಂದಾಗ ಯಾವತ್ತೂ ಕಾಂಪ್ರಮೈಸ್ ಆಗಬೇಡಿ. ಹೇಳೋದು ದೊಡ್ಡವ್ರನ್ನೆಲ್ಲ ನೀವು ಎದುರಾಕೊಳ್ಳೋಕೆ ಹೋಗಲೇಬೇಡಿ. ನಿಮಗೂ ಫ್ಯಾಮಿಲಿ ಇರುತ್ತೆ, ನಿಮಗೂ ತುಂಬಾ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಯಾರನ್ನು ಎದುರಾಕೋಬೇಡಿ. ವೋಟ್ ಹಾಕಬೇಕಾದ್ರೆ ಸನಾತನ ಧರ್ಮದ ವಿಚಾರ ಬಂದಾಗ ತೊಂದರೆ ಆಗ್ತಿದೆ ಅಂದಾಗ ಒಂದು ಸೋಷಿಯಲ್ ಮೀಡಿಯಾ ಪ್ರೊಟೆಸ್ಟ್ ಸಾಕು. ಅಟ್ ದಿ ಸೇಮ್ ಟೈಮ್ ನಿಮಗೆ ಸಂಘಟನೆ ಮಾಡೋದು, ನಿಮಗೇನಾದರೂ ತೊಂದರೆ ಆಯಿತು ಅಂದರೆ ಮಿನಿಮಮ್ ಒಂದು 100 ಜನ ನಿಮ್ಮ ಸುತ್ತ ಇರಬೇಕು. ಅಷ್ಟು ಫ್ರೆಂಡ್ಸ್ ಇರಲೇಬೇಕು ನಿಮಗೆ. ಫ್ರೆಂಡ್ಸ್ ಇಲ್ಲದೆ ಹೆಂಗೆ ನೀವು ಇದು ಮಾಡ್ತೀರಾ? ಈಗ ನಿಮ್ಗೇನೋ ಒಂದು ತೊಂದರೆ ಆಯಿತು ಅಥವಾ ಎಲ್ಲೋ ಒಂದು ಕಡೆ ಕ್ರೈಸಿಸ್ ಆಯಿತು ಅಂದ್ಕೊಳ್ಳಿ, ಮಿನಿಮಮ್ ಒಬ್ಬೊಬ್ಬನು ಅದು ಧರ್ಮಕ್ಕೋಸ್ಕರ ಆದರೆ 100 ಜನನ ಸಂಘಟನೆ ಮಾಡೋವಂಥ ಶಕ್ತಿ ನಿಮ್ಗಿರಬೇಕು. 100 ಇರಲೇಬೇಕು. ನೀವು ಫೇಸ್ಬುಕ್ಕಲ್ಲಿ 1000 ಇದ್ದಾರೆ, ಲೈಕ್ ಕೊಡ್ತಾರೆ, ಎಲ್ಲ ಮಾಡ್ತಾರೆ, ಆದರೆ ನಿಮ್ಮ ವಿಚಾರಕ್ಕೆ ಎಷ್ಟು ಜನ ಬರ್ತಾರೆ ಯೋಚನೆ ಮಾಡಿ. ಬೇಡ 100 ಬೇಡ, ಅಟ್ಲೀಸ್ಟ್ 5 ಜನ ನಿಮ್ಮ ವಿಚಾರಕ್ಕೆ ನಿಂತ್ಕೊಳ್ತಾರ. ಈಗ ನನ್ನ ವಿಚಾರ ನನಗೆ ಹಿಂಗಿದೆ, ನಾನು ಹೇಳ್ತೀನಿ ನನ್ನ ಧರ್ಮನ ಯಾರೋ ಅವಮಾನಿಸಬಾರ್ದು ಅಂತ. ಸೊ ನನ್ನ ವಿಚಾರಕ್ಕೆ ನಿಂತ್ಕೊಳ್ಳೋಕೆ ಜನ ಇದ್ದಾರೆ. ಅಟ್ಲೀಸ್ಟ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ನಿಮ್ಮ ವಿಚಾರಕ್ಕೆ ನಿಂತ್ಕೊಳ್ತಾರೆ, ಯೋಚನೆ ಮಾಡಿ. ನಿಂತ್ಕೊಳ್ತಾರೆ ಅಂದರೆ ದಟ್ ಈಸ್ ಅ ಬ್ಯೂಟಿಫುಲ್ ಫ್ಯಾಮಿಲಿ. ಸುಮ್ಮನೆ ಕಿರಿಕ್ ಮಾಡ್ಕೊಳ್ಳೋದು ಯಾವತ್ತೂ ನಾನು ಅದನ್ನು ಸಪೋರ್ಟ್ ಮಾಡಲ್ಲ. ಸುಮ್ಮನೆ ಇನ್ನೊಬ್ರಿಗೆ ತೊಂದರೆ ಕೊಡಬಾರ್ದು. ಆದರೆ ನಮಗೆ ತೊಂದರೆ ಕೊಡೋರಿಗೆ ನಾವು ಸಂಘಟಿತರಾಗಬೇಕು. ಇದನ್ನು ನಾನು ಹೇಳಕ್ಕೆ ಬಯಸ್ತೀನಿ. ಪ್ಲೀಸ್ ಯುನೈಟ್ ಯುವರ್ ಸೆಲ್ಫ್. ಒಬ್ಬೊಬ್ಬನು ಇಂಡಿವಿಜುವಲ್ ಆಗಿರ್ತಾರೆ. ಶಿವಾಜಿ ಮಹಾರಾಜ್ ಒಬ್ಬನೇ ಇದ್ದಿದ್ದು, ಎಷ್ಟು ದೊಡ್ಡ ಆರ್ಮಿ ಕಟ್ಟಿದ್ರು. ಆ ಒಬ್ಬ ತಾಯಿ ತನ್ನ ಮಗನಿಗೆ ಮೈಂಡ್ ಸೆಟ್ಗೆ ಹಾಕಿದ್ದು, ಎಸ್ ಯು ಹ್ಯಾವ್ ಟು ಫೈಟ್ ಮೊಗಲ್ಸ್. ಅದು ಒಂದೇ ಮೈಂಡ್ ಸೆಟ್ಟಿಗೆ ವರ್ಕ್ ಮಾಡಿದ್ದು ಇಡೀ ಮನುಷ್ಯ ಜೀವನದಲ್ಲಿ. ಇವತ್ತು ನಾವೆಲ್ಲರೂ ಒಂದೇ ಮೈಂಡ್ ಸೆಟ್ಟಿಗೆ ವರ್ಕ್ ಮಾಡಬೇಕು. ನನ್ನ ದೇಶ, ನನ್ನ ಸನಾತನ ಧರ್ಮ. ನೋಡಿ ಹೆಂಗೆ ಯುನೈಟ್ ಆಗ್ತಾರೆ. ನಿಮ್ಮಲ್ಲಿ ಇಚ್ಛಾಶಕ್ತಿ ಇತ್ತು, ಜನ ವಿಲ್ ಕಮ್ ಲೈಕ್ ಎನಿಥಿಂಗ್. ಯು ಶುಡ್ ಫೈಟ್. ಯು ಶುಡ್ ಫೈಟ್ ಟು ಪ್ರೊಟೆಕ್ಟ್ ಯುವರ್ ಸೆಲ್ಫ್. ಸಂಘಟನೆ ಹೆಂಗೆ ಮಾಡ್ಬೋದು ಸರ್? ಅಂದರೆ ಹೌ ಕ್ಯಾನ್ ಐ ಹ್ಯಾವ್ 100 ಫ್ರೆಂಡ್ಸ್? ಇವತ್ತಿನ ಇದರಲ್ಲಿ ಕಷ್ಟ. ಹೇಗೆ ಮಾಡ್ಬೋದು? ಎಲ್ಲರೂ ಬ್ಯುಸಿ ಇದ್ದಾರೆ ಇವತ್ತು, ಎಲ್ಲರೂ ಬ್ಯುಸಿ ಇದ್ದಾರೆ. ಆದರೆ ಕ್ರೈಸಿಸ್ ಬಂದಾಗ ಎಲ್ಲರೂ ಎಲ್ಲದನ್ನು ಬಿಟ್ಟು ಬರಬೇಕು ನನ್ನ ಜೊತೆ. ನೀವೆಲ್ಲರೂ ಬ್ಯುಸಿ ಇರಿ, ನೀವೆಲ್ಲರೂ ಕೆಲಸ ಮಾಡಿ. ಈಗ ಫಾರ್ ಎಕ್ಸಾಂಪಲ್ ನನ್ನ ಒಂದು ಮಗು ಪಾಪ ತುಂಬ ಒಳ್ಳೆ ಹುಡುಗಿ. ಆ ಹುಡುಗಿ ಕಾಲೇಜಿಗೆ ಹೋಗ್ಬೇಕಾದ್ರೆ ಒಬ್ಬ ವ್ಯಕ್ತಿ ತುಂಬ ತೊಂದರೆ ಕೊಡ್ತಾಯಿದ್ರು ಅವ್ರಿಗೆ. ತುಂಬ ಒಂಥರ ಸಿಕ್ಕಾಪಟ್ಟೆ. ಆ ಹೆಣ್ಮಗ್ಳಿಗೆ ಹೇಳ್ಕೊಳ್ಳೋಕ್ಕೂ ಪಾಪ ಕಷ್ಟ. ನಂಗೆ ಆ ಹೆಣ್ಮಗಳು ಫೋನ್ ಮಾಡಿದ್ಲು. ಅದೊಂದು ಕ್ರೈಸಿಸ್ಸು. ಆ ಹೆಣ್ಮಗ್ಳಿಗೆ ನಾನು ಹ್ಯಾಂಡಲ್ ಮಾಡಿ ಅಂತ ನಾವು ಬಿಡೋಕ್ಕಾಗಲ್ಲ. ನೀನೇ ಹ್ಯಾಂಡಲ್ ಮಾಡಮ್ಮ, ನಿನ್ನ ಜೊತೆ ನಾವು ಇದೀಮಮ್ಮ, ಏನಾಯಿತು ಅಂತ ವಿಷಯ ನೀಟಾಗಿ ತಿಳ್ಕೊಂಡೆ. ನಾನು ಎಲ್ಲ ವಾಟ್ಸಪ್ ಗ್ರೂಪಿಗೂ ಮೆಸೇಜ್ ಹಾಕ್ತೆ. ಒಂದು ಧರ್ಮದ ಪ್ರಶ್ನೆ ಇದು. ಸೀತಾಮಾತೆನ ಕಾಪಾಡಿದಷ್ಟು ಸೀತಾಮಾತೆ ಥರ ಈ ಹೆಣ್ಮಗಳು ತುಂಬ ಒಳ್ಳೆಯವಳೇನು ತಪ್ಪಿಲ್ಲ. ಇವಳಿಗೆ ತೊಂದರೆ ಆಗ್ತಾ ಇದೆ, ನಾನು ಇವಳ ಜೊತೆ ಹೋಗ್ತಾ ಇದ್ದೀನಿ. ನಿಮಗೆ ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ, ನಿಜವಾಗ್ಲೂ ನಿಮಗೆ ನಿಮ್ಮ ಹೆಣ್ಮಕ್ಳನ್ನ ಕಾಪಾಡ್ಕೋಬೇಕು ಅಂತ ಇದ್ದರೆ, ನಾನು ಹೋಗ್ತಾ ಇದ್ದೀನಿ, ನನ್ನ ಜೊತೆ ಬರ್ತೀರಾ? ನೀವು ಬರಬೇಕು. ಅವತ್ತು ನನ್ನ ಜೊತೆ 56 ಜನ ಬಂದಿದ್ದರು.
ನಾನೊಂದು 10,000 ಜನಕ್ಕೆ ಕೊಟ್ರು 56 ಜನ ಬಂದಿದ್ರು. ಅವ್ರು ಹೇಳಿದೆ, ನೀವೆಷ್ಟೇ ಬ್ಯುಸಿ ಇರಿ, ಏನೇ ಮಾಡಿ, ನಾನು ಯಾವಾಗಲೂ 24 ಗಂಟೆ ನಿಮ್ಮನ್ನು ಕರೆಯಲ್ಲ, ತೊಂದರೆ ಆದಾಗ ಮಾತ್ರ ನೀವುಗಳೆಲ್ಲ ಬರಬೇಕು ನನಗೆ. ಸೊ ದಟ್ ವಾಸ್ ದೇರ್. ಆ್ಯಂಡ್ ಫ್ರೆಂಡ್ಶಿಪ್ಗಳು ಹೇಗಾಗುತ್ತೆ ಅಂದರೆ, ಕಷ್ಟದಲ್ಲೇ ಫ್ರೆಂಡ್ಶಿಪ್ ವರ್ತ್ ಪ್ರೂವ್ ಆಗುತ್ತೆ. ನಂಬಿಕೆ ದ್ರೋಹ ಪ್ರೂವ್ ಆಗೋದು ಅಷ್ಟೇ. ವರ್ತ್ ಒಬ್ಬ ವ್ಯಕ್ತಿ ನನಗೆ ತುಂಬ ಒಳ್ಳೆ ಫ್ರೆಂಡ್ ಅಂದರೆ ಅವ್ನ ಯೋಗ್ಯತೆ ಯಾವಾಗ ಗೊತ್ತಾಗುತ್ತೆ ಅಂದರೆ, ನನಗೆ ಕಷ್ಟ ಬರಬೇಕು ಇಲ್ಲ ಅವನಿಗೆ ಕಷ್ಟ ಬರಬೇಕು. ಈ ಕ್ರೈಸಿಸಲ್ಲಿ ನಮ್ಮ ಲೀಡರ್ಶಿಪ್ ಹೆಂಗಿರುತ್ತೆ, ನಾವು ಎಷ್ಟು ಚೆನ್ನಾಗಿ ನಮ್ಮ ಕ್ರೈಸಿಸ್ನ ಹೇಳ್ಕೊತೀವಿ, ನಮ್ಮ ದುಃಖನ ಎಷ್ಟು ಚೆನ್ನಾಗಿ ಹೇಳ್ಕೊತೀವಿ, ಅದು ಒಂದು ಆರ್ಟ್. ನೀವು ಹೇಳ್ಕೋಬೇಕು, ನೋಡಪ್ಪ ಹಿಂಗಾಯ್ತು ಬನ್ನಿ ಅಂತ. ಅಷ್ಟು ಸಂಘಟನೆ ಆದರೂ ನೀವು ಮಾಡಲೇಬೇಕು. ಆ್ಯಂಡ್ ಯು ಹ್ಯಾವ್ ಟು ಯುನೈಟ್ ಪೀಪಲ್. ಯುನೈಟ್ ಆಗಬೇಕಂದ್ರೆ ಅವ್ರಿಗೆ ಕಾಸು ತೋರಿಸಿ. ನೀನು ಇವತ್ತು ನಾಳೆ ದಿನ ಬರಲಿಲ್ಲ ಅಂದರೆ ನಿನ್ನ ಮನೆಗೆ ಆದಾಗ ನಾನು ಬರಲ್ಲ. ನಾವೆಲ್ಲರೂ ಒಬ್ಬೊಬ್ಬರು ಮನೆಗೆ ಹೋಗಲಿಲ್ಲ ಕಷ್ಟದಲ್ಲಿ ಅಂದರೆ ಇಡೀ ಸಮುದಾಯ ಬೆಂಕಿನಲ್ಲಿ ಹತ್ಕೊಂಡು ಉರಿಯುತ್ತಪ್ಪ. ಅರ್ಥ ಮಾಡಿಸಿ, ಕನ್ವಿನ್ಸ್ ಮಾಡಿ, ಖಂಡಿತ ಬರ್ತಾರೆ. ಆದರೆ ನಿಮ್ಮ ಮನಸ್ಸು, ನಿಮ್ಮ ಇಚ್ಛಾಶಕ್ತಿ, ನಿಮ್ಮ ಗುರಿ ನ್ಯಾಯಪರವಾಗಿರಬೇಕು, ಧಾರ್ಮಿಕವಾಗಿರಬೇಕು, ಯಾರಿಗೂ ತೊಂದರೆ ಕೊಡೋದಿರಬಾರ್ದು. ಅಂತ ಇದ್ರೆ ಖಂಡಿತ ಬರ್ತಾರೆ. ಸರ್, ಇಷ್ಟೆಲ್ಲ ಗ್ರೇಟ್ನೆಸ್ ನಮ್ಮಲ್ಲಿದೆ, ಇಷ್ಟೆಲ್ಲ ಅಮೇಝಿಂಗ್ ಥಿಂಗ್ಸ್ ನಮ್ಮ ಹಿಸ್ಟ್ರಿಲಿದೆ, ನಮ್ಮ ಸನಾತನ ಧರ್ಮದಲ್ಲಿದೆ, ಎಲ್ಲ ಇದೆ. ಬಟ್ ನನಗೆ ನಾನು ಸ್ಕೂಲು ಕಾಲೇಜ್ಗಳ ತುಂಬ ಮಕ್ಕಳನ್ನ ನೋಡಕ್ಕೆ ಹೋಗ್ತಾ ಇರ್ತೀನಿ, ತುಂಬ ಮಕ್ಕಳ ಜೊತೆ ಬೆಳಿತೀನಿ ಸರ್. ಆ್ಯಕ್ಚುಲಿ ನನ್ನ ಒಂದು ಪ್ರೊಫೆಷನ್ ಪ್ರಕಾರ ನಾವು ಫೈನಾನ್ಷಿಯಲ್ ಇಂಟೆಲಿಜೆನ್ಸ್, ಫೈನಾನ್ಷಿಯಲ್ ನಾಲೆಜ್ಗೋಸ್ಕರ ಇದನ್ನ ಫ್ರೀ ಪ್ರೋಗ್ರಾಮ್ಗಳು ನಮ್ಮ ಶ್ರೀಮಂತ ಸಂಸ್ಥೆಯಿಂದ ಮಾಡ್ತಿರ್ತೀವಿ. ಮಕ್ಕಳಿಗೋಸ್ಕರ ಕಾಲೇಜ್ ಸ್ಕೂಲ್ ಮಕ್ಕಳುಗಳಲ್ಲಿ ಹೋಗಿ ಒಂದು 4 hours 6 hours ವರ್ಕ್ಶಾಪ್ಗಳು ಮಾಡ್ತೀವಿ. ಅದರಲ್ಲಿ ಮಕ್ಕಳ ಜೊತೆ ಬೆರಿತಾ ಇರ್ತೀನಿ. ಇವತ್ತಿನ ಒಂದು ಜನ್ರೇಷನ್ ಇದೆ, ಅವ್ರಿಗೆ ಇದ್ರ ಬಗ್ಗೆ ಲೀಸ್ಟ್ ಬಾದರ್ಡ್. ಅಂದರೆ ಸನಾತನ ಧರ್ಮ ಅಂದರೆ ಲೀಸ್ಟ್ ಬಾದರ್ಡ್. ಅವ್ರಿಗೇನಿದ್ರೆ ಅದೊಂದು ಲೇಟೆಸ್ಟ್ ಮೂವಿ ಯಾವ್ದು ಬಂದಿದೆ, ಅಥವಾ ಏನೊಂದು ರೀಲ್, ವಾಟ್ಸ್ಆ್ಯಪ್ ರೀಲ್ ಮಾಡೋದು, ಇದೊಂದು ಇನ್ಸ್ಟಾಗ್ರಾಮ್ ರೀಲ್ ಮಾಡೋದಿರ್ಬೋದು, ಫ್ಯಾಷನ್ ಇರ್ಬೋದು, ಇದ್ರ ಮೇಲೆ ತುಂಬ ಆಸಕ್ತಿ ಇದೆ. ಹಿಸ್ಟ್ರಿ ಬಗ್ಗೆ ಅಂತೂ ನಾಟ್ ಅಟ್ ಆಲ್ ಬಾದರ್ಡ್. ಆ ಥರ ಒಂದು ಜನ್ರೇಷನ್ ನಾನೀಗ ಕಣ್ಮುಂದೆ ಗೋಚರವಾಗಿ ಕಾಣ್ತಾ ಇದ್ದೀನಿ. ಹೌ ಕ್ಯಾನ್ ವಿ ಬ್ರಿಂಗ್ ದೀಸ್ ಪೀಪಲ್? ನಾವು ಇದನ್ನ ಹೇಗೆ ನಾನು ಅರ್ಥಪಡಿಸೋದು, ಹೆಂಗೆ ಅವ್ರ ಇಂಟ್ರೆಸ್ಟ್ ಮೂಡಿಸ್ಬೋದು, ಯಾಕೆ ಮೂಡಿಸ್ಬೇಕು ಫಸ್ಟ್ ಆಫ್ ಆಲ್? ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಸರ್ ನನಗೆ. ಇವಾಗ ಹೆಂಗೆ ಆಗುತ್ತೆ ಅಂದರೆ, ತುಂಬ ಚೆನ್ನಾಗಿರೋ ಮೈಸೂರು ಪಾಕು, ಮೈಸೂರು ಪಾಕ್ ಮಾಡೋರೇ ಇಲ್ಲ ಆ ಏರಿಯಾದಲ್ಲಿ. ಬರೀ ಮೈಸೂರು ಪಾಕ್ ಬಿಟ್ಟು ಬೇರೆ ಬೇರೆ ಹಣ್ಣುಗಳನ್ನ ಬೇರೆ ಬೇರೆದನ್ನೇ ಮಾರ್ತಾ ಇದ್ದಾರೆ. ಆ ಮೈಸೂರು ಪಾಕಿನ ಸಿಹಿ ಹೇಗಿರುತ್ತೆ ಅನ್ನೋದು ಮೈಸೂರು ಪಾಕ್ ತಿಂದೋರಿಗೆ ಮಾತ್ರ ಗೊತ್ತಿರುತ್ತೆ, ತಿಂದೇ ಇರೋರಿಗೆ ಗೊತ್ತೇ ಇರಲ್ಲ. ಅವ್ರು ಏನು ಅನ್ಕೊಂಡಿರ್ತಾರೆ, ಅವ್ರು ತಿನ್ನುವಂತಹ ಈ ಎಣ್ಣೆ ಪಣ್ಣೆದು ಗೋಬಿ ಮಂಚೂರಿನೇ ಭಾರಿ ಸಿಹಿ, ತುಂಬ ಚೆನ್ನಾಗಿರುತ್ತೆ ಅಂತ. ಅಂಥವ್ರಿಗೆ ನಾವು ಮೈಸೂರು ಪಾಕ್ ತಿನ್ನಿಸ್ಬೇಕು ಅಂತಂದರೆ ಫಸ್ಟ್ ನಾನು ಹೇಳೋದೇನಪ್ಪ ಅಂತಂದರೆ, ನೋಡಿ, ಇವತ್ತಿನ ಮೀಡಿಯಾ ಇದೆಯಲ್ಲ, ಇದು ಕರೆಕ್ಟ್ ಆಗಬೇಕು. ಇವಾಗ ಫಾರ್ ಎಕ್ಸಾಂಪಲ್ ಒಬ್ಬ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಒಂದು ಹುಡುಗ ಒಂದು ಒಳ್ಳೆ ಬುಲೆಟಲ್ಲಿ ಒಂದು ಒಳ್ಳೆ ಗಾಗಲ್ಸ್ ಹಾಕ್ಕೊಂಡು ಬಂದ್ಬಿಟ್ಟು ಒಂದು ಸ್ಕಿಡ್ ಸ್ಟೈಲಾಗಿ ಹಿಂಗೆ ಟರ್ನ್ ಮಾಡ್ತಾನೆ. ಅವಾಗ ಒಂದು ಹುಡುಗಿ ಏನು ಮಾಡ್ತಾಳೆ, ತಿರ್ಗಿ ನೋಡ್ತಾಳೆ, ಸೂಪರ್, ಹೌದು, ಅದು ಹೀರೋಯಿಕ್ ಕ್ಯಾರೆಕ್ಟರು. ಅದೇ ಒಬ್ಬ ವ್ಯಕ್ತಿ ಬಂದು ತುಂಬ ಚೆನ್ನಾಗಿ ಸಂಸ್ಕೃತದ ಮಂತ್ರ ಹೇಳ್ತಾ ಇರ್ತಾನೆ. ಆವಾಗ ಒಂದು ಹುಡುಗಿ ಅದನ್ನೇ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿ ಸಂಸ್ಕೃತ ಮಂತ್ರ ಹೇಳ್ತಾ ಇದ್ದಾನೆ, ಈ ಸೀನ್ಗಳು ಇರಲ್ಲ. ಯಾಕೆ ಅಂತಂದರೆ ಸಂಸ್ಕೃತದ ವ್ಯಾಲ್ಯೂ ಗೊತ್ತಾಗ್ತಾ ಇಲ್ಲ ಇವ್ರಿಗೆ. ಇದು ಬ್ಯೂಟಿಫುಲ್ ಅಂತ ನಾವು ಪ್ರೊಜೆಕ್ಟ್ ಮಾಡೋದೇನು, ಬುಲೆಟ್ಟು ಅಥವಾ ಒಬ್ಬ ಇವತ್ತಿನ ಸಿನಿಮಾದ ಕ್ಯಾರೆಕ್ಟ್ರಲ್ಲಿ ಅವ್ನ ಕೈಲಿ ಸಿಗರೇಟ್ ಇರಬೇಕು, ಅವ್ನು ಯಾವನೋ 24 ಜನನ ಕಡಿದ್ಬಿಟ್ಟು ಫುಲ್ ರಕ್ತ ಎಲ್ಲ ಮಾಡ್ಕೊಂಡು ಬರಬೇಕು. ಈ ಥರದ್ದನ್ನ ಮೀಡಿಯಾ ಪ್ರೊಜೆಕ್ಟ್ ಮಾಡ್ತಾ ಇರ್ಬೇಕಾದ್ರೆ ಒಂದು ಮಂತ್ರ ಹೇಳ್ತಾ ಇರೋ ಒಬ್ಬ ವ್ಯಕ್ತಿ ಬಗ್ಗೆ ಪಾಸಿಟಿವ್ ಆಗಿ ಹೆಂಗೆ ಆ ಮಗುಗೆ ಬರುತ್ತೆ? ಇದೇನಾಗ್ತಿದೆ ಅಂದರೆ ಮೀಡಿಯಾ ನೀಡ್ಸ್ ಟು ಬಿ ಕರೆಕ್ಟೆಡ್. ನಮ್ಮ ಸುತ್ತ ವಾತಾವರಣ, ಈಗ ನಾನು ಹಣೆ ಕುಂಕುಮ ಇಟ್ಕೊಂಡು ಎಲ್ಲ ಕಡೆ ಹೋಗ್ತೀನಪ್ಪ, ಎಲ್ಲ ಕಡೆ ಹೋಗ್ಬೇಕಾದ್ರು ಹಣೆ ಕುಂಕುಮ ಇಟ್ಕೊಳ್ಳೋದು ಇಟ್ಸ್ ನಾಟ್ ಅ ಬ್ಯಾಡ್ ಥಿಂಗ್. ಈಗ ನೀವು ಸೌದಿ ಅರೇಬಿಯಾದ ಅಫಿಷಿಯಲ್ಸು ಅವ್ರು ಯಾವುದೇ ಇಂಟರ್ನ್ಯಾಷನಲ್ ಮೀಟಿಂಗಿಗೆ ಹೋದ್ರೂ ಫುಲ್ಲು ಬಿಳಿ ಕಲರ್ದು ಪೈಜಾಮ ಹಾಕೊಂಡು ಹಂಗೆ ಬರೋದವ್ರು. ಹೌದು, ಬಟ್ ಇದೆಲ್ಲ ಇಟ್ಸ್ ನಾಟ್ ಕೂಲ್ ಸರ್. ಇಟ್ಸ್ ನಾಟ್ ಕೂಲ್ ಅನ್ನೋದು ಜನ ಅನ್ಕೊಳ್ತಾರೆ. ಅವ್ನು ಏನಾರು ಅನ್ಕೊಳ್ಳಿ, ನಾನು ಇಡ್ತೀನಿ, ನಾನು ನನ್ನ ಮಗನ ಕುಂಕುಮ ಇಡ್ತೀನಿ, ನಾನು ಕುಂಕುಮ ಇಟ್ಕೊಳ್ತೀನಿ, ನಾನು ದೇವ್ರಿಗೆ ಪೂಜೆ ಮಾಡ್ತೀನಿ, ನನ್ನ ಮಗಂಗೂ ಅದೇ ಹೇಳ್ಕೊಡ್ತೀನಿ. ಇಟ್ ಈಸ್ ನಾಟ್ ಕೂಲ್ ಫಾರ್ ಹಿಮ್. ಬಟ್ ಕೂಲ್ ಅಲ್ಲದೆ, ಬರೀ ಕೂಲ್ ಅಲ್ಲ ಫಾರ್ ಹಿಮ್. ಇವತ್ತಿನ ಮೀಡಿಯಾ ಹಂಗೆ ತೋರಿಸ್ತಾ ಇದೆ. ವಿ ಹ್ಯಾವ್ ಟು ಓಪನ್ ಎಂಡ್. ಆದರೆ ಇದೆಲ್ಲ ಚೇಂಜ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕೆಲವರು ಋಷಿಗಳ ಥರ ಈಗ ಗಡ್ಡ ಬಿಡ್ತಾ ಇದ್ದಾರೆ, ಕೆಲವರು ರುದ್ರಾಕ್ಷಿ ಹಾಕೊಳ್ಳೋದು ಟ್ರೆಂಡ್ ಆಗಿದೆ. ಈಗ ರುದ್ರಾಕ್ಷಿ ಹಾಕೊಳ್ತಾರೆ ಕೆಲವರು. ಹರ್ ಹರ್ ಮಹಾದೇವ್ ಅಂತ ಈಶ್ವರನನ್ನ ತನ್ನ ಭುಜದ ಮೇಲೆ ಇವತ್ತು ಟ್ಯಾಟೋ ಹಾಕೊಳ್ತಾರೆ. ಇಟ್ ಈಸ್ ಬಿಕಮ್ ಅ ಟ್ರೆಂಡ್. ಹಿಂದೂ ಧರ್ಮದಲ್ಲೂ ಟ್ರೆಂಡಿಂಗ್ ಶುರುವಾಗಿದೆ, ಅದನ್ನು ಮೀಡಿಯಾ ಪ್ರೊಜೆಕ್ಟ್ ಮಾಡ್ತಾ ಇದೆ. ಎಲ್ಲೋ ಒಂದು ಕಡೆ ಇದೇನಾಗಿದೆ, ವಿ ಹ್ಯಾವ್ ಟು ಕರೆಕ್ಟ್ ದ ಮೀಡಿಯಾ, ವಿ ಹ್ಯಾವ್ ಟು ಕರೆಕ್ಟ್ ಎವ್ರಿಥಿಂಗ್. ನಾನು ಫಸ್ಟ್ ಸನಾತನ ಧರ್ಮವಾಗಿರೋಣ, ಬೇರೆಯವ್ರ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದು. 90% ಇಂಡಿಯನ್ಸ್ ಹಾಳಾಗಿರೋದು ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಂಡು.
ಇನ್ಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ನೀವು ಸನಾತನ ಧರ್ಮದ ಪ್ರಕಾರ ಇರಿ. ಎವ್ರಿಥಿಂಗ್ ವಿಲ್ ಚೇಂಜ್, ಎವ್ರಿಥಿಂಗ್ ವಿಲ್ ಕಮ್ ಟು ಯು, ಯು ಚೇಂಜ್ ಅಷ್ಟೇ. ಬೇರೆ ಸಮಾಜ ಅದು ಇದು ಅವ್ರು ನಮ್ಮ ಧರ್ಮದ ಬಗ್ಗೆ ಹಂಗ್ ಬೈತಾರೆ, ಎವ್ರಿಥಿಂಗ್ ಎಲ್ಲ ಬಿಟ್ಬಿಡಿ, ನೀವು ಚೇಂಜ್ ಆಗಿ ಫಸ್ಟ್ ಸ್ಟೆಪ್ ನೀವು ತಗೊಳ್ಳಿ ಅಷ್ಟೇ. ಎವ್ರಿಥಿಂಗ್ ವಿಲ್ ಕಮ್, ಬೇರೆ ಏನು ತಲೆ ಕೆಡಿಸ್ಕೋಬೇಡಿ. ಸೊ ಅಪ್ಪ ಅಮ್ಮ ನೀವುಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯನ್ನು ಸುಧಾರಿಸಿ ಸೊಸೈಟಿ ಆರಾಮಾಗಿ ಸುಧಾರಿಸ್ತೀನಿ. 100%. ಚಿಕ್ಕ ವಯಸ್ಸಲ್ಲಿ ನಮ್ಮ ಮನೆಗಳಲ್ಲಿ ಸರ್, ನಮ್ಮ ಸನಾತನ ಧರ್ಮ ಹಿಂದೂ ಇದರಲ್ಲಿ ನಾವೇನು ಒಂದು ಮನೆತನದಲ್ಲಿ ಬೆಳೆದಲ್ಲಿ ಎಲ್ರೂ ಸಮ, ಎಲ್ಲರಿಗೂ ಪ್ರೀತಿ ಮಾಡು. ನಮ್ಮ ಮನೆಯಲ್ಲಿ ಈವನ್ ಈ ಸೇಲ್ಸ್ ಮೆನ್ಗಳು ಬಂದ್ರೆ ನಮ್ಮ ಮನೆಯಲ್ಲಿ ಅವ್ರನ್ನ ಕರೆದು ಮಧ್ಯಾಹ್ನ ಜ್ಯೂಸ್ ಕೊಟ್ಟು ಅವ್ರಿಗೆ, ಇಲ್ಲ ಸೇಲ್ಸ್ ಅವ್ರು ಬರಲ್ಲ, ಮೊದಲ ಸೇಲ್ಸ್ ಅವ್ರು ಬರ್ತಾ ಇದ್ರು ಆ ಸೋಪ್ ಮಾರಕ್ಕೆ, ಅದು ಮಾರಕ್ಕೆ, ಇದು ಮಾರಕ್ಕೆ. ನಮ್ಮ ಮನೇಲಿ ಹೆಂಗಿತ್ತು ಅಂದ್ರೆ, ಬಿಸಿಲು ಬಂದಿದ್ದೀನಿ ಬಾ ಜ್ಯೂಸ್ ಕುಡಿ, ಊಟ ಟೈಮಲ್ಲಿ ಊಟ ಹಾಕಿ, ನಾವು ಯಾವ ಜಾತಿ ಏನು ನೋಡ್ತಾ ಇರಲ್ಲ ಆ ಥರನೇ ಬೆಳೆದು ಬಂದವ್ರು ನಾವು. ನನಗೆ ಸೊಸೈಟಿಲಿ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂತ ನಂಗೆ ಗೊತ್ತಿರಲಿಲ್ಲ. ನಾವು ಒಂದ್ಸರಿ ಲಂಡನ್ಗೆ ಹೋಗ್ಬೇಕಾಯ್ತು, ಅದೊಂದು ಇದ್ರ ಮೇಲೆ ಕೆಲಸದ ಮೇಲೆ ಲಂಡನ್ಗೆ ಹೋಗಿದ್ದೆ. ಲಂಡನ್ ಹೋದಾಗ ನನ್ನನ್ನ ಅಲ್ಲಿ ಜನರು ಟ್ರೀಟ್ ಮಾಡಿದಾಗ ನನ್ನ ಯಾಕೆ ಈ ಥರ ಟ್ರೀಟ್ ಮಾಡ್ತಾರೆ, ನಾನು ಮನುಷ್ಯನೇ, ನನ್ನ ಯಾಕೆ ಈ ಥರ ಟ್ರೀಟ್ ಮಾಡ್ತಾರೆ ಅಂತ ನನಗೆ ಒಂದ್ಸರಿ ಮನುಷ್ಯನೂ ನನ್ನ ಕಮ್ಮಿ ಕೀಳ್ ರೀತಿಲಿ ನೋಡಬಹುದು. ಈವನ್ ಐ ಆಮ್ ಕೇಪಬಲ್, ಅವ್ರಿಗಿಂತ ಸಮ ಇದ್ದು ಅಥವಾ ಅವ್ರಿಗಿಂತ ಚೆನ್ನಾಗೂ ಇದ್ರು ನನ್ನ ಸ್ಕಿಲ್ ಅಲ್ಲಿ. ಬಟ್ ನನ್ನ ಜಸ್ಟ್ ಬಿಕಾಸ್ ನನ್ನ ಸ್ಕಿನ್ ಕಲರ್ ನೋಡಿ ನನ್ನ ಒಂದು ರೇಸಿಸಮ್ ಮಾಡಿ ನನ್ನ ಯಾವಾಗ ಕೀಳಾಗಿ ನೋಡಿದ್ರು ಅವಾಗ ನನಗೆ ಅರಿವಾಯ್ತು, ಓಕೆ ನಮ್ಮ ಸೊಸೈಟಿಲಿ ಈ ಥರ ಇರ್ಬೋದು ಪ್ರಾಬ್ಲಮ್ಗಳು, ಈ ಥರ ಒಂದು ಅವಮಾನಕ್ಕೆ ಒಂದು ಸೆಟ್ ಆಫ್ ಪೀಪಲ್ ಒಳಗಾಗ್ತಾ ಇರ್ಬೋದು ಅಂತ ನನಗೆ ಅವಾಗ ಅರಿವಾಯ್ತು. ನನಗೆ ಇದನ್ನ ಹೋಗ್ಲಾಡಿಸ್ತೇನೆ ಸರ್. ಸನಾತನ ಧರ್ಮನ ಮುಂದುವರ್ಸಕ್ಕೆ ಅಥವಾ ಬೆಳೆಸೋಕ್ಕೆ ಸಾಧ್ಯನೇ ಇಲ್ಲ ಅಂತ ನಂಗೆ ಅನ್ಸುತ್ತೆ. ಇಟ್ ಇಸ್ ದ ರೂಟ್ ಕಾಸ್ ಫಾರ್ ಬಿಗ್ಗೆಸ್ಟ್ ಪ್ರಾಬ್ಲಮ್ ನಮ್ಮ ಸನಾತನ ಧರ್ಮದಲ್ಲಿ ಇವತ್ತಿಗೆ ಅಂತ ಅನ್ಸ್ತದೆ. ಯಾಕಂದ್ರೆ ನನಗೆ ಆ ಭಾಷೆ ಆಯ್ತು, ನನಗೆ ಲಂಡನ್ ಹೋದಾಗ ಆ ಥರ ಭಾಷೆ ಪ್ರಾಬ್ಲಿ ಇಲ್ಲಿಯ ಎಷ್ಟೊಂದು ಜನಕ್ಕೆ ಆ ಥರ ಆಗ್ತಾ ಇರ್ಬೋದು. ನಾನು ಆಕ್ಚುಲಿ ಹಳ್ಳಿಗಳಲ್ಲಿ ನೋಡ್ತೀನಿ ಸರ್, ಹಳ್ಳಿಗಳು ನೋಡಿದಾಗ ಒಂದು ಸೆಟ್ ಆಫ್ ಪೀಪಲ್ ಇನ್ನೊಂದು ಸೆಟ್ ಮನೆಗೆ ಹೋದಾಗ ಮನೆಯೆಲ್ಲ ತೊಳೆದಿರೋದು ನಾನು ನೋಡಿದ್ದೀನಿ. ಅಂದ್ರೆ ಸೊಸೈಟಿಯಲ್ಲಿ ಅವರು ಬೇರೆ 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 ಜಾತಿ ವ್ಯವಸ್ಥೆಯಲ್ಲಿ ಇದ್ರೂ ಅವ್ರು ಮೇಲು ಜಾತಿ ಕೀಳು ಜಾತಿ ಅಂತಲ್ಲ, ಬಟ್ ಒಂದ್ ಜಾತಿ ಇನ್ನೊಂದು ಜಾತಿ ಮನೆ ಹೋದಾಗ ಮನೆ ತೊಳೆದಿರೋದು ನಾನು ನೋಡಿದ್ದೀನಿ. ಸೊ ಈ ತರ ಒಂದು ಇದನ್ನ ಹೋಗ್ತಾ ಫ್ಯೂಚರ್ ಅಲ್ಲಿ ನಮ್ಮ ಅಪ್ಪ ಅಮ್ಮಂದ್ರು ಮಕ್ಕಳಿಗೆ ಇದನ್ನ ಮೀರಿ ನಮ್ಮ ಸನಾತನದ ಬ್ಯೂಟಿಗಳು ರಾಮಕೃಷ್ಣರ ಒಂದು ಎಕ್ಸಾಂಪಲ್ಸ್ ತಗೊಂಡೆ ನಾವುಗಳು ಬೆಳೆಸಿದ್ರೆ ಪ್ರಾಬ್ಲಿ ಇದೊಂದು ದೊಡ್ಡ ಪ್ರಾಬ್ಲಮ್ನ ತೆಗೆದಾಕ್ಬೋದು ಅಂತ ಅನ್ಸುತ್ತೆ. ಇದು ಖಂಡಿತ ನನ್ನ ಪ್ರಕಾರ ಇವತ್ತು ಯಾರು ಹಂಗೆ ನಡ್ಕೊಳ್ಳಲ್ಲ. ಹಂಗೆ ನಡ್ಕೊಂಡ್ರೆ ಖಂಡಿತ ಅವ್ರ ಬಗ್ಗೆ ನಾವು ಎಚ್ಚರವಾಗಿ ಅವ್ರಿಗೆ ಇದನ್ನು ಹೋಗ್ಲಾಡಿಸ್ಬೇಕು. ಇದಕ್ಕೆ ಬಹಳಷ್ಟು ಮಹನೀಯರು ಇದ್ರ ಬಗ್ಗೆ ಕೆಲಸ ಮಾಡ್ತಾಯಿದ್ದಾರೆ. ಇದು ಮಾತಾಡಿದ್ರೆ ಏನೂ ಆಗಲ್ಲ, ಇದ್ರ ಬಗ್ಗೆ ನಾವು ಕೆಲಸ ಮಾಡಿ ಒಂದು ಒಳ್ಳೆ ಕೆಲಸ ಮಾಡಿ ಇದನ್ನು ನಾವು ನಿಜವಾಗ್ಲೂ ಇದೆಲ್ಲ ತಪ್ಪು ಅಂತ ತಿಳಿ ಹೇಳಬೇಕು, ಬುದ್ಧಿ ಹೇಳಬೇಕು. ಕರೆಕ್ಟ್. ಆಮೇಲೆ ಅವ್ರಿಗೆ ಅಕಸ್ಮಾತ್ ಈ ಥರ ಆಚರಣೆ ಮಾಡಿದ್ರೆ ಅವ್ರಿಗೆ ಒಂದು ಸ್ವಲ್ಪ ಹೆದರಿಕೆನೂ ಇರಬೇಕು, ಹಿಂಗೆ ಮಾಡಬಾರ್ದು ಅಂತ. ಅಬ್ಸಲ್ಯೂಟ್ಲಿ ಸರ್. ಸರ್ ಒಂದು ಟ್ರಿವಿಯಾ ಕ್ವಶನ್ ಸರ್, ನಿಮ್ಗೊಂದು ಒಂದು 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 ಆಪರ್ಚುನಿಟಿ ಸರ್. ನಿಮಗೆ ಎಷ್ಟೊಂದು ವಿಷನ್ ಇದೆ, ಎಷ್ಟೊಂದು ಇದೆ, ನಿಮ್ಮನ್ನ ಈ ದೇಶದ ಪ್ರಧಾನಿಯಾಗಿ ಮಾಡಿ ವಿತ್ ಫುಲ್ ಪವರ್, ವಿತ್ ನೋ ಕ್ವಶನ್ಸ್ ಆಸ್ಟ್, ಬೇರೆ ಯಾರು ಕ್ವಶನ್ಸ್ ಕೇಳಲ್ಲ, ನಿಮಗೆ MP ಗಳು ಓಡೋಗಲ್ಲ, ಏನೂ ಇರಲ್ಲ, ಫುಲ್ ಪವರ್ ಇರೋ ಪ್ರೈಮ್ ಮಿನಿಸ್ಟರ್ ಆದ್ರೆ ನೀವು ಮಾಡುವಂತಹ ಕೆಲಸಗಳೇನು? ನಿಮ್ಗೆ ಏನಾದರೂ ವಿಷನ್ ಇದೆ ಈ ಥರ ಮಾಡ್ಬೇಕು ನನ್ನ ದೇಶಕ್ಕೆ ಅಂತ? ಮೊದಲು ಸಂಸ್ಕೃತ ಕಂಪಲ್ಸರಿ ಸಬ್ಜೆಕ್ಟ್. ನೀವು ವಿದ್ಯಾವಂತ ಅಂದರೆ ಸಂಸ್ಕೃತ ಓದಬೇಕು. ಸಂಸ್ಕೃತ ಓದದೆ ಭಾರತ ಅರ್ಥ ಆಗಲ್ಲ. ಸಂಸ್ಕೃತ ಓದದೆ ವೇದ ಉಪನಿಷತ್ಗಳು ರಾಮಾಯಣ ಮಹಾಭಾರತ ಅರ್ಥ ಆಗಲ್ಲ. ಇದು ಯಾವುದು ನಿಮಗೆ ಅರ್ಥ ಆಗಲಿಲ್ಲ ಅಂದರೆ ಬಹುಶಃ ಭಾರತಕ್ಕೆ ನಿಮ್ಮ ಕಾಂಟ್ರಿಬ್ಯೂಷನ್ ಏನೂ ಇರಲ್ಲ. ಸೊ ಇದು ಕಂಪಲ್ಸರಿ ಅಂತಂದರೆ ಅದು ಅಟ್ಲೀಸ್ಟ್ ಒಂದು 80% ಆಫ್ ಅವರ್ ಕಂಟ್ರಿ ಮೆನ್ ಆ್ಯಂಡ್ ವಿಮೆನ್ ಶುಡ್ ರೀಡ್ ಸಂಸ್ಕೃತ. ಇಲ್ಲ ಅಂತಂದರೆ ಒಂದು ಗ್ರಂಥ ರಾಮಾಯಣನೋ ಮಹಾಭಾರತನೋ ಏನೋ ಒಂದು ಅವ್ರ ತಲೆಗೆ ಹೋಗಲೇಬೇಕು ಸಂಸ್ಕೃತ. ಇದಿಲ್ಲದೇ ನಾನು ಬದುಕೋಕ್ಕಾಗಲ್ವಾ ಅನ್ನೋ ವಿತಂಡವಾದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಓದಿದ್ರೆ ಒಳ್ಳೇದಾಗತ್ತೆ. ನಾನು ಓದಲ್ಲ, ನಾನು ಬೇರೆನೇ ಓದ್ತೀನಿ, ಪ್ಲೀಸ್ ನನಗೆ ಅದು ಟೈಮ್ ವೇಸ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಇದು ಓದಿ ಒಳ್ಳೇದಾಗತ್ತೆ ಅಷ್ಟೇ ನಾನು ಹೇಳಬಲ್ಲೆ. ಇದನ್ನು ಓದಿದ್ರೆ ನಿಮಗೆ ಖಂಡಿತ. ಮತ್ತು ಇನ್ನೊಂದೇನೆಂದರೆ, ರಾಮ ಆಳ್ತಾ ಇದ್ದಾಗ ನಮ್ಮ ಭಾರತದ ವಿಸ್ತೀರ್ಣ ಏನಿತ್ತು ಅದೇ ವಿಸ್ತೀರ್ಣನ ಮತ್ತೆ ನಾವು ಪಡಿಲೇಬೇಕು. ಅಖಂಡವಾದ ಹಿಂದೂ ರಾಷ್ಟ್ರ ಅದನ್ನು ಸ್ಥಾಪನೆ ಮಾಡಬೇಕು. ಮತ್ತು ಹಿಂದೂ ರಾಷ್ಟ್ರ ಸ್ಥಾಪನೆ ಮಾಡಿ ಯಾರಿಗೂ ತೊಂದರೆ ಕೊಡದೆ, ಯಾವ ಹೆಣ್ಮಗಳಿಗೂ ತೊಂದರೆ ಕೊಡದೆ ನಮ್ಮ ಧಾರ್ಮಿಕವಾಗಿ ಈ ದೇಶವನ್ನು ಮುಂದೆ ತೊಗೊಂಡ್ಬಿಟ್ಟು ಹೋಗಬೇಕು ಅಂತ ನಂಗೆ ತುಂಬ ವಿಷನ್ ಇರೋದು. ನೇಪಾಳ ನಮ್ಮ ಜೊತೆ ಇರಬೇಕು, ಶ್ರೀಲಂಕಾ ನಮಗೆ ಜೊತೆ ಇರಬೇಕು, ಕಾಂಬೋಡಿಯಾ, ಥೈಲ್ಯಾಂಡ್ ಇದು ಹಿಂದೂ ಭಾರತ ರಾಷ್ಟ್ರಕ್ಕೆ ಸೇರ್ಕೋಬೇಕು. ಇವತ್ತಿನ ಇರಾನ್ ಕೂಡ ನಮಗೆ ಸೇರ್ಕೋಬೇಕು. ಆದರೆ ಅದನ್ನು ಅಟ್ಯಾಕ್ ಮಾಡಬಾರ್ದು.
ಅವರೇ ನಮ್ಮ ಹತ್ರ ಬರೋ ಥರ ಮಾಡ್ಕೋಬೇಕು. ಆವಾಗ ಅಖಂಡವಾದ ಹಿಂದೂ ರಾಷ್ಟ್ರ ಮತ್ತಷ್ಟು ಪ್ರಜ್ವಲಿಸುತ್ತೆ ಅನ್ನೋದು ನನ್ನ ಗಾಢವಾದ ನಂಬಿಕೆ. ಸೊ ಸನಾತನ ಧರ್ಮ ಶುಡ್ ಬಿ ಎವ್ರಿವೇರ್. ಪ್ರತಿಯೊಂದು ಈ ದೇಶದ ಯುವಕರ ನರನಾಡಿನಲ್ಲಿ ಸನಾತನ ಧರ್ಮ ಇರಬೇಕು, ಕಾಪಾಡಬೇಕು ಅದನ್ನು, ಅಷ್ಟೇ. ದಟ್ ಈಸ್ ಮೈ ವಿಷನ್. ಸೂಪರ್ ಸರ್. ಇಫ್ ಐ ಆಮ್ ಅ ಪ್ರೈಮ್ ಮಿನಿಸ್ಟರ್, ನಾನು ಆ್ಯಕ್ಚುಲಾಗಿ ಕಾರ್ಪೊರೇಟ್ ಎಲೆಕ್ಷನಿಗೆ ಗೆಲ್ತೀನೋ ಅಲ್ವಾ ನಂಗೆ ಗೊತ್ತಿಲ್ಲ. ನೀವು ಪ್ರೈಮ್ ಮಿನಿಸ್ಟರ್ ಆದರೆ ನನ್ನ ವಿಷನ್ ಇದು. ಕರೆಕ್ಟ್ ಸರ್. ಅಂದರೆ ಎಲ್ಲರಿಗೂ ಗೊತ್ತರ ಸರ್, ನಾನು ಪ್ರೈಮ್ ಮಿನಿಸ್ಟರ್ ಆದರೆ ಇದನ್ನ ಮಾಡ್ತೀನಿ ಅಂತೆಲ್ಲ ಇರುತ್ತಲ್ವ. ಸೊ ಹಾಗಾಗಿ ನನ್ನ ಆ ಥರ ಒಂದು ಕ್ವಶನ್ ಕೇಳಿದೆ. ಇದು ಇಟ್ಸ್ ಅಮೇಝಿಂಗ್ ಸರ್. ಅಗೇನ್, ಸನಾತನ ಧರ್ಮ ಅಂದ ತಕ್ಷಣನೇ ಒಂದು ಜಾತಿ ಕನ್ವರ್ಷನ್ ಅಂತ ಅನ್ಕೋಬೇಡಿ. ಮುಂಚೆನೆ ಹೇಳ್ದಂಗೆ ಸನಾತನ ಧರ್ಮ ಅಂದ್ರೆ ಧರ್ಮದಿಂದ ಬಾಳುವಂತಹ ಒಂದು ಗ್ರೂಪ್ ಆಫ್ ಪೀಪಲ್ಗೆ ನಾವು ಸನಾತನಿಗಳು ಅಂತ ಹೇಳ್ಬೋದು. ನಾವು ಎಲ್ಲರನ್ನೂ ಪ್ರೀತಿಸಿ, ಯಾರನ್ನೂ ಮೇಲು ಕೀಳು ನೋಡದೇನೆ ಎಲ್ಲರನ್ನೂ ಒಳ್ಳೇದಾಗ್ಲಿ ಅಂತ ಯೋಚನೆ ಮಾಡುವಂತಹ ಒಂದು ವೇ ಆಫ್ ಲೈಫ್ನ ನಾವು ಸನಾತನ ಧರ್ಮ ಅಂತ ನಾವು ಹೇಳ್ಬೋದು. ಈ ತರ ಇದ್ರೆ ಎಲ್ಲಿ ನಮಗೆ ದುಃಖ, ಎಲ್ಲಿ ನಮಗೆ ಕಾನ್ಫ್ಲಿಕ್ಟ್, ಎಲ್ಲಿ ನಮ್ಗೆ ಇದೆಲ್ಲ ಅಲ್ವಾ, ಆರಾಮಾಗಿರ್ಬೋದು, ಖುಷಿಯಾಗಿರ್ಬೋದು ಅನ್ನೋದೇ ಒಂದು ದೊಡ್ಡ ಇದಾಗಿರುತ್ತೆ. ಖಂಡಿತವಾಗ್ಲೂ. ಅವಿನಾಶ್ ಸರ್, ಥ್ಯಾಂಕ್ಸ್ ಅ ಲಾಟ್. ನಿಮ್ಮ ಜೊತೆ ನಾನು ಎಷ್ಟೊಂದು ವಿಷಯಗಳನ್ನ ಇವತ್ತು ಮಾತಾಡ್ಕೊಂಡ್ವಿ. ನಿಮ್ಮ ಜೊತೆ ಇನ್ನೂ ಕಲಿಯಕ್ಕೆ ತುಂಬಾ ಇದೆ. ನಿಮ್ಮ ಒಂದು ಸಹಕಾರ ದಯವಿಟ್ಟು ಬೇಕು. ನೀವು ವೆರಿ ಗುಡ್ ಸ್ಟೋರಿ ಟೆಲ್ಲರ್, ನಾಲೆಜಬಲ್ ಪರ್ಸನ್. ನೀವು ಬಂದು ಈ ಒಂದು ಪ್ಲಾಟ್ಫಾರ್ಮ್ನಲ್ಲಿ ಮಲ್ಟಿಪಲ್ ನಮ್ಮ ಹಿಸ್ಟ್ರಿಲಿ ಇರುವಂತಹ ಅಗಣ್ಯ ತುಂಬಾ ದೊಡ್ಡ ದೊಡ್ಡ ಸಾಧಕರ ಬಗ್ಗೆ ನೀವು ಮಾತಾಡಬೇಕು ಅಂತ ಒಂದು ರಿಕ್ವೆಸ್ಟ್. ಇದರಿಂದ ನಮ್ಮ ವ್ಯೂವರ್ಸ್ಗೆ ನಿಜವಾಗ್ಲೂ ಹೆಲ್ಪ್ ಆಗುತ್ತೆ. ನಿಮ್ಮ ಒಂದು ಬಾಯಿಂದ ಅವರ ಸ್ಟೋರಿ ಹೇಳಿದಾಗ ಅವ್ರ ಬಗ್ಗೆ ಅರಿವು ಕೂಡ ಆಗುತ್ತೆ. ಇದರಿಂದ ಕಲಿತಾರು ಕೂಡ ಅವರು. ಹಾಗೆ ನಿಮ್ಮ ಒಂದು ಈ ಒಂದು ಆಡಿಯನ್ಸ್ಗೆ ಒಂದು ಹೆಲ್ಪ್ ಮಾಡಲೇಬೇಕು ಅಂತ ನನ್ನ ಒಂದು ಆಸೆ. ಖಂಡಿತ, ಡೆಫಿನೆಟ್ಲಿ. ನನ್ನ ಕೈಲಿ ಏನು ಒಳ್ಳೆ ಕೆಲಸ ಆಗುತ್ತೆ ನಾನು ಅದನ್ನ ಮಾಡ್ತೀನಿ. ಥ್ಯಾಂಕ್ಸ್ ಅ ಲಾಟ್ ಸರ್, ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ನಮಸ್ತೆ. ನಮಸ್ತೆ.